ಸತ್ ನಿನ್ನೆ ದಿವಸ ಶಿಶುಪಾಲವಧ ಮಹಾಕಾವ್ಯದ 18ನೇ ಸರ್ಗವನ್ನು ಪ್ರವೇಶಿಸಿದ್ವಿ. ಅಲ್ಲಿಂದ ಮುಂದೆ ನೋಡಬಹುದು. ಪ್ರೌಢವಾದ ಓಜಸ್ವಿಯಾದ ವೈದಿಕ ಘೋಷವನ್ನು ಒಳಗೊಂಡಂಥ ಶಾಲಿನಿ ಛಂದಸ್ಸು ಈ ಸರ್ಗದಲ್ಲಿ ಕೊನೆಯ ಒಂದು ಮಂದಾಕ್ರಾಂತವನ್ನು ಬಿಟ್ಟರೆ ಮಿಕ್ಕೆಲ್ಲ ಕಡೆ ಶಾಲಿನಿಯೇ ಉಂಟು. ಮಂದಾಕ್ರಾಂತದಲ್ಲಿ ಮಧ್ಯದ 5 ಲಘು ಮತ್ತು 1 ಗುರು ಬಿಟ್ಟರೆ ಅದು ಶಾಲಿನಿಯೇ ಆಗುತ್ತದೆ. ಈ ರೀತಿಯಾದಂಥ ಗಂಭೀರೋದಾರವಾದ ಛಂದಸ್ಸಿನಲ್ಲಿಯೇ ಯುದ್ಧದ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ ಯುದ್ಧ ಕೋಲಾಹಲ ಯಾವ ರೀತಿಯಲ್ಲಿ ಮೊದಲಾಯಿತು ಅನ್ನುವುದನ್ನು ನಾವು ಬೇರೆ ಬೇರೆ ಮುಕ್ತ ಇತ್ಯಾದಿ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಮಾಡುವಂಥದ್ದು, ಮತ್ತು ಅವರು ತಮ್ಮ ಪ್ರಾಣಗಳನ್ನೇ ಪಣವಾಗಿಟ್ಟು ಯಾವ ರೀತಿಯಾಗಿ ಹೊರಟರು, ಈ ಬಗ್ಗೆ ಪ್ರಾಣ ಪಣವಾಗಿಟ್ಟು ಕೀರ್ತಿಯನ್ನು ಹೇಗೆ ಪಡೆದರು, ಚಿರಕಾಂಕ್ಷಿತವಾದದ್ದು ಚಿರಸ್ಥಾಯಿಯಾಗಿದ್ದು ಕೀರ್ತಿ, ಅಶಾಶ್ವತವಾದದ್ದು ದೇಹ ಅನ್ನುವ ಭಾವದಿಂದ ಯುದ್ಧ ಮಾಡಿದ್ರು ಅಂತನ್ನುವುದನ್ನೆಲ್ಲ ನಾವು ಕಂಡ್ವಿ. ಮುಂದಿನ ಶ್ಲೋಕವನ್ನು ನೋಡೋಣ. ವೀರ್ಯೋತ್ಸಾಹ ಶ್ಲಾಘಿ ಕೃತ್ವಾವದಾನಂ ಸಂಗ್ರಾಮಾಗ್ರೇ ಮಾನಿನಾಂ ಲಜ್ಜಿತಾನಾಂ ಅಜ್ಞಾತಾನಾಂ ಶತ್ರುಭಿರ್ಯುಕ್ತಮುಚ್ಚೈಃ ಶ್ರೀಮನ್ನಾಮ ಶ್ರಾವಯಂತಿ ಸ್ಮ ನಗ್ನಾಃ. ಅಲ್ಲಿ ಅವರಿಗೆ ವೀರ ಯೋಧರಿಗೆ ತಮ್ಮ ತಮ್ಮ ಹೆಸರುಗಳನ್ನು ತಮ್ಮ ತಮ್ಮ ಪರಾಕ್ರಮವನ್ನು ಹೇಳಿಕೊಳ್ಳೋದಕ್ಕೆ ಸಂಕೋಚವಾಗ್ತಾ ಇತ್ತು. ಕೃತ್ವಾ ಅವದಾನಂ ವೀರ್ಯೋತ್ಸಾಹ ಶ್ಲಾಘಿ ಸಂಗ್ರಾಮಾಗ್ರೆ ಲಜ್ಜಿತಾಂ ಮಾನಿನಾಂ ಅಜ್ಞಾತಾನಾಂ ಶತ್ರುಭಿರ್ಯುಕ್ತಂ ಉಚ್ಚೈಃ ಶ್ರೀಮತ್ ನಾಮ ಶ್ರಾವಯಂತಿ ಸ್ಮ ನಗ್ನಾಃ. ನಗ್ನಾಃ ಅಂತನ್ನೋದಕ್ಕೆ ಬೆತ್ತಲೆ ಕೂತವರು, ಬೆತ್ತಲೆ ಇರುವವರು ಅನ್ನೋ ಅರ್ಥ ಲೋಕಪ್ರಸಿದ್ಧ. ಆದರೆ ಇಲ್ಲಿ ವಿಶ್ವ ಅನ್ನುವ ಒಂದು ಶಬ್ದಕೋಶದಲ್ಲಿರುವಂಥದ್ದು ಬಂದಿನಿ ಕ್ಷಪಣೆ ನಗ್ನಃ ಅಂತ. ವಂದಿಮಾಗದರಿಗೆ ನಗ್ನ ಅನ್ನುವ ಹೆಸರು ಕೂಡ ಒಂದು ಉಂಟು ಅಂತ. ಇಂತಹ ಅಪೂರ್ವವಾದ ಪದಗಳನ್ನು ಯಾವ್ಯಾವುದು ಮೂಲೆಯ ಕೋಶಗಳಲ್ಲಿರ್ತಕ್ಕಂಥದ್ದನ್ನು ಹೇಳ್ತಾನೆ ಕವಿ. ಅದರಿಂದಲೇ ನವಸರ್ಗಗತೆ ಮಾಘೆ ನವಶಬ್ದೋ ನ ವಿದ್ಯತೆ ಅಂತ. ಇಲ್ಲಿ ಏನಾಗಿದೆ, ಮಹಾವೀರರು ತಾವಿಷ್ಟೆಲ್ಲ ಪರಾಕ್ರಮದ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳಿಕೊಳ್ಳೋದಕ್ಕೆ ಸಂಕೋಚ ಪಡ್ತಾರೆ. ಆದರೆ ಹೇಳಬೇಕು ಅಂತ ಆಸೆ ಇದೆ. ಕೆಲವರು ಉತ್ತಮರಿರ್ತಾರೆ, ಅವರಿಗೆ ಹೇಳಬೇಕು ಅಂತಲೂ ಇರೋಲ್ಲ, ಬೇರೆಯವರು ಕೇಳಿಸ್ಕೊಳ್ಬೇಕು ಅಂತಲೂ ಇರೋದಿಲ್ಲ, ಮತ್ತು ತಮ್ಮ ಕಾರ್ಯವನ್ನು ತಮ್ಮ ಸಾಧನೆಗಳನ್ನು ಯಾರೋ ನೋಡಿ ಮೆಚ್ಚಲಿ ಅಂತಲೂ ಇರೋದಿಲ್ಲ. ಬಹಳ ನಿರಾತಂಕವಾಗಿ ನೆಮ್ಮದಿಯಾಗಿರ್ತಾರೆ. ಇನ್ನು ಕೆಲವರಿಗೆ 3 ಅಲ್ಲ 6 ಬಿಟ್ಟವರಿರ್ತಾರೆ. ಏನು ಸಣ್ಣದನ್ನು ಮಾಡಿದ್ರೂ ಲೋಕಕ್ಕೆ ಕೋಲಾಹಲವಾಗಿ ಹೇಳ್ಕೊಳ್ತಾರೆ, ಅವ್ರಿಗೂ ಚಿಂತೆಯೇ ಇರೋಲ್ಲ. ಹೀಗೆ ಉತ್ತಮರಿಗೂ ಅಧಮರಿಗೂ ಆ ರೀತಿಯಾದ ನಿಶ್ಚಿಂತೆ ಒಂಥರ ಇರುತ್ತದೆ. ಆದರೆ ಮಧ್ಯಮರಿರ್ತಾರಲ್ಲ, ಅಕ್ಕಿ ಮೇಲಾಸೆ ನೆಂಟರ ಮೇಲೆ ಪ್ರೀತಿ ಅಂತ. ತಮ್ಮ ಸಾಧನೆ ಹೇಳ್ಕೊಳ್ಳುವ ಆಸೆ, ಆದರೆ ಹೇಳಿಕೊಂಡ್ರೆ ಮಾನ ಹೋಗುತ್ತದೆ, ಹೇಳಿಕೊಂಡ್ರೆ ಕೀಳಾಗ್ತೀವಿ ಅಂತ. ಉತ್ತಮರಾಗೋಲ್ಲ, ಅಧಮರಾಗೋಕ್ಕೆ ಮನಸ್ಸಿಲ್ಲ. ಉತ್ತಮರಾಗೋಕ್ಕೆ ಶಕ್ತಿ ಇಲ್ಲ, ಅಧಮರಾಗೋದಕ್ಕೆ ಮನಸ್ಸಿಲ್ಲ. ಈ ಥರದ ಪರಿಸ್ಥಿತಿ. ಅಂಥ ವೀರಯೋಧರಿಗೋಗಿ ಆ ವೀರಯೋಧರಿಗೋಸ್ಕರ ಅವರಿಗಾಗಿ ವಂದಿಮಾಗದರಿದ್ದಾರೆ. ಅವರು ಇವರನ್ನು ಕುರಿತು ಪ್ರಶಂಸೆಗಳು ಮಾಡ್ತಾರೆ. ಇವರಿಷ್ಟೆಲ್ಲ ಯುದ್ಧಗಳಲ್ಲಿ ಗೆದ್ದವರು, ಇಂಥ ಎಲ್ಲ ಆಯುಧಗಳನ್ನು ಬಳಸಬಲ್ಲವರು, ಇಂಥ ಎಲ್ಲ ವ್ಯೂಹ ಭೇದನೆ ಮಾಡಿದವರು, ಈ ರೀತಿಯಾದಂಥ ಯುದ್ಧ ವಿದ್ಯಾಚಾರ್ಯರುಗಳ ಬಳಿ ತರಬೇತಿ ಹೊಂದಿದವರು, ಇಂಥ ಶಿಷ್ಯರನ್ನು ತಯಾರು ಮಾಡಿಕೊಂಡವರು ಅಂತ ಇದೆಲ್ಲವನ್ನು ಅವರಿಗೆ ಬಯೋಡೇಟಾ ಕೊಡಬೇಕಾಗುತ್ತದೆ. ಅಲ್ಟಿಮೇಟ್ಲಿ ವಿಸಿಟಿಂಗ್ ಕಾರ್ಡು ಬಯೋಡೇಟಾ ಅಂದರೆ ಎ ಸಾಫ್ಟ್ ಫಾರ್ಮ್ ಆಫ್ ಸೆಲ್ಫ್ ಬೋಸ್ಟಿಂಗ್, ಇನ್ಯಾವುದೂ ಅಲ್ಲ. ಕಡೆಗೆ ಅಲ್ಲಿಯೇ ಬಂದು ನಿಲ್ಲುತ್ತದೆ. ನಮ್ಮ ವ್ಯಾಸ ವಾಲ್ಮೀಕಿಗಳಂಥ ಮಹಾಕವಿಗಳು ತಮ್ಮ ಬಗೆಗೆ ಏನೊಂದು ಕೊಚ್ಚಿಕೊಳ್ಳದೆ ಹೋದರು. ಕಾಳಿದಾಸಾದಿಗಳಂತೂ ಏನನ್ನು ಹೇಳಿಕೊಳ್ಳೋದು ಹೋಗಲಿ, ಇನ್ನೂ ಆತ್ಮ ನಿಂದೆಯನ್ನು ಮಾಡಿಕೊಳ್ಳುವ ಮೂಲಕವಾಗಿ ತಮ್ಮ ವಿನಯವನ್ನು ತೋರ್ಪಡಿಸಿದ್ರು. ಮುಂದಿನ ಕವಿಗಳಲ್ಲಿ ಅಷ್ಟು ವಿಸ್ತಾರ ಕಾಣಿಸುತ್ತೆ. ನೀವು ಸಂಸ್ಕೃತದ ನಾಟಕಕಾರರನ್ನೇ ನೋಡಿದ್ರೆ ಭಾಷಾದಿಗಳಲ್ಲಿ ಅವರ ಹೆಸರು ಕಾಣಿಸೋಲ್ಲ. ಕಾಳಿದಾಸಾದಿಗಳಲ್ಲಿ ಬರೀ ಹೆಸರು ಮಾತ್ರ ಇರುತ್ತದೆ. ಮುಂದೆ 1-2 ಮಾತುಗಳು ಕವಿಗಳ ಬಗ್ಗೆ ಬರುತ್ತೆ. ಭೌಭೂತಿ, ಶ್ರೀಹರ್ಷ ಅವರುಗಳೆಲ್ಲ 1 ಪದ್ಯಗಳು 2 ಪದ್ಯಗಳು ತಮ್ಮ ಬಗ್ಗೆ ಇಟ್ಕೋತಾರೆ. ಆಮೇಲೆ ಮುಂದೆ 20-30 ಪದ್ಯಗಳು ಪ್ರಸ್ತಾವನೆಯಲ್ಲೇ ಕವಿ ಪರಿಚಯ ಆಗುತ್ತದೆ. ಭಾವನಾ ಪುರುಷೋತ್ತಮ ಈ ರೀತಿಯಾದ ನಾಟಕಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಅದರ ಬೇಳೆಕಾಳು ಎಂಥದ್ದು ಅಂತ. ವಿಸ್ತಾರವಾಗಿ ತಮ್ಮನ್ನು ಕುರಿತು ಹೇಳ್ಕೊಳ್ತಾ ಹೋಗ್ತಾರೆ. ಪಾಪ ಇನ್ಯಾರು ಹೇಳೋದಿಲ್ಲ, ಇನ್ನೇನು ಮಾಡಬೇಕು, ಅವರೇ ಹೇಳ್ಕೊಳ್ಬೇಕು. ಆ ರೀತಿಯಾಗಿ ಆಗಿಬಿಡುತ್ತದೆ. ಅದನ್ನು ಕವಿಯಲ್ಲಿ ಆ ವೀರ ಯೋಧರ ಪರಾಕ್ರಮವನ್ನು
ಶ್ರೀಮನ್ನಾಮ ಶ್ರಾವಯಂತಿ ಸ್ಮ ನಗ್ನಾಹ. ಒಂದೇ ಮಾಗದರು ಹೊಗಳಿಕೊಂಡು ಬರ್ತಾ ಇದ್ರು. ಅಜ್ಞಾತಾನಾಂ, ಇವರ ಬಗೆಗೆ ಯಾರಿಗೆ ಏನು ತಿಳಿದಿಲ್ಲ ಅಂಥವ್ರಿಗೋಸ್ಕರವಾಗಿ ಹೇಳ್ತಾ ಇದ್ರು ಅಂತ ಚಮತ್ಕಾರ ಮಾಡ್ತಾನೆ. ಪ್ರಾಯಶಃ ಮಾಘ ಅವನು ಮಹಾಮಂತ್ರಿಗಳ ವಂಶದಲ್ಲಿ ಹುಟ್ಟಿದವನು. ಸುಪ್ರಭದೇವ, ದತ್ತಲಲಾಟ, ಈ ರೀತಿಯಾದಂಥ ಎಷ್ಟೋ ಜನರ ಹಿನ್ನೆಲೆಯಲ್ಲಿದ್ದರು. ಆ ಕಾರಣದಿಂದ ಅವನಿಗೆ ಇವೆಲ್ಲ ಗೊತ್ತಿತ್ತು. ಯುದ್ಧತಂತ್ರ ಅವನಿಗೆ ಚೆನ್ನಾಗಿ ಅರಿವಿನಲ್ಲಿತ್ತು. ಆನೆಗಳ ಪಡೆಯನ್ನು ಅವನು ಚೆನ್ನಾಗಿ ಬಲ್ಲವನಾಗಿದ್ದ. ನನ್ನ ಊಹೆಯಂತೆ ಅವನು ಆನೆಗಳನ್ನು ಕುರಿತು ವಿಶೇಷ ಅಧ್ಯಯನವನ್ನು ಮಾಡಿದ್ದ. ಬರೀ ಬುಕ್ಕಿಶ್ ನಾಲೆಜ್ ಅಂತೀವಲ್ಲ, ಗ್ರಂಥ ಮಾತ್ರಗತ ಜ್ಞಾನವಲ್ಲ, ಅವನಿಗೆ ಸಾಕ್ಷಾತ್ತಾದ ಅನುಭವ ಕೂಡ ಇತ್ತು ಅಂತ ಅನಿಸುತ್ತದೆ. ನೋಡಿದಾಗ, ಇಡೀ ಕೃತಿಯನ್ನು ನೋಡಿದಾಗ ಗೊತ್ತಾಗುತ್ತದೆ. ಈ ಎಲ್ಲ ಕಾರಣದಿಂದ ಯುದ್ಧರಂಗಗಳಲ್ಲಿ ಕೂಡ ಪಾಲ್ಗೊಂಡಿದ್ದಿರಬೇಕು. ಆ ಅನುಭವವನ್ನು ಒಂದಿಷ್ಟು, ಕಲ್ಪನೆಯನ್ನು ಒಂದಿಷ್ಟು, ಕವಿಗಳಿಗೆ ಅನಿವಾರ್ಯವಾಗಿ ಬಂದೊದಗತಕ್ಕಂಥ ಉತ್ಪ್ರೇಕ್ಷ, ಅತಿಶಯೋಕ್ತಿಗಳು, ಅತ್ಯುಕ್ತಿಗಳು ಅವನ್ನೆಲ್ಲ ಮಾಡ್ತಾನೆ. ಮಿಶ್ರೀಭೂತೆ ತತ್ರ ಸೈನ್ಯದ್ವಯೇಪಿ ಪ್ರಾಯೇಣಾಯಂ ವ್ಯಕ್ತಮಾಸೀದ್ ವಿಶೇಷಃ ಆತ್ಮೀಯಾಸ್ತೆ ಯೇ ಪರಾಂಚ ಪುರಸ್ತಾದಭ್ಯಾವರ್ತಿ ಸಮ್ಮುಖೋ ಯಃ ಪರೋಸೌ. ತುಮಲ ಯುದ್ಧ ಅಂತಂದರೆ ಎಲ್ಲರೂ ಕೈ ಮಿಲಾಯಿಸಿಕೊಂಡು ಹೋರಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ವಪರ ಭೇದ ಮಾಡಿಕೊಳ್ಳುವುದು ಹೇಗೆ? ತುಂಬ ಕಷ್ಟ. ಏನು ಆ ಕಡೆ ಸೈನಿಕರಿಗೆ ಈ ಕಡೆ ಸೈನಿಕರಿಗೆ ಅಂತ ಪ್ರತ್ಯೇಕವಾದ ಯೂನಿಫಾರ್ಮ್ ಇರೋಲ್ಲ, ಬ್ಯಾಡ್ಜ್ ಇರೋಲ್ಲ, ಅದನ್ನೆಲ್ಲ ಇಟ್ಕೊಂಡು ಹೋರಾಡೋಕ್ಕೂ ಆಗೋಲ್ಲ. ಅವರಿಗೆ ವಿಶಿಷ್ಟವಾದ ಶಿರಸ್ತ್ರಾಣಗಳಲ್ಲಿ ವಿಶಿಷ್ಟವಾದ ವರ್ಣಗಳ ಪಿಚ್ಚಗಳು, ಅಂದರೆ ಹಕ್ಕಿಗಳ ಪುಕ್ಕಗಳು, ಇವೆಲ್ಲ ಇರಲಿಲ್ಲ. ಅದರಿಂದ ಗುರುತು ಹಿಡಿಯೋದು ಹೇಗೆ ಅಂದರೆ, ತಮಗೆ ಎದುರಾಗಿರ್ತಕ್ಕಂಥವ್ರು ವೈರಿಗಳು, ತಮ್ಮ ಪಕ್ಕದಲ್ಲೇ ತಮ್ಮ ಬೆನ್ನಿಗೆ ನಿಂತಂಥವರು ಮಿತ್ರರು ಅಂತನ್ನುವ ಒಂದು ಕುರುಡ ಲೆಕ್ಕ ಇಟ್ಟುಕೊಂಡ್ರು. ಹಾಗೆ ಯುದ್ಧ ಮಾಡೋದಕ್ಕೆ ತೊಡಗಿದ್ರು ಅಂತ. ಅದು ಧರ್ಮಯುದ್ಧ. ಆಭಿಮುಖ್ಯ ತುಂಬ ಮುಖ್ಯವಾಗಿತ್ತು. ಹಾಗಾಗಿ ಆತ್ಮೀಯಾ ತೇ ಯೇ ಪರಾಂಚಃ, ಅಂದರೆ ತಮ್ಮ ಬೆನ್ನಿನ ಕಡೆಯಿಂದ ತಮ್ಮ ಬೆನ್ನಿಗೆ ಮುಖ ಮಾಡಿ ನಿಂತ್ಕೊಂಡವರು ಆತ್ಮೀಯರು, ಸ್ವಪಕ್ಷದವರು. ಪುರಸ್ತಾದ್ ಅಭ್ಯಾವರ್ತಿ, ಎದುರಿಗೆ ಬರ್ತಕ್ಕಂಥವರು ಪರಹ, ವಿರೋಧಿ ಅಂತ ಹೀಗೆ ಒಂದು ಕುರುಡ ಲೆಕ್ಕದ ಮೇಲೆ ನಡ್ಕೊಂಡು ಬಂದರು ಅಂತ. ಹಿಂದಿನ ಪದ್ಯದಲ್ಲಿ ಕೃತ್ವಾ ಅವಧಾನಂ ಅಂತ ಒಂದು ಬರ್ತದೆ. ಅವಧಾನ ಅಲ್ಲ, ಅವಧಾನ ಅಂತನ್ನುವ ಅಲ್ಪಪ್ರಾಣ ದಕಾರದ ಪದ, ನಪುಂಸಕಲಿಂಗದ ಆಕಾರ ಅಂತ ಪದವನ್ನು ಕವಿ ಬಳಸ್ತಾನೆ. ವೀರ್ಯೋತ್ಸಾಹ ಶ್ಲಾಘಿ ಕೃತ್ವಾವಧಾನಂ ಅಂತ. ಈ ಅವಧಾನ ಪದ ಶ್ರೇಷ್ಠ ಕರ್ಮ ಅನ್ನುವ ಅರ್ಥವನ್ನು ಒಳಗೊಂಡಂಥದ್ದು. ಅವಧಾನಂ ಮಹತ್ಕರ್ಮ ಅಂತ, ಅವಧಾನಂ ಕರ್ಮವೃತ್ತಂ ಅಂತ ಅಮರಕೋಶವನ್ನು ಕೂಡ ಬಲ್ಲಿನಾಥ ಉಲ್ಲೇಖ ಮಾಡ್ತಾನೆ. ಬೌದ್ಧರಲ್ಲಿ ಇದು ಬಹಳ ಪ್ರಸಿದ್ಧವಾಯಿತು. ಬೌದ್ಧಾವಧಾನ ಕಲ್ಪಲತಾ ಅನ್ನುವ ಗ್ರಂಥವನ್ನು ಕ್ಷೇಮೇಂದ್ರ ಬರೆದಿದ್ದಾನೆ. ಅಲ್ಲಿ ಬೋಧಿಸತ್ವನಾದವನು ಬುದ್ಧನಾಗೋದಕ್ಕೆ ಎಷ್ಟೆಲ್ಲ ಪರಿಶ್ರಮ ಪಟ್ಟ, ಎಷ್ಟೆಲ್ಲ ಸೇವೆಯನ್ನು, ಮಹತ್ತರವಾದ ಕಾರ್ಯಗಳನ್ನು ಮಾಡದ ಅಂತ ತೋರಿಸುವಾಗ 100 ಅವಧಾನಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡದ ಅಂತ. ಹೀಗಾಗಿ ಅವಧಾನ ಅದು ಒಂದು ಪ್ರಜ್ಞಾಪಾಠವದ ಕಾವ್ಯದ ಒಂದು ಕಾರ್ಯ. ಆದರೆ ಅವಧಾನ ಮಹೋನ್ನತವಾದ ವ್ಯಕ್ತಿಯ ತ್ಯಾಗಶೀಲದ, ಔದಾರ್ಯದ, ಧರ್ಮವೀರದ ಲಕ್ಷಣ ಅಂತ ಗೊತ್ತಾಗುತ್ತದೆ. ಸದ್ವಂಶತ್ವಾದ್ ಅಂಗ ಸಂಸಂಗಿನೀತ್ವಂ ನೀತ್ವಾ ಕಾಮಂ ಗೌರವೇಣ ಅವಬದ್ಧ ನೀತಂ ಹಸ್ತಂ ವಂಚಯಿತ್ವಾ ಪರೇಣ ದ್ರೋಹಂಚಕ್ರೆ ಕತ್ಸಚಿತ್ ಸ್ವಕೃಪಾಣಿ. ಈಗ ಅವರ ಖಡ್ಗಗಳು ಯಾವ ರೀತಿ ಇದ್ದವು ಅಂತನ್ನೋದನ್ನು ಒಂದು ಶ್ಲೇಷದ ಮೂಲಕವಾಗಿ ಸಮಾಸೋಕ್ತಿ ಅಂತ ಅನ್ನುವ ಒಂದು ಅಲಂಕಾರ. ಸಮಾಸ ಅಂದರೆ ಅಡಕ, ಸಂಕ್ಷೇಪ ಅಂತ ಅರ್ಥ. 2 ಅರ್ಥಗಳನ್ನು, 2 ಬೇರೆ ಬೇರೆ ಚಿತ್ರಗಳನ್ನು ಒಂದರೊಳಗೆ ಕೊಟ್ಟು ಆ ಮೂಲಕವಾಗಿ ಮನಸ್ಸನ್ನು ಮುಟ್ಟಿಸಿದರೆ ಅದು ಸಮಾಸೋಕ್ತಿ ಅಂತ. ಪ್ರಕೃತ ಅಪ್ರಕೃತ ಎರಡನ್ನೂ ಕೂಡ, ಎರಡಕ್ಕೂ ಅನ್ವಿತವಾಗುವ ವಿಶೇಷಣಗಳ ಮೂಲಕ ಹೇಳಿದಾಗ ಸಮಾಸೋಕ್ತಿ ಅಲಂಕಾರ ಅಂತ ಬರುತ್ತದೆ. ಆ ಮೂಲಕ ಖಡ್ಗವನ್ನು ತುಂಬ ಚೆನ್ನಾಗಿರತಕ್ಕಂಥ ಒಂದು ಆತ್ಮೀಯವಾದ ಸಖ್ಯಕ್ಕೆ, ಸ್ನೇಹಕ್ಕೆ, ಸಖಿತ್ವಕ್ಕೆ ಹೋಲಿಸಿ ಮಾಡಿರುವಂಥ ಚಮತ್ಕಾರ ಇಲ್ಲಿದೆ. ಸದ್ವಂಶತ್ವಾತ್ ಅಂಗ ಸಂಸಂಗಿನೀತ್ವಂ ನೀತ್ವಾ ಕಾಮಂ ಗೌರವೇಣ ಅವಬದ್ಧ ನೀತಂ ಹಸ್ತಂ ವಂಚಯಿತ್ವಾ ಪರೇಣ ದ್ರೋಹಂಚಕ್ರೆ ಕಸ್ಯಚಿತ್ ಸ್ವಕೃಪಾಣಿ. ಕೃಪಾಣಿ ಅಂತಂದರೆ ಖಡ್ಗದ ಸ್ತ್ರೀಲಿಂಗ. ಕೃಪಾಣಂ ಖಡ್ಗ. ಕೃಪಾಣಿ ಅಂತಂದರೆ ಅಸಿಲತಾ, ಖಡ್ಗಲತಾ, ಬಳ್ಳಿಯಂತೆ ಬೆಳಕುವ ಖಡ್ಗ ಅಂತ. ಸಂಸ್ಕೃತದಲ್ಲಿ ಎಂತೆಂಥದ್ದನ್ನೋ ಲತಾಪದ ತಂದು ಅಂಟಿಸಿಬಿಟ್ಟು ಸ್ತ್ರೀಲಿಂಗಕ್ಕೆ ತರ್ತಾರೆ. ಚೂತಲತಾ ಅಂತ ಮಾವಿನ ಮರಕ್ಕೆ ಹೇಳ್ತಾರೆ, ಮಾವಿನ ಬಳ್ಳಿ ಅಂತ. ಮಾವಿನ ಮರ ಎಲ್ಲಾದರೂ ಬಳ್ಳಿ ಆಗೋಕ್ಕೆ ಸಾಧ್ಯವ? ನಾನು ತಮಾಷೆ ಮಾಡ್ತಿರ್ತೀನಿ, ವಟವೃಕ್ಷ ಒಂದು ಬಿಟ್ಟಿದ್ದಾರೆ, ವಟಲತಾ ಅಂತ ಹೇಳಿಲ್ಲ ಅಂತ.
ಎಲ್ಲವನ್ನೂ ಲತಾ ಅಂತ ಮಾಡ್ತಾರೆ. ಲವಂಗ ಲತಾ ಅಂತಾರೆ. ಲವಂಗ ಲತೆ ಅಲ್ಲ, ಅದು ದಪ್ಪದಾದಂಥ ಮರ. ಏಲಾಲತಾ ಅಂತ, ಏಲಕ್ಕಿಯ ಬಳ್ಳಿ ಅಂತಾರೆ. ಏಲಕ್ಕಿ ಒಂದು ಪೊದೆ ರೀತಿಯಲ್ಲಿ ಇರುತ್ತದೆ. ಒಟ್ಟಿನಲ್ಲಿ ಸಂಸ್ಕೃತ ಕವಿಗಳಿಗೆ ಈ ಉಪಮಾನ, ಉಪಮೇಯ ಇತ್ಯಾದಿಗಳಲ್ಲಿ ಸಮಾನ ಲಿಂಗ ವಚನ ವಿಭಕ್ತಿ ಬರಬೇಕು ಅಂತ ಕಟ್ಟಲೆ ಉಂಟು. ಅದಕ್ಕೋಸ್ಕರ ಪಾಪ ವ್ಯಾಕರಣ, ಭಾಷಾ ಮರ್ಯಾದೆ ಅವರನ್ನು ವಾಸ್ತವ ಮರ್ಯಾದೆಯನ್ನು ಮೀರುವಂತೆ ಮಾಡುತ್ತದೆ. ಅಂದರೆ ಲೋಕದಲ್ಲಿ ಅವುಗಳ ಸ್ಥಿತಿ ಏನಿದೆ ಅನ್ನೋದನ್ನು ಮರೆತು ಈ ಥರ ತಿರುಚಬೇಕು ಅಂತ ಮಾಡುತ್ತದೆ. ಮುಂಚೆ ಕವಿಗಳು ಗೊತ್ತಿದ್ದು ಮಾಡಿದ್ರು, ಆಮೇಲೆನವರು ಲವಂಗವನ್ನೂ ಕಂಡಿಲ್ಲ, ಏಲಕ್ಕಿನೂ ಕಂಡಿಲ್ಲ. ಏಲಕ್ಕಿ ಇತ್ಯಾದಿಗಳೆಲ್ಲ ನಮ್ಮ ಮಲೆನಾಡು ಆ ಕಡೆ ಸಹಜವಾಗಿ ಬೆಳೀತಕ್ಕಂಥದ್ದು. ಎಲ್ಲೋ ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಕೂತ್ಕೊಂಡು ಬರೆಯುವಂಥ ಕವಿಗೆ ಏಲಕ್ಕಿ ಎಲ್ಲಿಂದ ಬರಬೇಕು, ವೀಳ್ಯದೆಲೆ ಎಲ್ಲಿಂದ ಬರಬೇಕು? ಪಾಪ ಏನೂ ಸಾಧ್ಯವೇ ಇಲ್ಲ. ಇನ್ನು ವಿದೇಶಗಳಿಂದ ಲವಂಗ, ಕರ್ಪೂರ ಈ ಥರದ್ದೆಲ್ಲ ಬರತಕ್ಕಂಥದ್ದು. ಬರ್ಮಾ, ಜಾವಾ, ಸುಮಾತ್ರ ಆ ಕಡೆ ಅವುಗಳು ಹೇಗೆ ಗೊತ್ತಾಗಬೇಕು? ಇನ್ನಂತೂ ಶ್ರೀಗಂಧದ ಮರ ಉತ್ತರ ಭಾರತೀಯರಿಗೆ ಕಲ್ಪನೆಯೇ ಇಲ್ಲ. ಚಂದನ ಲತಾ ಹೇಳಿದ್ದೆ. ಚಂದನ ವೃಕ್ಷ ಏನು ಮಾಡೋದು ಪಾಪ ಅವ್ರಿಗೆ ಗೊತ್ತಿರೋಲ್ಲ. ಸಂಸ್ಕೃತ ಕವಿಗಳನ್ನು ನೋಡಿಕೊಂಡು ಎಷ್ಟೋ ಬಾರಿ ನಮ್ಮ ಬಾಟನಿಯನ್ನೋ ಝುವಾಲಜಿಯನ್ನೋ ರಿಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ಈ ತುಂಬ ಅಪಾಯಗಳು ಉಂಟು. ಎಲ್ಲೋ ಕೆಲವು ಕವಿಗಳು, ಮಹಾಕವಿಗಳಾದಂಥ ಋಷಿಕವಿಗಳಾದ ವಾಲ್ಮೀಕಿ, ವ್ಯಾಸರಂಥವರಲ್ಲಿ ನೈಸರ್ಗಿಕವಾದ ಪ್ರಜ್ಞೆ ಉಂಟು. ಆದರೆ ಅವರು ಅದನ್ನು ಹೆಚ್ಚಾಗಿ ಬಳಸಿಲ್ಲ. ಅದರೊಳಗೂ ವ್ಯಾಸರು ಹೆಚ್ಚಾಗಿ ಬಳಸಿಲ್ಲ. ಅವರಿಗೆ ಮನುಷ್ಯ ಸ್ವಭಾವ ತೋರಿಸೋದ್ರೊಳಗಿರ್ತಕ್ಕಂಥ ಆಸಕ್ತಿ ಸಸ್ಯ ಸ್ವಭಾವ, ಪ್ರಾಣಿ ಸ್ವಭಾವ, ಆ ಥರ ಮನುಷ್ಯೇತರ ಪ್ರಕೃತಿ ಸ್ವಭಾವ ತೋರಿಸೋದ್ರೊಳಗಿಲ್ಲ. ಲೋಕ ಗರ್ಭಗೃಹಂ ಕೃತ್ಸನಂ ಯಥಾವತ್ ಸಂಪ್ರಕಾಶಿತಂ ಅಂತ ಅವರದು. ರಾಮಾಯಣದ ವಾಲ್ಮೀಕಿ ಮುನಿಗಳ ಪ್ರತಿಭೆ ಇದನ್ನೆಲ್ಲ ಒಳಗೊಳ್ಳುತ್ತದೆ. ಆಮೇಲೆ ಕಾಳಿದಾಸ, ಅವನನ್ನು ಹಿಡ್ಕೊಂಡು ನಚ್ಚಿಕೊಂಡು ಕೆಲಸ ಮಾಡಬಹುದು. ನಮ್ಮ ಭಾರತೀಯ ಸಂಸ್ಕೃತಿಯ ಯಾವ ಮುಖವನ್ನಾಗಲಿ ಕಾಳಿದಾಸನನ್ನು ನೋಡಿ ಆಲ್ಮೋಸ್ಟ್ ಕಣ್ಮುಚ್ಚಿಕೊಂಡು ಅನುಸರಿಸಬಹುದು. ಅವನು ತಪ್ಪು ಮಾಡೋಲ್ಲ. ಅದರಿಂದಲೇ ಡಾಕ್ಟರ್ ವಿ ರಾಘವನ್ ಹೇಳ್ತಾರೆ, ಇನ್ ಹಿಮ್ ವಿ ಕ್ಯಾನ್ ಸಿ ಅಟ್ ಎ ಟೈಮ್ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೋಸ್ಟ್ ಆಥೆಂಟಿಕ್ ಮೆಸೇಜ್ ಆಫ್ ಇಂಡಿಯನ್ ಕಲ್ಚರ್ ಅಂತ. ಆಥೆಂಟಿಕ್ ಆದ ಶಾಸ್ತ್ರಗಳಿರ್ಬೋದು, ಆದರೆ ಬ್ಯೂಟಿಫುಲ್ ಅಲ್ಲ ಅವು. ಬ್ಯೂಟಿಫುಲ್ ಆಗಿರತಕ್ಕಂಥ ಕವಿಗಳು ಆಥೆಂಟಿಕ್ ಆಗಿರೋಲ್ಲ. ಆಮೇಲೆ ಬಾಣಭಟ್ಟ ಒಂದು ಮಟ್ಟಕ್ಕೆ ಬರ್ತಾನೆ, ಭಾವಭೂತಿ ಬರ್ತಾನೆ. ಆಮೇಲೆ ಚತುರ್ಥೋ ವ್ಯಕ್ತಿವಾನವ, ಅಸ್ತಿವಾನವ ಅನ್ಬೇಕು, ನಾಲ್ಕನೇವನು ಇಲ್ಲ ಅಂತ ಅನ್ಬೇಕು. ಈ ಕಾಲದಲ್ಲಿ ಯಾರಾದರೂ ಮಾಡಿದ್ರೆ ಉಂಟು, ಅಷ್ಟೇ ಹೊರತು ಮತ್ತೆ ಇವರು ಯಾರೂ ಇಲ್ಲ. ಅಂಥ ಭೋಜರಾಜರಂಥವರು ಒಂದು ಅಶೋಕವನ್ನೇ ತಾಲ, ಹಿಂತಾಲ, ನಾಗ, ಪುನ್ನಾಗ, ಮಂಜುಲ ಪ್ರಾಸಕ್ಕೋಸ್ಕರವಾಗಿ ಹೋಗ್ತಾರೆ ಹೊರತು ಮಿಕ್ಕಿದ್ದೇನೂ ಮಾಡೋಲ್ಲ. ಇದು ನಾವಿಲ್ಲಿ ಗಮನದಲ್ಲಿಟ್ಕೊಂಡಿರಬೇಕಾದಂಥ ಅಂಶ. ಹಾಗೆ ಕೃಪಾಣಿ ಅಂತ ಸ್ತ್ರೀಲಿಂಗವನ್ನು ತರ್ತಾರೆ. ಆಮೇಲೆ ಆ ಖಡ್ಗಕ್ಕೆ ಸದ್ವಂಶತ್ವಾತ್ ಅಂದರೆ ಖಡ್ಗದ ಹಿಡಿಕೆಯನ್ನು ಕೆಲವೊಮ್ಮೆ ಬಿದಿರಿನಿಂದ ಮಾಡಿರ್ತಾರೆ. ಈ ಖಡ್ಗವನ್ನು ಸುಂದರಿ ಅಂತ ಮಾಡಿದ್ರೆ ಅವಳು ಒಳ್ಳೆ ವಂಶದಿಂದ ಬಂದಿದ್ದಾಳೆ ಅಂತಲೂ ಅರ್ಥವಾಗುತ್ತೆ. ಸದ್ವಂಶತ್ವಾತ್ ಅಂಗ ಸಂಸಂಗಿನಿತ್ವಂ, ಮತ್ತು ಸದಾ ಖಡ್ಗ ನಮ್ಮ ಜೊತೆಗೇ ಇರುತ್ತದೆ. ಹಾಗೆಯೇ ಪ್ರೀತಮೆ ಜೊತೆಯಲ್ಲೇ ಇರ್ತಾಳೆ. ನಿತ್ವಾ ಕಾಮಂ ಗೌರವೇಣ ಅವಬದ್ಧ. ಗೌರವೇಣ ಅಂತಂದಾಗ ಕಾಮಂ ಗೌರವೇಣ ಆದರೇಣ, ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಚೆನ್ನಾಗಿರುವ ರೀತಿಯಲ್ಲಿ ತೆಗೆದುಕೊಂಡು ಬಂದದ್ದು ಅಂತ. ಖಡ್ಗವನ್ನು ಯಾವತ್ತೂ ಕೆಳಗೆ ಬಿಸಾಡೋಲ್ಲ, ಅದನ್ನು ಕಣ್ಣುಗೊತ್ಕೊಂಡು ಪ್ರಯೋಗ ಮಾಡ್ತಕ್ಕಂಥದ್ದು. ಸ್ವೀಕರಿಸೋದು ಹಾಗೆ, ಎಡಗೈಯಲ್ಲಿ ಹಿರಿಯೋಲ್ಲ. ಹೀಗೆಲ್ಲ ಉಂಟಲ್ಲ ಆ ಗೌರವ. ಮತ್ತು ಪ್ರೀತಿಪಾತ್ರಳಾದವಳನ್ನು, ಪತ್ನಿಯನ್ನು ಗೌರವದಿಂದ ಕಾಣುವಂತೆ. ಹಾಗಿರ್ತಕ್ಕಂಥ ಪಾಣಿಗೃಹೀತಿ, ಕೈ ಹಿಡ್ಕೊಂಡವಳನ್ನು ನಿತ್ವಾ ಹಸ್ತಂ ವಂಚಯಿತ್ವಾ ಪರೇಣ, ಅದು ಅಕಸ್ಮಾತ್ ನಮ್ಮ ಕೈಯಿಂದ ಜಾರಿ ಶತ್ರು ಹಸ್ತಕ್ಕೆ ಬಂದರೆ ಶತ್ರುವಿನ ಕೈನಲ್ಲಿ ನಿಂತುಕೊಂಡು ನಮ್ಮನ್ನೇ ತಿವಿಯೋಕ್ಕೆ ಬರುತ್ತೆ. ಇಲ್ಲಿ ಚಮತ್ಕಾರ ಅದು. ದ್ರೋಹಂಚಕ್ರೇ ಕಶಚಿತ್ವ ಕೃಪಾಣಿ, ನಮ್ಮ ಕತ್ತಿ ನಮ್ಮ ಕೈಯಲ್ಲಿರೋದು ಖಡ್ಗ ಯುದ್ಧ ಮಾಡುವ ಅಕಸ್ಮಾತ್ ಅವನ ಪೆಟ್ಟಿಂದ ನಮ್ಮ ಕತ್ತಿ ಬಿದ್ದರೆ ಅವನು ತಕ್ಷಣ ಆ ಕತ್ತಿನ ತೆಗೆದುಕೊಂಡು ನಮ್ಮನ್ನು ತಿವಿಯೋಕ್ಕೆ ಬರ್ತಾನೆ. ಆಗ ನಮ್ಮ ಹೆಣ್ಣೆ ನಮ್ಮ ವಿರುದ್ಧ ತಿರುಗದಂತೆ ಆಯಿತು, ನಮ್ಮವರೇ ನಮಗೆ ಬತ್ತಿ ಇಟ್ಟರು ಅಂತ ಆಗುತ್ತದೆ. ಈ ರೀತಿಯಾಗಿ ಆಯಿತು ಅಂತನೂ ಚಮತ್ಕಾರ ಮಾಡ್ತಾನೆ. ನೀತೇ ಭೇದಂ ಧೌತ ಧಾರಾಭಿಘಾತಾತ್ ಅಂಬೋದಾಬೆ ಶಾಸ್ತ್ರವೇಣ ಅಪರಸ್ಯ ಶಾಸ್ತ್ರರಾಜಿ ರಾಜಿಸ್ತೀಕ್ಷ್ಣ ಮಾರ್ಗಸ್ಯ ಮಾರ್ಗೋ ವಿದ್ಯುತ್ ದೀಪ್ತ ಕಂಕಟೆ ಲಕ್ಷ್ಯತೆ ಸ್ಮ. ಕಂಕಟ ಅಂತಂದರೆ ಅಜಗರ, ಹೆಬ್ಬಾವು ಅಂತ, ಕವಚ ಅಂತ ಕೂಡ ಅರ್ಥ ಉಂಟು. ಇಲ್ಲಿದು ಕವಚ ಅಂತ ಗೊತ್ತಾಗುತ್ತದೆ. ಕಂಕತ ಅಂತ ಟಕಾರದಲ್ಲಿ ತಕಾರ ಬಂದರೆ ಪಾಚಣಿಗೆ ಅಂತ ಅರ್ಥ ಆಗುತ್ತದೆ. ಒಬ್ಬ
ವೀರ ಧೌತಧಾರಾಭಿಘಾತ, ಚೆನ್ನಾಗಿ ಬೆಳ್ಳಗೆ ಮಸಿದಿರ್ತಕ್ಕಂಥ ಖಡ್ಗ, ಕಬ್ಬಿಣ ಆಗಿರ್ಬೋದು, ಅದನ್ನು ಚೆನ್ನಾಗಿ ಮಸಿದಾಗ ಅದು ಬೆಳ್ಳಿಯ ಬಣ್ಣದಲ್ಲಿರುತ್ತಲ್ಲ, ಅದರಿಂದ ತನ್ನ ಶತ್ರುವಿನ ಕವಚವನ್ನು ಅಂಬೋದಾಬೆ ಶಾತ್ರವೇಣ ಅಪರಸ್ಯ, ಶತ್ರುವಿನ ಕಪ್ಪಾದ ಕಬ್ಬಿಣದ ಕವಚವನ್ನು, ಮುಗಿಲಿನಂತೆ ಇರತಕ್ಕಂಥ ಕವಚವನ್ನು ಕತ್ತರಿಸಿದಂತೆ. ಆಗ ಸಾಸೃಗ್ರಾಜಿ ತೀಕ್ಷ್ಣ ಮಾರ್ಗಸ್ಯ ಮಾರ್ಗೋ ವಿದ್ಯುತ್ ದೀಪ್ತ ಕಂಕಟೆ ಲಕ್ಷ್ಯತೆ ಸ್ಮ. ಕಂಕಟ ಕವಚ ಸೀಳಿಕೊಂಡು ಅವನ ಎದೆಗೂ ಬಿದ್ದು ಅವನ ಎದೆಯಿಂದ ರಕ್ತ ಉಕ್ಕಿ ಬಂದಾಗ ಅದು ಕೆಂಪಗೆ ಕೆಚ್ಚನೆಯ ರಕ್ತ ಮಿಂಚಿನ ಬಳ್ಳಿ ಚಿಮ್ಮಿ ಬರುವ ತರಹ ಚಿಮ್ಮಿತು ಅಂತ. ಅಂದರೆ ಮಸೆದ ಕತ್ತಿಯ ಘಾತ ಕವಚವನ್ನು ಭೇದಿಸಿಕೊಂಡು ಶತ್ರುವಿಗೆ ನೋವನ್ನು ಉಂಟು ಮಾಡಿದೆ ಅಂತನ್ನುವ ಚಮತ್ಕಾರವನ್ನು ನಾವೆಲ್ಲಿ ಕಾಣ್ತೀವಿ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ಕುಂತೆ ನೋಚ್ಚೈ ಸಾದಿನಾ ಹಂತುಮಿಷ್ಟಾನ್ ನಾಜಾನೇಯೋ ದಂತಿನ ತ್ರಸ್ಯತಿ ಸ್ಮ ಕರ್ಮೋದಾರಂ ಕೀರ್ತಯೇ ಕರ್ತುಕಾಮಾನ್ ಕಿಂವಾ ಜಾತ್ಯ ಸ್ವಜಾತ್ಯಾ ಸ್ವಾಮಿನೋ ಹ್ರೇಪಯಂತಿ. ಈಗ ಇನ್ನೊಬ್ಬ ವೀರ ಯೋಧನ ಒಂದು ಚಿತ್ರವನ್ನು ಬಹಳ ಚೆನ್ನಾಗಿ ಆತ ಕೊಡ್ತಾನೆ. ಆಜಾನೇಯ ಅಂತಂದರೆ ಒಂದು ಬಗೆಯ ಕುದುರೆ, ವಾಹನಕ್ಕೆ ಯೋಗ್ಯವಾದಂಥ ಕುದುರೆ. ಆ ಕುದುರೆಯನ್ನು ಹತ್ತುಕೊಂಡು ಅವನು ಆಜಾನೇಯೋ ಸಾದಿನಾ ಕುಂತೇನ, ಕುಂತ ಅಂತಂದರೆ ಸ್ಪಿಯರ್ ಅಂತೀವಲ್ಲ, ಈಟಿ, ಆ ಒಂದು ಆಯುಧ, ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಆನೆಗೆ ಎದುರಾಗ್ತಾನೆ. ಆಗ ಆ ಆನೆ ಎದುರಿಗೆ ನಿಂತಾಗ ಯಾರಿಗೂ ಭಯವಾಗುತ್ತದೆ. ಆದರೆ ದಂತಿನಸ್ತ್ರಸ್ಯತಿ ಸ್ಮ ನ, ಆನೆಯನ್ನು ಕಂಡು ಈ ಕುದುರೆ ಮಾತ್ರ ಬೆದರಲಿಲ್ಲ. ಯಾಕೆ? ಕರ್ಮೋದಾರಂ ಕೀರ್ತಯೇ ಕರ್ತುಕಾಮಾನ್ ಕಿಂವಾ ಜಾತ್ಯಾ ಸ್ವಾಮಿನೋ ಹ್ರೇಪಯಂತಿ. ಉತ್ತಮರಾದವರು ಅಂದರೆ ಒಳ್ಳೆಯ ಕುಲದಲ್ಲಿ ಬಂದವರು ಅಂತ. ಒಳ್ಳೆಯ ಕುಲ ಅಂದರೆ ಜಾತಿ ಎನ್ನುವ ಅರ್ಥ ಅಲ್ಲ, ಒಳ್ಳೆಯ ಮನೆತನದಲ್ಲಿ ಬಂದವರು ಅಂತ. ಸಂಸ್ಕಾರಗಳನ್ನು ಕೊಡುವಂಥ ಮನೆತನದಲ್ಲಿ ಬಂದವರು, ಸಾಮಾನ್ಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಂಥವರು ಅಂತ. ಮತ್ತು ನಮ್ಮಲ್ಲಿ ಕುದುರೆಗಳನ್ನು ಜಾತ್ಯಶ್ವ ಅಂತಂತೀವಿ, ನಾಯಿಗಳನ್ನು ಜಾತಿ ನಾಯಿ ಅಂತೀವಿ. ಅಂದರೆ ಒಳ್ಳೆಯ ತಳಿ, ಒಳ್ಳೆಯ ಬ್ರೀಡ್ ಅಂತ ಅರ್ಥ. ಒಳ್ಳೆಯ ಬ್ರೀಡ್ನ ಕುದುರೆ ನ ಸ್ವಾಮಿನಃ ಹ್ರೇಪಯಂತಿ ಜಾತ್ಯಾಹ ನ ಹ್ರೇಪಯಂತಿ. ಅಂದರೆ ಈ ಒಳ್ಳೆ ಜಾತಿ ಕುದುರೆ ಆಗಿದ್ದರಿಂದ ಅದು ಬಲಿಷ್ಠವೂ ಆಗಿತ್ತು, ಆನೆಯನ್ನು ಕಂಡು ಅಂಜುತ್ತನೂ ಇರಲಿಲ್ಲ. ಅವನು ಈಟಿಯನ್ನು ತೆಗೆದುಕೊಂಡು ಆನೆಯನ್ನು ಎದುರಿಸೋಕೆ ಹೋದರೆ ಆನೆ ಎದುರಿಗೆ ನಿಂತಾಗಲೂ ಅದು ಅಂಜಿಕೊಳ್ಳಲಿಲ್ಲ ಅಂತನ್ನುವ ತಾತ್ಪರ್ಯ. ಅಂದರೆ ಆ ಸೊಗಸು ನಾವು ಕಾಣಬೇಕಾದ್ದೇನೆಂದರೆ, ಒಳ್ಳೆಯ ಮೌಲ್ಯ ಸಂಸ್ಕಾರಗಳ ಹಿನ್ನೆಲೆಯಿಂದ ಬಂದಂಥವರು ಯಾವ ವರ್ಣದಲ್ಲಿ ಜಾತಿಯಲ್ಲಿ ಹುಟ್ಟಿದ್ರು ಅವರು ನಿಂತುಕೋತಾರೆ. ಹಾಗಲ್ಲದೆ ಇದ್ದರೆ ಅವರಿಗೆ ಯಾವುದೇ ಸ್ಥೈರ್ಯ ಬರುವುದಿಲ್ಲ ಅಂತ. ಇದು ಒಂದು ಅರ್ಥಾಂತರನ್ಯಾಸ ಅಲಂಕಾರ. ನಮ್ಮಲ್ಲಿ ತುಂಬ ಮನೆತನವನ್ನು ಹೇಳಿದ್ದಾರೆ. ಮನೆತನ ಯಾಕೆ ಹೇಳಿದ್ದಾರೆ ಅಂದರೆ, ಕುಟುಂಬದಿಂದಲೇ ಒಬ್ಬನಿಗೆ ಸಂಸ್ಕಾರ, ಯಾವುದೇ ಒಬ್ಬ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಸಿಗುವಂಥದ್ದು ಕೌಟುಂಬಿಕವಾದ ವಾತಾವರಣದಿಂದ. ಟು ವಾಟ್ ಕ್ಯಾಸ್ಟ್ ಆರ್ ಟು ವಾಟ್ ಸೆಕ್ಷನ್ ದೇ ಬಿಲಾಂಗ್ ಟು ಅನ್ನೋದಕ್ಕಿಂತ ಹೌ ದಿ ಪೇರೆಂಟಿಂಗ್ ಅಂಡ್ ಹೌ ದಿ ಅಪ್ಬ್ರಿಂಗಿಂಗ್ ಅಂತ ಅನ್ನೋದರ ಮೇಲೆ ಹೋಗುತ್ತದೆ. ತಂದೆ ತಾಯಿಗಳು ಅವ್ರ ಜೊತೆನೇ ಹೆಚ್ಚು ಕಾಲ ಮಕ್ಕಳು ಕಳೆಯೋದ್ರಿಂದ, ಮತ್ತು ಒಡಹುಟ್ಟುಗಳು, ಅಜ್ಜ ಅಜ್ಜಿ ಇತ್ಯಾದಿಗಳೆಲ್ಲ ಇರೋದ ಒಟ್ಟು ಕುಟುಂಬ, ಕೂಡು ಕುಟುಂಬ ಹಿಂದಿನದಾಗಿದ್ದರಿಂದ ಆ ಮೂಲಕವಾಗಿ ಅವರಿಗೆ ಒಳ್ಳೆಯ ಸಂಸ್ಕಾರ ಬರ್ತಾ ಇತ್ತು. ಅಥವಾ ಕೆಟ್ಟ ಸಂಸ್ಕಾರಕ್ಕೂ ಕೆಟ್ಟ ವರ್ತನೆ ಇತ್ಯಾದಿಗಳಿಗೂ ಕೂಡ ಹಿನ್ನೆಲೆ ಕಾರಣವಾಗ್ತಾ ಇತ್ತು ಅಂತನ್ನೋದನ್ನು ಹೇಳ್ತಾನೆ. ಇಲ್ಲಿ ನಾವು ಕಾಣುವಂಥದ್ದು ಆ ಅಂಜದ ಕುದುರೆಯ ಶಕ್ತಿ, ಪರಾಕ್ರಮ. ವಿಶ್ವದ್ರೀಚೀರ್ ವಿಕ್ಷಿಪನ್ ಸೈನ್ಯ ವೀಚೀಹಿ ಆಜಾವಂತಹ ಕ್ವಾಪಿ ದೂರಂ ಪ್ರಯಾತಂ ಬಭ್ರಾಮೈಕೋ ಬಂಧುಮಿಷ್ಟಂ ದಿದೃಕ್ಷು ಸಿಂಧೋ ವಾದ್ಯೋ ಮಂಡಲಂ ಗೋರ್ವರಾಹ. ಇನ್ನೊಂದು ಒಳ್ಳೆ ಸೊಗಸಾದಂಥ ಕಲ್ಪನೆಯನ್ನು ಮಾಡ್ತಾನೆ. ಇಲ್ಲಿ ರೂಪಕ ಮೊದಲಾದ ಎಷ್ಟೋ ಸ್ವಾರಸ್ಯಕಾರಿಯಾದ ಅಲಂಕಾರಗಳನ್ನು ನಾವು ಕಾಣ್ತೀವಿ. ಒಬ್ಬ ವೀರ ತಾನು ಸೈನ್ಯ ಸಾಗರದಲ್ಲಿ ಬೇರೆ ಬೇರೆ ಸೇನಾ ಸಮೂಹದ ಅಲೆಗಳ ಮಧ್ಯದಲ್ಲಿ ದಾರಿ ಮಾಡಿಕೊಂಡು ನುಗ್ಗಿಕೊಂಡು ಬರ್ತಾ ಇದ್ದಾಗ, ಅವನು ನುಗ್ಗಿ ಹೋಗ್ತಾ ಇದ್ದಾಗ ಸಂಗ್ರಾಮ ಭೂಮಿಯಲ್ಲಿ ಹೇಗೆ ಕಾಣಿಸ್ತಾ ಇದ್ದ ಅಂತಂದರೆ, ಸಮುದ್ರದಲ್ಲಿ ಹಿಂದೆ ಆದಿವರಾಹಸ್ವಾಮಿ ಭೂಗೋಳವನ್ನು ಹುಡುಕಿಕೊಂಡು ಎಲ್ಲ ಕಡೆಗೂ ವೀರ ವಿಹಾರ ಮಾಡ್ತಾ ಇದ್ನಲ್ಲ, ಹಾಗೆ ಕಾಣಿಸ್ತಾ ಇತ್ತು ಅಂತ. ಬಭ್ರಾಮ ಏಕಃ, ಬಭ್ರಾಮೈಕೋ ವೃದ್ಧಿಸಂಧಿಯಾಗಿದೆ. ಬಂಧುಮಿಷ್ಟಂ ಇಷ್ಟಂ ದಿದೃಕ್ಷು ಸಿಂಧೌ ವಾದ್ಯೋ ಮಂಡಲಂ ಗೋರ್ವರಾಹ. ಗೋಹೋ ಮಂಡಲಂ ಅಂತಂದರೆ ಭೂಮಿಯ ಮಂಡಲವನ್ನು, ಭೂಮಂಡಲವನ್ನು,
ಗೌಹು ಅನ್ನುವ ಪದಕ್ಕೆ ಇರುವ 10 ಅರ್ಥಗಳಲ್ಲಿ ಭೂಮಿ ಅಂತನ್ನೋದು ಒಂದು. ವರಾಹ ಹೇಗೆ ಹುಡುಕದನೋ ಹಾಗೆ ವಿಶ್ವದ್ರೀಚಿ. ವಿಶ್ವದ್ರೀಚಿ ಅಂದರೆ ಸರ್ವವ್ಯಾಪಿ ಅಂತ. ವಿಶ್ವದ್ರೀಚಿ ಅದು ಸ್ತ್ರೀಲಿಂಗ. ಸೈನ್ಯಕ್ಕೆ ಸೇನಾ ಅನ್ನುವುದಕ್ಕೆ ವಿಶೇಷಣವಾಗುವ ವಿಶ್ವದ್ರೀಚಿ ವಿಕ್ಷಿಪನ್ ಸೈನ್ಯ ವೀಚಿ. ಸೇನೆ ಅನ್ನುವ ವೀಚಿ ಅಲೆಗಳ ಮಧ್ಯದಲ್ಲಿ ಭೇದಿಸಿಕೊಂಡು ಬರ್ತಾ ಇದ್ದ ಅಂತನ್ನುವ ಸ್ತ್ರೀಲಿಂಗದ ಶಬ್ದಕ್ಕೆ ವಿಶ್ವದ್ರೀಚಿ ಅಂತಾಗಿದೆ. ಅಂದರೆ ವಿಶ್ವಕ್ಕಂತ ನಪುಂಸಕಲಿಂಗದ್ದಾಗ್ತಾ ಇತ್ತು. ಒಂದು ಕಡೆ ಅವನು ಘೋರಾರಾವಧ್ವಾನಿತಾ ಶೇಷ ದಿಕ್ಕೇ ವಿಷ್ಕೇ ನಾಗಃ ಪರ್ಯಣಂಸಿ ಸ್ವಯೇವ ಅಂತ ಒಂದು ಪದ್ಯದಲ್ಲಿ ಒಂದು ಆನೆ, 20 ವಯಸ್ಸಿನ ಆನೆ ಯಾವ ರೀತಿ ಚಟುವಟಿಕೆಯಾಗಿತ್ತು ಅಂತ ಅನ್ನೋದನ್ನು ಹೇಳ್ತಾನೆ. ಇಲ್ಲಿ ನಾವು ಕಾಣಬೇಕಾದದ್ದು ಏನೆಂದರೆ ವಿಷ್ಕಃ ಅಂತ ಒಂದು ಪದಪ್ರಯೋಗ. ಒಂದು ವಯಸ್ಸಿನ ಆನೆಗೆ ಕೂಡ ಇಂಥ ಹೆಸರು ಅಂತಿರುತ್ತೆ ಜನರಿಕ್ ಆಗಿ ಅಂತಂದರೆ ಗಜಶಾಸ್ತ್ರ ಎಷ್ಟು ಬೆಳೆದಿತ್ತು ಅಂತ. ನಮ್ಮಲ್ಲಿ ಅಮರಕೋಶದ ವೈಶ್ಯವರ್ಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ಏನೇನೆಲ್ಲ ಪದಗಳಲ್ಲಿವೆ ಅಂತ. ತಾಯಿಯ ಹಾಲು ಬಿಟ್ಟು ಮತ್ತೇನೂ ಕುಡಿದೇ ಇದ್ದ ಫುಲ್ಲಿನ ಗರಿಕೆ ಎಳೆಯನ್ನು ಕೂಡ ಒಂದು ಎಸಳನ್ನೂ ಬಾಯಿಗೆ ಹಾಕ್ತಾ ಇರತಕ್ಕಂಥ ಕರುವಿಗೆ ತರ್ಣಕ ಅಂತ ಹೆಸರು. ಹಾಗಲ್ಲದೆ ಕೊಂಬು ಸ್ವಲ್ಪ ಮೂಡತಕ್ಕಂಥ ಹಂತಕ್ಕೆ ಬಂದಿದ್ದಾಗ ಅದಕ್ಕೆ ಕಡಸು ಅಂತ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ. ಆ ರೀತಿ ಅದಕ್ಕೆ ವತ್ಸತರ ಅಂತ ಹೆಸರು. ಇವೆರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಕರುವಿಗೆ ವತ್ಸ ಅಂತ ಕರೀತಾರೆ. ಅರೆ ತಾಯಿ ಹಾಲು ಕುಡಿಯುತ್ತೆ, ಹುಲ್ಲು ಒಂಚೂರು ತಿನ್ನುತ್ತೆ, ಅರೆ ಇನ್ನೂ ಕೊಂಬು ಮೊಳತಿಲ್ಲ. ಆ ಹಂತದಲ್ಲಿರ್ತಕ್ಕಂಥದಕ್ಕೆ ವತ್ಸ ಅಂತ. ತರ್ಣಕ, ವತ್ಸ, ವತ್ಸತರ ಅಂತ ಹೀಗೆಲ್ಲ. ಅಂದರೆ ಯಾವ ಪದಗಳೇ ಆಗಲಿ ಹುಟ್ಟುವುದು ಸಮಾಜದ ಬೇಡಿಕೆಯಿಂದ, ಪರಿಸರ ಹೇಗೆ ಬೆಳಕೊಂಡು ಬಂದಿದೆ ಅಂತ ಅನ್ನೋದನ್ನು ನೋಡಿದಾಗ ಇಷ್ಟು ಸೂಕ್ಷ್ಮವಾದ ಶೇಡ್ಸ್ ಎಲ್ಲ ಈ ಕಾಲದಲ್ಲಿ ಬೇರೆ ಯಾವುದಕ್ಕೂ ಇರುತ್ತದೆ. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಥರ ಇರ್ತದೆ. ಎಸ್ಕಿಮೋಗಳು ಹಿಮ, ಮಂಜು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ 100 ಪದಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ನಮಗೆ ಗೊತ್ತು. ಇಂಗ್ಲೀಷ್ನಲ್ಲಿ ಮೊದಲಿಗೆ ಈ ನೌಕೆ, ನೌಕಾಯಾನ ಇತ್ಯಾದಿಗೆ ಸಂಬಂಧಪಟ್ಟಂತೆ ತುಂಬ ಇದ್ದದ್ದಾಗಿತ್ತು ಅಂತ. ಏಕೆಂದರೆ ಅಲ್ಲಿ ಉದ್ದವಾದ ಕರಾವಳಿ, ಯಾವ ದಿಕ್ಕಿನಲ್ಲಿ ಹೋದರೂ ಒಂದು 50-100 ಕಿಲೋಮೀಟರ್ ಹೋಗ್ತಿದ್ದಂತೆ ಸಮುದ್ರ ತೀರ ಸಿಗುತ್ತದೆ ಇಡೀ ಇಂಗ್ಲೆಂಡ್ನಲ್ಲಿ. ಹಾಗಿದ್ದಾಗ ನೇರ ಸಮುದ್ರದ ಸಂಪರ್ಕ ಇರುತ್ತದಲ್ಲ, ಹಾಗೆ ಆ ರೀತಿಯಾಗಿ ಇಲ್ಲಿ ಈ ಶಬ್ದ ನನಗೆ ಯಾತಕ್ಕೆ ಉಲ್ಲೇಖ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಮೊನ್ನೆ ನಾನು ಹೇಳಿದ್ದೆ ಶಾಂತಿ ಪುರಾಣದಲ್ಲಿ ಪೊನ್ನ ತುಂಬ ಗಜ ಸೈನ್ಯ, ಗಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಪದಗಳನ್ನು ಬಳಸ್ತಾನೆ ಅಂತ. ಅವನು ಇದನ್ನು ತದ್ಭವ ಮಾಡಿಕೊಂಡು ವಿಕ್ಕ ಅಂತ ಬಳಸ್ತಾನೆ. ವಿ ಸೀತಾರಾಮಯ್ಯನವರು, ರಾళ్లಪಲ್ಲಿ ಅನಂತಕೃಷ್ಣ ಶರ್ಮರು ಮಹಾನುಭಾವರು, ಸಂಸ್ಕೃತಾಂಧ್ರ ಕರ್ನಾಟ ಭಾಷಾ ಸವ್ಯಸಾಚಿಗಳು ಅಂತ ಹೆಸರಾದವರು, ಸಂಗೀತ ಸಾಹಿತ್ಯ ನಿಧಿ. ಅವ್ರನ್ನೊಮ್ಮೆ ಕೇಳಿದ್ರಂತೆ, ಈ ಶಾಂತಿ ಪುರಾಣದಲ್ಲಿ ವಿಕ್ಕ ಅನ್ನೋ ಪದ ಬರುತ್ತಲ್ಲ ಅದಕ್ಕೇನು ಅರ್ಥ ಅಂದರೆ ಟಕ್ ಅಂತ ವೈಜಯಂತಿ ಕೋಶದಲ್ಲಿ ಬರುತ್ತದೆ, ಅದು 20 ವರ್ಷದ ಆನೆ ಅಂತ. ಸೀತಾರಾಮಯ್ಯನವ್ರಿಗೆ ಮರ್ತು ಹೋಗ್ಬಿಟ್ಟಿತ್ತು ವಿಕ್ಕ ಅನ್ನುವುದು ವಿಷ್ಕ ಅನ್ನುವುದರ ತದ್ಭವ ಅಂತ. ಅವರು ಬರೆಯುವಾಗ ಪಾಪ ವಿಕ್ಕ ಅಂತ ಅಷ್ಟೇ ಬರೆದ್ರು, ಗ್ರಂಥದಲ್ಲಿ ತದ್ಭವ ಇದೆ. ಯಾವುದೋ ಒಂದು ಇಂತಿಷ್ಟು ವಯಸ್ಸಿನ ಆನೆ ಅಂತ ಹೇಳಿದ್ರು, ಕೋಶವನ್ನು ಹೇಳಿದ್ರು, ನೆನಪಿಲ್ಲ ಅಂತ. ಅದನ್ನು ನಾವು ಯಾವಾಗಲೂ ಓದಿದ್ದು. ಮತ್ತೆ ಶಿಶುಪಾಲ ವಧವನ್ನು ಓದ್ತಾ ಇದ್ದಾಗ, ಈ ಶಿಶುಪಾಲ ವಧವನ್ನು ನಾನು ಮೊದಲು ಪ್ರವಚನ ಮಾಡಿದ್ದು ಸುಮಾರು 20 ವರ್ಷಗಳಿಗೂ ಮುಂಚೆ ಭಾರತೀಯ ವಿದ್ಯಾಭವನದಲ್ಲಿ. ಪಂಚಮಹಾಕಾವ್ಯಗಳನ್ನು ಅಲ್ಲಿ ಮಾತಾಡಿದ್ದೆ, ಕ್ರಮವಾಗಿ ಹೀಗೆ ಮಾತಾಡದಂತೇನೆ. ಆಗ ಶಿಶುಪಾಲ ವಧದ ಪ್ರತಿಪದ್ಯಗಳನ್ನು ವ್ಯಾಖ್ಯಾನದ ಜೊತೆಗೆ ಓದ್ತಾ ಇದ್ದಾಗ ಅಲ್ಲಿ ವಿಷ್ಕ ಅಂತನ್ನುವ ಪದವನ್ನು ಬಳಸಿದ್ದಾನೆ ಕವಿ. ವಿಷ್ಕೋ 20 ವರ್ಷಕಃ ಇತಿ ವೈಜಯಂತಿ ಅಂತ. ವಿಷ್ಕೆ 20 ವರ್ಷಕ್ಕೆ ಡಿಂಬೆ ಅಂತ ಆನೆಯ ಮರಿ 20 ವರ್ಷದ್ದು. ಆ ಮರಿ ಏನಲ್ಲ, ಅದು ಒಂದು ಮಟ್ಟದ ಗಟ್ಟುಮುಟ್ಟಾದ ಆನೆಯೇ ಆಗಿರುತ್ತದೆ. ಅಂದರೆ ಕವಿ ಎಷ್ಟು ಟೆಕ್ನಿಕಲ್ ಆಗಿ ಪದಗಳನ್ನು ಬಳಸ್ತಾನೆ ಅಂತ. ಆ ರೀತಿಯಾದ ಬಳಕೆಯಿಂದ ಒಂದು ಭಾಷೆ ಬೆಳೆಯುತ್ತದೆ. ಸಂಸ್ಕೃತ ಈ ಕಾವ್ಯಗಳೆಲ್ಲ ನಿರ್ಮಾಣವಾಗುವ ಕಾಲದಲ್ಲಿ ಎಲ್ಲವನ್ನೂ ಮಾಡುವ, ಆ ಕಾಲದ ಜಗತ್ತಿನ ಏನೆಲ್ಲ ಕೆಲಸ ಇದೆ ಎಲ್ಲ ಮಾಡುವ ಸಾಮರ್ಥ್ಯ ಪಡೆದಿತ್ತು. ಅದು ಆಯುರ್ವೇದವೇ, ಜ್ಯೋತಿಷವೇ, ರಾಜನೀತಿಯೇ, ಕಾವ್ಯಶಾಸ್ತ್ರವೇ, ಸಂಗೀತವೇ, ನಾಟ್ಯವೇ ಎಲ್ಲ. ಈಗ ಹೆಚ್ಚು ಕಡಿಮೆ ಇಂಗ್ಲೀಷಿಗೆ ಯಾವ ಸೌಲಭ್ಯ, ಯಾವ ಒಂದು ಶಕ್ತಿ ಇದೆ ಅಷ್ಟು ಸಂಸ್ಕೃತಕ್ಕಿದ್ದದ್ದು ಹೌದು. ಆಮೇಲೆ ಕಡಿಮೆ ಆಗ್ತಾ ಬಂತು, ಬಳಕೆ ಮಾಡುವುದು ಕಡಿಮೆ ಆಯಿತು, ಅಲ್ಲಿ ಜ್ಞಾನೋತ್ಪಾದನೆ ಕಡಿಮೆ ಆಯಿತು. ಯಾತಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಸಂಸ್ಕೃತದಲ್ಲಿ ಅದಿದೆ, ಇದಿದೆ, ಮಣ್ಣಿದೆ, ಮಸಿ ಇದೆ ಅಂತ ಎಲ್ಲರೂ ಶಂಖಾ ಜಾಗಟೆ ಇಟ್ಕೊಂಡು ಬಾಯಿ ಬಡ್ಕೋತಾರೆ. ಆದರೆ ಅವನಾಗಿ ನಿಷ್ಪಾದನೆ ಮಾಡಿ ತೋರಿಸಿದ್ದು ಏನು? ತುಂಬ ನಗ್ನಮುಷಿತ ಸಂಕೀರ್ತನ, ಅದು ಪ್ರಯೋಜನಕ್ಕೆ ಬರೋಲ್ಲ. ನಾವು ಸಂಸ್ಕೃತದಲ್ಲಿ ನಿರ್ಮಾಣ ಮಾಡಿದ್ರೆ ಜ್ಞಾನ ಶಾಖೆಗಳನ್ನು ಸ್ವತಂತ್ರವಾಗಿ, ಆಗ ಜನ ತಿರುಗಿಯಾರೋ ಏನು.
ಇವತ್ತದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ. ನಾಳೆ ಚೈನೀಸಿಗೆ ಬರ್ಬೋದೋ ಏನೋ ಗೊತ್ತಿಲ್ಲ. ಹೇಗೆ ಯಾವ ಕಾಲದಲ್ಲಿ ಆಗುತ್ತದೆಯೋ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಆಯಿತು. ಇದನ್ನು ನಾವು ಗಮನಿಸಿಕೊಳ್ಬೇಕು. ಹಾಗಾಗಿ ಯಾವುದೋ ಗ್ರಂಥಗಳಲ್ಲಿ, ವೇದಗಳಲ್ಲಿದೆ, ವರಾಹಮಿರ್ನಲ್ಲಿದೆ, ಮತ್ತೊಂದರೊಳಗಿದೆ ಅಂದರೆ ಈ ಹೊತ್ತಿಗೆ ಅದರ ಮೂಲಕವಾಗಿ ಒಂದು ಹೊಸದನ್ನು ಮಾಡೋದಕ್ಕೆ ಆಗ್ತಾ ಇದೆಯಾ? ಮತ್ತು ನೀವು ಆ ಹೊಸದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದು ಅದನ್ನು ಸಂಸ್ಕೃತ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡಿ ಅದನ್ನು ಪ್ರಯೋಗ ಮಾಡಿ ಜನಕ್ಕೆ ಸಾಬೀತು ಮಾಡಿ ತೋರಿಸಿದ್ದೀರಾ ಅಂತ ಕೇಳಬೇಕಾಗುತ್ತದೆ. ಇದು ಬರುವುದು ದೊಡ್ಡ ಪ್ರಶ್ನೆ. ಇಲ್ಲದೇ ಇದ್ರೆ ಅಂಧಾಭಿಮಾನವಾಗಿ ಕೂತ್ಕೊಳ್ಳುತ್ತೆ. ನಮ್ಮಲ್ಲಿ ಸಂಸ್ಕೃತದ ಕೊಂಡಾಟ ಮಾಡುವವರು, ಸಂಸ್ಕೃತದ ಕೊಂಡಾಟ ಖಂಡಿತ ತಪ್ಪಲ್ಲ, ಆದರೆ ಸಹೇತುಕವಾಗಿರಬೇಕು, ಇಲ್ಲದೇ ನಗೆಪಾಟ್ಲಾಗುತ್ತದೆ. ಅಯ್ಯೋ, ಎಷ್ಟು ಜನ ಭಾರತೀಯ ವಿದ್ವತ್ ಪರಿಷತ್ನಲ್ಲಿ ಅವಿವೇಕದ ಮಹಾಪ್ರವಾಹ ಹರಿದು ಬಿಡ್ತಾ ಇರ್ತಕ್ಕಂಥದ್ದು ನೋಡಿ ಬಹಳ ಬೇಸರವಾಗುತ್ತದೆ. ಏನು ಯಾರಿಗೇನು ಲಗಾಮಿಲ್ಲದೆ ಹೇಳ್ತಾ ಇರ್ತಾರೆ, ಏನಂದರೆ ಅದನ್ನು ಹೇಳ್ತಾ ಇರ್ತಾರೆ ಅಂತಾದರೆ ಸಹಿವಾಗೋದಿಲ್ಲ. ಕೇಳುವ ಕಿವಿಗಳನ್ನೇ ಇಟ್ಟುಕೊಳ್ಳದೆ ಇದ್ದರೆ ಹೇಗೆ? CNR ರಾಯರು ನಮ್ಮ ದೇಶದ ಜರ್ನಲ್ಗಳಲ್ಲಿ ನೀವು ಪಬ್ಲಿಷ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತ್ರ ಮಾಡಲಿಲ್ಲ. ಅವರು ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಬೇಕು ಅಂತ ಯಾವ್ಯಾವುದೋ ಜರ್ನಲ್ಗಳು ಹಾಕೋರು 200 ಜನ ಕೋ ಆಥರ್ಗಳಾಗಿರ್ತಾ ಇದ್ರು. MRLಂದ ಯಾವ ಪೇಪರ್ ಬಂದರೂ ಅವ್ರ ಹೆಸರು ಅಂಟಿಸ್ಕೊಂಡು ಬರ್ತಾ ಇದ್ದಿದ್ದನ್ನು ನಾನೇ ಕಂಡಿದ್ದೀನಿ. ಹಾಗಾದಾಗ ಎಲ್ಲಿ ಬೆಲೆ ಬರ್ತದೆ? ನಾವು ಮಾಡಿ ತೋರಿಸಬೇಕು, ನಮ್ಮ ಆಚರಣೆಯಲ್ಲಿರಬೇಕು. ಇಲ್ಲದೇ ಇದ್ರೆ ಹೇಗೆ? ತಾತಸ್ಯ ಕೂಪೋಯ ಮಿತಿ ಭ್ರುವಾಣ ಕ್ಷಾರಂ ಜಲಂ ಕಾಪುರುಷ ಪಿಬಂತಿ ಎನ್ನುವ ಯೋಗ ವಾಸಿಷ್ಠದ ಮಾತಿನಂತೆ ಆಗಿಬಿಡುತ್ತದೆ. ಈ ಕಾವ್ಯಾದಿಗಳ ನಿರ್ಮಾಣ ಕಾಲದಲ್ಲಿ ಸಂಸ್ಕೃತಕ್ಕೆ ಆ ಸಾಮರ್ಥ್ಯ ಇತ್ತು. ಮತ್ತೆ ನಮಗೆ ತಂದುಕೊಡೋಕ್ಕೆ ಸಾಧ್ಯವ ಅಂದರೆ ಆ ಕೆಲಸವನ್ನು ಮಾಡಬೇಕು. ಈ ಕಾಲದಲ್ಲಿ ಹೆಚ್ಚಾಗಿ ಸಂಸ್ಕೃತದ ಚಾಂಪಿಯನ್ಸ್ ಆಗಿರೋರು ಸಂಸ್ಕೃತವನ್ನು ಸಾಮಾನ್ಯವಾಗಿಯೂ ತಿಳ್ಕೊಳ್ಳದೆ ಅದರೊಳಗೆ ಒಂದು ಸೌಂದರ್ಯದಿಂದ, ಒಂದು ಸಾಮರ್ಥ್ಯದಿಂದ ಒಂದು ಪುಟವೂ ಬರೆಯೋಕ್ಕಾಗದೇ ಇರೋ ಇಂಗ್ಲೀಷ್ನಲ್ಲಿ ತೌಡು ಕುಟ್ತಕ್ಕಂಥ ಜನ. ಇಲ್ಲದೇ ಇದ್ರೆ ವಿಜ್ಞಾನಾದಿಗಳ ಗಂಧಗಾಳಿಯೂ ಇಲ್ಲದೆ ಇರತಕ್ಕಂಥವ್ರು ಹೈವರಟ್ ಲಣ್ ಹೇಳಿಕೊಂಡು ಮತ್ತೆ ಶಬ್ದಗುಣ ಆಕಾಶಂ ಅಂತ ಕೂಕ್ಕೊಂಡಿರ್ತಕ್ಕಂಥ ಶುಷ್ಕತೆಯ ತಾರ್ಕಿಕರು, ವೈಯಾಕರಣರು ಬಿಟ್ಟರೆ ನಿಜವಾಗಿ ಉತ್ಪಾದಕಾನ ಬಹವಃ ಕವಯ ಶರಭ ಇವ ಅಂತ ಬಾಣಭಟ್ಟ ಹೇಳಿದ್ನಲ್ಲ, ಸಂತಿಶ್ವಾನ ಇವ ಸಂಖ್ಯೋ ಜಾತಿಭಾಜೋ ಗೃಹೇ ಗೃಹೆ ಉತ್ಪಾದಕಾಸ್ತು ಭವ ವಿರಲಾಹ ಕವಿಯ ಶರಭ ಇವ. ಮನೆಯಲ್ಲೂ ನಾಯಿಗಳಂತೆ ಬೇಕಾದ ಜನ ನಾಮಧಾರಿಗಳಾಗಿ, ಕವಿನಾಮಧಾರಿಗಳಾಗಿರ್ತಾರೆ. ಆದರೆ ಉತ್ಪಾದಕರಾದ ಮಹಾಕವಿಗಳು ಶರಭಗಳಾಗಿ ಎಲ್ಲಿಯೋ ವಿರಳ ಅಂತ ಹಾಗಾಗಿಬಿಡ್ತದೆ. ಇಂಥ ಕವಿಯನ್ನು ಕಂಡಾಗ ಎಷ್ಟು ಪ್ರೌಢತೆ, ಎಷ್ಟು ವ್ಯಾಸಂಗ ಇಲ್ಲಿ ತುಂಬಿಸಿದ್ದಾನೆ ಅಂತ ಗೊತ್ತಾಗುತ್ತದೆ. ಮತ್ತೆ ಅವನಿಗೆ ಹಾಗೆ ಒದಗಿ ಬರ್ತಾ ಇತ್ತು ಪದಗಳು ಅಂದರೆ ಯಾವ ವಾತಾವರಣದಲ್ಲಿದ್ದ, ಆ ವಾತಾವರಣ ಜೀವದ್ವಾತಾವರಣ ಹೇಗೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಯಾವ ಆಲೋಚನೆಯನ್ನು, ಯಾವ ವಿಚಾರವನ್ನು ಈ ಭಾಷೆಯಲ್ಲಿ ಹೇಳುವ ಸಾಮರ್ಥ್ಯವನ್ನು ನಾವು ತುಂಬಿಕೊಡಬೇಕು. ಸಂಸ್ಕೃತಕ್ಕೆ ಯಾವುದನ್ನು ಹೇಳುವ ಶಕ್ತಿ ಇದೆ, ಆದರೆ ಅದು ಶಬ್ದಗತವಾದದ್ದು. ಅರ್ಥಗತವಾದ ಶಕ್ತಿ ನಾವು ಕೊಡಬೇಕು. ಅರ್ಥ ಅಂದರೆ ಮೆಟೀರಿಯಲೈಸಿಂಗ್ ಅರ್ಥ. ಶಬ್ದ ಅಂದರೆ ರಿಟೆನ್ಷನ್ ಅಂತ ಅರ್ಥ. ಶಬ್ದ ಅಭಿದತ್ತವಾದ ಸಂಕೇತ, ಅಭಿಹಿತವಾದ ಸಂಕೇತ. ಆದರೆ ಅರ್ಥ ಅನ್ನೋದು ನಾವು ಸಾಧಿಸಿ ತೋರಿಸಬೇಕಾದದ್ದು. ಇಲ್ಲದೇ ಇದ್ರೆ ಆಗತಕ್ಕಂಥದ್ದಲ್ಲ. ಒಂದು ಆರೋಹಣ ಅವರೋಹಣ ಒಂದು ಪುಸ್ತಕದಲ್ಲಿ ಒಂದು ರಾಗದ್ದಿದ್ದರೆ ಅದು ರಾಗದ ಶಬ್ದ ರೂಪ ಇದ್ದಂತೆ. ರಾಗದ ಅರ್ಥರೂಪ ಇರೋದು ಆ ಆರೋಹ ಅವರೋಹದಿಂದ ಪೂರ್ಣವಾದ ರಾಗವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇವತ್ತು ನಾನು ಈ ಕ್ಷಣದಲ್ಲಿ ಹಾಡು ತೋರಿಸಬಲ್ಲೆ ಅಂತ ಮಾಡ್ತಕ್ಕಂಥದ್ದು. ಪಿಂಗಳ ಛಂದಸ್ಸಲ್ಲಿ ಒಂದು ಯಾವುದೋ ಛಂದಸ್ಸು ನಿರ್ದಿಷ್ಟವಾಗಿದೆ ಎಂಥದ್ದೋ ಒಂದು ಗಣ ವಿನ್ಯಾಸದಲ್ಲಿ ಅಂತಂದರೆ ಅದನ್ನು ಈಗಲೂ ನಾನು ಆಶುಕಾವ್ಯದ ರೂಪವಾಗಿ ನನಗೆ ತೋಚಿದ ಭಾಷೆಯಲ್ಲಿ, ತೋಚಿದ ಅಲಂಕಾರದಲ್ಲಿ ಹೇಳೋಕ್ಕಾದರೆ ಮಾತ್ರ ಬಂತು ಅದಕ್ಕೆ ಅರ್ಥತ್ವ ಅಂತ. ಹೀಗೆ ಅರ್ಥತ್ವ ಇಲ್ಲದೆ ಶಬ್ದತ್ವ ಇಟ್ಕೊಂಡ್ರೆ ಶಬ್ದಶಾರಣ್ಯ ಬರುತ್ತದೆ. ಲಿಟ್ರಲಿಸ್ಟ್ಸ್ ಏನು ಪ್ರಯೋಜನವಾಗೋದಿಲ್ಲ. ಅದು ಮಗು ಸತ್ತೋಯ್ತು, ತೊಟ್ಲ ಬಟ್ಟೆ ವಾಸನೆ ಇನ್ನೂ ಉಳಿದಿದೆ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ, ಹಾಗಾಗುತ್ತದೆ. ಇರಲಿ. ಪ್ರತ್ಯಾಸನ್ನೇ ದಂತಿನಿ ಪ್ರಾತಿಪಕ್ಷೆ ಯಂತ್ರಾನಾಗ ಪ್ರಸ್ತವಂ ಕೃಚ್ಛತೋಪಿ ಕ್ರೋಧಾಕ್ರಾಂತಃ ಕ್ರೂರ ನಿರ್ಧಾರಿತಾಕ್ಷ ಪ್ರೇಕ್ಷಾಂಚಕ್ರೆ ನೈವ ಕಿಂಚಿನ್ ಮದಾಂಧ. ಒಂದು ಮತ್ತೆ ಆನೆಗಳ ಬಗೆಗೆ ಅವನಿಗೆ ಯಾವುದರೊಳಗೆ ಸಾಮರ್ಥ್ಯ ಇದೆಯೋ ಅದನ್ನು ಇಟ್ಟುಕೊಂಡು ಹೇಳ್ತಾನೆ. ವಿ ಹ್ಯಾವ್ ಟು ಪ್ಲೇ ಆ್ಯಸ್ ಪರ್ ಅವರ್ ಸ್ಟ್ರೆಂತ್ಸ್ ಅಂತಾರಲ್ಲ, ಪ್ಲೇಯಿಂಗ್ ಟು ದರ್ ಸ್ಟ್ರೆಂತ್ ಅಂತ. ಇವನಿಗೆ ರಥದ ಬಗ್ಗೆ ಹೇಳ್ತಾ ಇಲ್ಲ ಜಾಸ್ತಿ, ಕುದುರೆಗಳ ಬಗ್ಗೆ ಚೂರು ಹೇಳ್ತಾನೆ, ಆದರೆ ಅದು ಜಾಸ್ತಿ ಇಲ್ಲ. ಆನೆಗಳಿಗೆ ಹೋಲಿಸಿದ್ರೆ ಜಾಸ್ತಿ ಇಲ್ಲ. ಪಾದಾತ್ತ ಬಗ್ಗೆ ತುಂಬ ಕಡಿಮೆ ಹೇಳ್ತಾನೆ. ಪ್ರಾಯಶಃ ನನಗನ್ಸುತ್ತೆ ಮಾಘನ ಕಾಲಕ್ಕೆ ರಥ ಮತ್ತು ರಥಿಕರ ಯುದ್ಧ ಕಡಿಮೆ ಆಗಿತ್ತು ಅಂತ.
ಯಾಕೆಂದರೆ ಮಹಾಭಾರತ ಕಾಲದಲ್ಲಿ ಯಾವ ರಥಿಕರ ಒಂದು ಮುಂಚೂಣಿಯನ್ನು ಕಾಣ್ತೀವಿ, ಎಷ್ಟು ದೊಡ್ಡದಾಗಿ ಒಬ್ಬ ವರೂಥ ಅಂದರೆ ರಥದಲ್ಲಿ ಕೂತು ಯುದ್ಧ ಮಾಡಬಲ್ಲವರ ವೀರ ವಿಹಾರವನ್ನು ನೋಡ್ತೀವಿ, ಅಂಥದ್ದು ಮುಂದಿನ ಕಾವ್ಯಗಳಲ್ಲಿ ಕಾಣೋಲ್ಲ. ಪ್ರಾಯಶಃ ರಥ ಕಷ್ಟ ನಿರ್ವಾಹಕ್ಕೆ, ಅದಕ್ಕೆ ಬದಲಾಗಿ ಒಂದೇ ಕುದುರೆ ಮೇಲೆ ಹತ್ತಿ ಹೋಗೋದು ಮೇಲು ಅಂತ ಅನ್ನಿಸ್ತು, ಅಥವಾ ರಥದಲ್ಲಿ ಸಾರಥಿಯನ್ನು ಕೊಂದುಬಿಟ್ರೆ ತುಂಬ ಅತಂತ್ರವಾಗಿಬಿಡುತ್ತದೆ ಅನ್ನುವ ಚಿಂತೆ ಬಂತು, ಏನೋ ಗೊತ್ತಿಲ್ಲ. ಒಂದು ಕಾಲದಿಂದ ಈಚೆಗೆ ರಥ ಅನ್ನೋದು ಆಲಂಕಾರಿಕವಾಯಿತು. ಇಟ್ ಬಿಕೇಮ್ ಮೋರ್ ಫಾರ್ಮಲ್, ನಾಟ್ ಸಬ್ಸ್ಟ್ಯಾನ್ಷಿಯಲ್. ಈ ದೃಷ್ಟಿಯಿಂದ ರಥಯುದ್ಧ ಕಡಿಮೆ ಆಯಿತು. ಚತುರಂಗ ಬಲ ಅನ್ನೋದು ಸಾಂಕೇತಿಕವಾಗಿ ಆಯಿತು, ತ್ರಂಗವೇ ಇದ್ದಿದ್ದು. ಆಶ್ವಿಕರು, ಹಾಸ್ತಿಕರು ಮತ್ತು ಪಾದಾತರು ಮೂರೇ ಇದ್ದದ್ದು. ಅದಕ್ಕಾಗಿಯೇ ದಕ್ಷಿಣ ಭಾರತದಲ್ಲಿ ನಾವು ನೋಡ್ತೀವಿ, ವಿಜಯನಗರದವರು ನರಪತಿಗಳು, ಬಹಮನಿಯರು ಅಶ್ವಪತಿಗಳು, ಕಳಿಂಗರದವರು ಗಜಪತಿಗಳು ಅಂತ ಆಗಿದ್ರು. ರಥಪತಿಗಳು ಅಂತ ಎಲ್ಲಿಯೂ ಇಲ್ಲ. ನೋಡಿದಾಗ ರಥ ಹಿಂದಕ್ಕೆ ಹೋಗಿತ್ತು ಅಂತ ಗೊತ್ತಾಗುತ್ತದೆ. ಅದೇನಿದ್ರು ಒಂದು ರೀತಿ ಸಿವಿಲಿಯನ್ ಪರ್ಪಸಸ್ ಅಂತಾರಲ್ಲ, ಆ ರೀತಿಯಾಗಿ ಸಾಮಾನು ಸರಬರಾಜು ಇತ್ಯಾದಿಗಳಿಗೆ, ಮತ್ತು ಒಂದು ಡಿಗ್ನಿಟಿ ಸ್ಟೇಟಸ್ ಅನ್ನೋದಕ್ಕೆ ಇತ್ತು. ಶಕಟಗಳು, ಎತ್ತಿನ ಬಂಡಿಗಳು ಮತ್ತು ಗರ್ಧಮನೀತವಾದದ್ದು ಅಂದರೆ ಹೇಸರಗತ್ತೆಗಳು ಎಳೆಯತಕ್ಕಂಥ ಬಂಡಿಗಳು, ಈ ರೀತಿಯಾದವು ಇದ್ದವು. ಆದರೆ ಅವು ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಳ್ತಾ ಇರಲಿಲ್ಲ ಅಂತ. ಈ ಕಾರಣದಿಂದಲೇ ಮಾಘನ ಯುದ್ಧವರ್ಣನೆಯನ್ನು ನೋಡಿದ್ರೆ ಎಷ್ಟೋ ಗಜಶಾಸ್ತ್ರೀಯ ಸೂಕ್ಷ್ಮಗಳಿವೆ, ಆದರೆ ರಥಶಾಸ್ತ್ರೀಯವಾದಂಥ ಸೂಕ್ಷ್ಮಗಳು ಇಲ್ಲ ಅಂತ ಗೊತ್ತಾಗುತ್ತದೆ. ಅದೇ ನೀವು ವೇದದಲ್ಲಿ ನೋಡಿದ್ರೆ ರಥಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ, ಮಹಾಭಾರತದಲ್ಲಿ ಯಥೇಷ್ಟವಾದಂಥ ಮಹತ್ವ ಇದೆ. ಅಲ್ಲಿ ವೀರರನ್ನು ಕ್ಯಾಟಗರೈಸ್ ಮಾಡೋದೇ ಅತಿರಥ, ಮಹಾರಥ, ರಥ, ಅರ್ಧರಥ, ಹೀಗೆ. ಅಂದರೆ ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಹಾಗೆ ಮಾಡದೇ ಇದ್ದಾಗ ನಮಗೆ ಯಾವ್ಯಾವ ಕಾಲಕ್ಕೆ ಏನೇನು ವ್ಯತ್ಯಾಸ ಬಂದಿದೆ ಅಂತ ಗೊತ್ತಾಗೋಲ್ಲ. ಇಲ್ಲಿ ಆನೆಗಳನ್ನು ಮುಖಪಟದಿಂದ ಮುಚ್ಚಿ ಶತ್ರುಗಳ ಎದುರಿಗೆ ತೆರೆದು ಬಿಡ್ತಾ ಇದ್ರು ಅಂತ ಒಂದು ಪದ್ಧತಿ ಇತ್ತು ಅಂತ ಗೊತ್ತಾಗುತ್ತದೆ. ನಿಮ್ಮಲ್ಲಿ ಯಾರಾದರೂ ಬೆನ್ಹರ್ ಸಿನಿಮಾ ನೋಡಿದರೆ ಅಲ್ಲಿ ಪಂದ್ಯಕ್ಕೆ ಹೋಗತಕ್ಕಂಥ ರಥಗಳ ಕುದುರೆಗಳಿಗೆ ಮುಖಕ್ಕೆ ಪಟ ಕಟ್ಟಿರ್ತಾರೆ ಬಟ್ಟೆ, ಆಮೇಲೆ ಪಂದ್ಯಕ್ಕೆ ಹೋದಾಗ ತಕ್ಷಣ ತೆರೆದು ಬಿಡ್ತಾರೆ. ಯಾಕೆಂದರೆ ಮೊದಲು ಡಿಸ್ಟ್ರ್ಯಾಕ್ಟ್ ಆಗಬಾರ್ದು, ಅವು ನೇರವಾಗಿ ಎಲ್ಲ ಶಕ್ತಿಯನ್ನು ನುಗ್ಗಿಸಿಕೊಂಡು ಮುಂದೆ ಹೋಗಬೇಕು ಅಂತಕ್ಕಂಥದ್ದು. ಹಾಗೆ ಒಂದು ಮರೆಯಲ್ಲಿಟ್ಟು ಆಮೇಲೆ ಒಮ್ಮೆಲೆ ಹೊರಕ್ಕೆ ಬಿಡ್ತಕ್ಕಂಥದ್ದು, ಈ ರೀತಿಯಾದ ಕೆಲಸ ಮಾಡ್ತಾ ಇದ್ದದ್ದು ಇತ್ತು ಸಂಪ್ರದಾಯ ಅಂತ ಗೊತ್ತಾಗುತ್ತದೆ. ಅದಕ್ಕಾಗಿ ಕ್ರಚ್ಛದ ಅನ್ನುವ ಪದವನ್ನು, ಕ್ರಚ್ಛದ ಅಂತಂದರೆ ಅದು ಮುಖ ಆನೆಗೆ ಮುಚ್ಚುವಂಥ ಒಂದು ಬಟ್ಟೆ, ಅದನ್ನು ಆಮೇಲೆ ಹೊರಗೆ ತೆಗಿತಾ ಇದ್ರು ಅಂತ. ಪ್ರತ್ಯಾಸನ್ನೇ ದಂತಿನಿ ಪ್ರಾತಿಪಕ್ಷೆ, ಎದುರಿನ ಆನೆ ಬಂದಾಗ, ವೈರಿಪಕ್ಷದ ಆನೆ ಬಂದಾಗ ಯಂತ್ರ ಅಂದರೆ ಮಾವಟಿಗನಿಂದ ನಾಗ ಆನೆಯು ಪ್ರಾಸ್ತ್ರವತ್ ಕ್ರಚ್ಛದೋಪಿ ಮುಖಪಟ್ಟಿಕೆಯನ್ನು ತೆಗೆದುಬಿಟ್ಟರೂ ಕೂಡ ಕ್ರೋಧಾಕ್ರಾಂತಹ ಕ್ರೂರ ನಿರ್ಧಾರಿತಾಕ್ಷ ಪ್ರೇಕ್ಷಾಂಚಕ್ರೇ ನೈವ ಕಿಂಚಿನ್ ಮದಾಂಧ, ಅದು ಮದದಿಂದ ಕೋಪಗೊಂಡಿದ ಕಾರಣ ಮದಾಂಧವಾಗಿ ಎದುರುಗಡೆ ಆನೆ ಇದ್ದರೂ ಶತ್ರುಗಳ ಆನೆ ತಾನು ಕಾಣಲಿಲ್ಲ ಅಂತ. ಒಂದು ಚಮತ್ಕಾರ, ವದತೋ ವ್ಯಾಘಾತದ ವಿರೋಧಾಭಾಸ ಅಲಂಕಾರ ಇಲ್ಲಿದೆ. ಕಣ್ಣಿಗೆ ಕವಿದಂತಹ ಮುಖಪಟ್ಟಿಕೆಯನ್ನು ತೆಗೆದರೂ ಅದಕ್ಕೆ ತನ್ನ ಮದ ಕ್ರೋಧದ ಕಾರಣ ಎದುರಿದ್ದ ಆನೆ ಕಾಣಲಿಲ್ಲ ಅಂತ. ಅಷ್ಟು ಕೆಚ್ಚಿನಲ್ಲಿ ರೋಷದಲ್ಲಿರುತ್ತವೆ. ಯುದ್ಧದ ಆನೆಗಳಿಗೆ ವಿಶೇಷವಾಗಿ ಮಧ್ಯೆ ಎಲ್ಲ ಕೊಡಿಸೋದುಂಟು, ಹಾಗೆಲ್ಲ ಮಾಡಿರ್ತಾರೆ. ಆ ಒಂದು ಸ್ವಾರಸ್ಯವನ್ನು ಅವನು ಹೇಳ್ತಾ ಇದ್ದಾನೆ, ತುಂಬ ವಿಶಿಷ್ಟವಾದಂಥದ್ದು. ತೂರ್ಣಂ ಯಾವನ್ನಾಪ ನಿನ್ಯೇ ನಿಷಾದಿ ವಾಸಶ್ಚಕ್ಷುರ್ವಾರಣಂ ವಾರಣಸ್ಯ ತಾವತ್ ಪೂಗೈರನ್ಯ ನಾಗಾಧಿರೂಢ ಕಾದಂಬಾನಾಂ ಏಕಪಾತೈರ್ ಅಸೀವ್ಯತ್. ಇನ್ನು ಒಂದು ಆನೆಗೆ ಕಣ್ಣಿನ ಬಟ್ಟೆನ ತೆಗೀಬೇಕು ಅಂತ ನೋಡ್ತಾ ಇದ್ದಂತೆಯೇ ಎದುರು ಪಕ್ಷದಲ್ಲಿ, ಎದುರಾಳಿಗಳ ಪಕ್ಷದಲ್ಲಿ ಮೇಲೆ ಆನೆಯ ಮೇಲೆ ಕೂತಿದ್ದ ಒಬ್ಬ ವೀರಯೋಧ ತಾನು ಕದಂಬ ಇವೆಲ್ಲ ಬಾಣಗಳಿಗೆ ಇರ್ತಕ್ಕಂಥ ಪರ್ಯಾಯ ಶಬ್ದಗಳು. ಕದಂಬ ಮಾರ್ಗಣ ಶರಾಹ ಅಂತ ಅಮರಕೋಶ ಹೇಳುತ್ತದೆ ಅಂತ ಮಲ್ಲಿನಾಥ ಹೇಳ್ತಾನೆ. ಆ ಬಾಣಗಳನ್ನು ಬಿಟ್ಟು ಅದರ ಮುಖಕ್ಕೆ ಆ ಮುಖಪಟ್ಟಿಕೆಯ ಸಮೇತ ಬಾಣ ಅಂಟಿಕೊಳ್ಳೋ ಥರ ಮಾಡ್ದ. ಹಾಗಾಗಿ ತೆಗಿಯೋಕ್ಕೆ ಹೋದರೂ ಅದು ಪರ್ಮನೆಂಟಾಗಿ ಸ್ಟಿಚ್ ಆಗಿಬಿಡ್ತು ಅಂತ. ಅದರ ಕಾದಂಬಾನ ಏಕಪಾತ ಅಟ್ ಒನ್ಸ್ ಅವು ಬಾಣಗಳು ಬಿದ್ದಿದ್ದರಿಂದ ಅಸೀವ್ಯತೆ ಆಸ್ ದೋ ಇಟ್ ವಾಸ್ ಸ್ಟಿಚ್ಡ್, ಹೊಲಿದಂತೆ ಕಾಣಿಸ್ಬಿಡ್ತು ಮುಖಕ್ಕೆ. ಆನೆಗೆ ಪಾಪ ಎಷ್ಟು ನೋವಾಗಿರುತ್ತೋ ಏನೋ. ಇಲ್ಲಿ ನಾವು ಕಾಣಬೇಕಾದದ್ದು ಕವಿಯ ಕಲ್ಪನೆ. ಇದು ಸಾಕ್ಷಾತ್ತಾಗಿ ನಡೆದಿರಬಹುದು. ಬಟ್ಟೆಯನ್ನು ತೆಗೆಯೋಕ್ಕಾಗದೆ ಬಾಣ ಅದಕ್ಕೆ ಬಂದು ಆನೆ ಹಣೆಗೆ ಚುಚ್ಚಿಕೊಂಡ್ರೆ, ಚರ್ಮದ ಒಳಗೆ ಹೋದರೆ ಬಟ್ಟೆ ತೆಗೆಯೋಕ್ಕೆ ತಕ್ಷಣ ಆಗೋದೇ ಇಲ್ವಲ್ಲ, ಆ ರೀತಿಯಾದದ್ದು. ಆಗ
ಅದು ಕಣ್ಣು ಕಾಣದೆ ನೋವು ಹೆಚ್ಚಾಗಿ ದಿಕ್ಕಾಪಾಲಾಗಿ ಸ್ವಂತ ಜನರ ಮೇಲೇನೆ ಬಿದ್ದು ಅವರುಗಳನ್ನೇ ತುಳಿದಾಡಬಿಡ್ತದೆ. ಈ ಗಜಸೈನ್ಯವನ್ನು ನಿರ್ವಾಹ ಮಾಡೋದು ಒಂದು ರೀತಿ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಂಡಂತೆ, ಬಹಳ ಕಷ್ಟ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಪಕ್ಷಕ್ಕೆ ಹಾನಿಯಾಗುತ್ತದೆ. ಎಷ್ಟೋ ಬಾರಿ ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ ಯುದ್ಧದಲ್ಲಿ ಕೆಲವೊಮ್ಮೆ ಸೋಲಾಗಿದ್ದು ಗಜಸೈನ್ಯವನ್ನು ನಮ್ಮ ಕಡೆಯವರು ಸರಿಯಾಗಿ ನಿರ್ವಾಹ ಮಾಡೋಕ್ಕಾಗದೆ ಸ್ವಜನಕ್ಕೆ ಅದು ತೊಂದರೆ ಕೊಟ್ಟಂಥದ್ದು ಅನ್ನುವುದು ಇತಿಹಾಸದಲ್ಲಿ ಕಾಣ್ತೀವಿ. ಅಸ್ತಾದೃಷ್ಟೇ ರಾಚ್ಛದಂ ಚ ಪ್ರಮತ್ತೋ ಯಂತ ಯಾತು ಪ್ರತ್ಯರೀಭಂ ದ್ವಿಪಸ್ಯ ಮಗ್ನಸ್ಯೋಚ್ಚೈರ್ ಬರ್ಹಭಾರೇಣ ಶಂಕೋ ಆವವ್ರಾತೆ ವೀಕ್ಷಣೆ ಚ ಕ್ಷಣೇನ. ಮತ್ತೆ ಇನ್ನೊಂದು ಇದೇ ಕಲ್ಪನೆಯನ್ನು ಇಟ್ಟುಕೊಂಡು ಮಾಡ್ತಾನೆ. ಎದುರಿನ ಆನೆಯ ಮೇಲೆ ಹೋಗಬೇಕು ಅಂತ ಅದು ಕಣ್ಣು ಬಟ್ಟೆಯನ್ನು ತಕ್ಷಣ ತೆಗೆದಿದ್ದಾನೆ ಈ ನಮ್ಮ ಆನೆಯ ಮೇಲೆ ಕೂತಂಥ ವೀರ. ಅಚ್ಛದಂ ಚ ಪ್ರಮತ್ತೋ ಯಂತ ಯಾತು ಪ್ರತ್ಯರೀಭಂ ದ್ವಿಪಸ್ಯ. ಪ್ರತ್ಯರಿ ಎದುರಾಳಿಯ ಇಭ, ಆ ಆನೆಯನ್ನು ಅವನನ್ನು ಲಗ್ಗೆ ಇಡಬೇಕು ಅಂತ ಈ ಆನೆಯನ್ನು ಕೆರಳಿಸಿಕೊಂಡು ಹೋಗಿದ್ದಾನೆ. ಬಟ್ಟೆನ ತೆಗೆಯೋದಕ್ಕೆ ಪ್ರಯತ್ನಪಟ್ಟ, ತೆಗೆದು ಬಿಟ್ಟಿದ್ದಾನೆ. ಆದರೆ ಅಲ್ಲಿಂದ ಒಂದು ದೊಡ್ಡ ಬಲ್ಲೆ ಬಂದಿದೆ. ಆ ಬಲ್ಲೆ ಬಂದು ಈ ಆನೆ ಮುಖಪಟ್ಟಿಗೆ ತೆಗೆದ ಆನೆ ಮೇಲೆ ಬಿದ್ದಿದೆ. ಮಗ್ನಸ್ಯ ಉಚ್ಚೈರ್ ಬರ್ಹಭಾರೇಣ ಶಂಕೋಹೋ ಅವವ್ರಾತೆ ವೀಕ್ಷಣೆ ಚ ಕ್ಷಣೇನ. ಶಂಕು ಅಂತಂದರೆ ಪೆಗ್ ಅಂತ ಕೂಡ ಹೇಳ್ಬೋದು, ಅದಕ್ಕೆ ಉಳಿಯಂಥ ಒಂದು ಆಯುಧ ಅಂತಲೂ ಹೇಳ್ಬೋದು. ಇಲ್ಲಿ ಈಟಿ ಅಂತ ಹೇಳಬೇಕು. ಆ ಈಟಿಯ ತುದಿ ಅದು ಶಂಕುವಿನ ಆಕಾರದಲ್ಲಿರುತ್ತೆ, ಅದಕ್ಕೂ ಶಂಕು ಅಂತಾರೆ. ನಮ್ಮಲ್ಲೆಲ್ಲ ಶಂಕುಸ್ಥಾಪನೆ ಅಂತಾರಲ್ಲ, ತುಂಬ ಜನ ಶಂಖಸ್ಥಾಪನೆ ಅಂತ ಅಂದ್ಕೊಂಡಿದೆ. ಶಂಕು ಅಂತಂದರೆ ಈ ಒಂದು ಮೊಳದುದ್ದದ ಉಳಿಯ ತರಹದ ವಸ್ತು, ಒಂದು ಸಣ್ಣ ಹಾರೆಯಂಥ ವಸ್ತು. ಅದನ್ನು ನೆಟ್ಟು ಅಲ್ಲಿಂದ ಮುಂದಕ್ಕೆ ಹಗ್ಗ ಕಟ್ಟಿ ಮತ್ತೊಂದು ಕಡೆಗೆ ನೆಡ್ತಾರೆ. ಇನ್ ದಟ್ ವೇ ಇಟ್ ವಿಲ್ ಬಿಕಮ್ ಪೆಗ್. ಹಾಗೆ ಸ್ಥಾಪನೆ ಮಾಡಿದ ಮೊದಲ ಶಂಕುವನ್ನು ನೋಡಿಕೊಂಡು ಆ ಮುಹೂರ್ತಕ್ಕೆ ಶಂಕುಸ್ಥಾಪನ ಅಂತ ಹೇಳಿದ್ದಾರೆ. ಇಲ್ಲಿ ಆ ಒಂದು ಈಟಿಯ ತುದಿ ಬಂದು ಶಂಕು ಆನೆಯ ಮುಖಕ್ಕೆ ಚುಚ್ಚಿಕೊಂಡಿದೆ. ಆ ಈಟಿಗೆ ಅಲಂಕಾರವಾಗಿ ನವಿಲಿನ ಗರಿಗಳನ್ನು ಕಟ್ಟಿದ್ದಾರೆ. ಅದು ಇಡೀ ಮುಖಕ್ಕೆ ಆವರಿಸಿಕೊಂಡು ಪಟ್ಟಿಕೆಯನ್ನು ತೆಗೆದರೂ ಮತ್ತೊಂದು ಪಟ್ಟಿಕೆ ಬಂತು ಅನ್ನೋ ಥರ ಆಯಿತು. ವೀಕ್ಷಣೆ ಚ ಕ್ಷಣೇನ ಆವವ್ರಾತೆ. ಒಂದು ಕ್ಷಣದಲ್ಲಿ ವೀಕ್ಷಣೆ, ಕಣ್ಣೆರಡನ್ನು, ಅದು ನಪುಂಸಕಲಿಂಗ ದ್ವಿವಚನ ಆಗಿದೆ, ಮುಚ್ಚಿಬಿಡ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಷ್ಟು ಸಮರದ ವಿವಿಧಾದ ಚಿತ್ರಣ, ಸೂಕ್ಷ್ಮವಾದ ಸವಿವರವಾದ ಚಿತ್ರಣವನ್ನು ಕೊಡ್ತಾ ಇದ್ದಾನಲ್ಲ, ಅದು ಕವಿಯ ನಿಜವಾದ ಕೌಶಲವನ್ನು ತೋರಿಸುವಂಥದ್ದಾಗಿದೆ. ಉತ್ಕ್ಷಿಪ್ಯ ಉಚ್ಚೈಃ ಪ್ರಸ್ಫುರಂತಂ ರದಾಭ್ಯಾಂ ಈಶಾದಂತಹ ಕುಂಜರಂ ಶಾತ್ರವೀಯಂ ಶೃಂಗಪ್ರೋತ ಪ್ರಾವೃಷೇಣ್ಯಾಂಬುದಸ್ಯ ಸ್ಪಷ್ಟಂ ಪ್ರಾಪಾತ್ ಸಾಮ್ಯಂ ಉರ್ವೀಧರಸ್ಯ. ಈಗ ಮತ್ತೆ ಆನೆಗಳ ಒಂದು ಸೊಗಸನ್ನೇ ಹೇಳ್ತಾ ಇದ್ದಾನೆ. ಒಂದು ಆನೆ ತನ್ನ ದಂತಗಳಿಂದ ಇನ್ನೊಂದು ಆನೆಯನ್ನು ಎತ್ತಿ ಹಿಡಿದು ಬಿಡುತ್ತಂತೆ. ಉತ್ಕ್ಷಿಪ್ಯ ಉಚ್ಚೈಹಿ ಪ್ರಸ್ಫುರಂತಂ. ಮಿಸುಕಾಡ್ತಾ ಇದೆ ಆನೆ. ತಾನು ತನ್ನ ಸೊಂಡಿಲಿನಿಂದ ಎದುರು ಪಕ್ಷದ ಆನೆಯನ್ನು ಹಿಡಿದು ಎತ್ತಿಬಿಟ್ಟಿದೆ. ಸೊಂಡಿಲಿನ ಕೆಳಗಿರತಕ್ಕಂಥ ದಂತಗಳ ಮೇಲೆ ಅದನ್ನು ಆಧರಿಸಿ ನಿಲ್ಲಿಸಿಕೊಂಡಿದೆ. ನೀವೆಲ್ಲ ಕಂಡಿರಬಹುದು, ಆನೆಗಳು ದೊಡ್ಡ ದೊಡ್ಡ ಮರದ ದಿಮ್ಮಿಯನ್ನು ಹೊರುತ್ತವೆ ಎಂದಾಗ ಸೊಂಡಲಿನಿಂದ ಅದನ್ನು ಬಳಸಿಕೊಂಡ್ರು ಆಧಾರ ಕೆಳಕ್ಕೆ ಕೊಡೋದು ದಂತ. ಬರೀ ಸೊಂಡಲಿಂದ ಎಟಕಿಸ್ಕೊಳ್ಳುತ್ತವೆ. ದೆ ಪಿಕ್ ಇಟ್ ಅಪ್ with the help of trunk, but they carry on the tusks. ಅದು ತುಂಬ ಚೆನ್ನಾಗಿ ಗಮನಿಸ್ಕೊಂಡಿದ್ದಾನೆ ನೋಡಿ. ಬರೀ ಸೊಂಡ್ಲು ಅಂತ ಹೇಳ್ಬೋದಾಗಿತ್ತು, ಸೊಂಡ್ಲನ್ನು ತುಂಬ ಕಾಲ ನಿಲ್ಲಿಸ್ಕೊಳ್ಳೋಕ್ಕಾಗೋಲ್ಲ. ಉತ್ಕ್ಷಿಪ್ಯ ಉಚ್ಚೈಹಿ ಪ್ರಸ್ಫುರಂತಂ ರದಾಭ್ಯಾಂ ಈಶಾದಂತಹ ಕುಂಜರಂ ಶಾತ್ರವೀಯಂ. ಶಾತ್ರವೀಯಂ ಕುಂಜರಂ, ಶತ್ರುಗಳ ಆನೆಯನ್ನು ಹಿಡಿದು ಎತ್ತಿಟ್ಕೊಂಡ್ಬಿಡ್ತು. ಶೃಂಗಪ್ರೋತ ಪ್ರಾವೃಷೇಣ್ಯಾಂಬುದಸ್ಯ ಸ್ಪಷ್ಟಂ ಪ್ರಾಪತ್ ಸಾಮ್ಯ ಮುರ್ವೀಧರಸ್ಯ. ಹಾಗೆ ಈ ಆನೆ ಹೇಗೆ ಕಾಣ್ತು ಅಂದರೆ ಕಾರ್ಮೋಡವೊಂದನ್ನು ತಳೆದ ಶಿಖರವನ್ನು ಉಳ್ಳ ಬೆಟ್ಟದ ಹಾಗೆ ಕಾಣಿಸ್ತು ಅಂತ. ಎದುರಾಳಿಗಳ ಆನೆ ತಾನು ಎತ್ತಿರ್ತಕ್ಕಂಥದ್ದು ಒಂದು ಕಾರ್ಮೋಡದಂತೆ, ಆದರೆ ಈ ಆನೆ ಒಂದು ಬೆಟ್ಟದಷ್ಟಿದೆ ಅಂತ. ಅಷ್ಟಾಗಿದ್ದರಿಂದಲೇ ಈ ಆನೆಯನ್ನು ಎತ್ತಿಡಿಯೋದಕ್ಕಾಯಿತು ಅನ್ನುವ ಒಂದು ಸಾಮಂಜಸ್ಯ, ಔಚಿತ್ಯ ಕೂಡ, ಸಮರ್ಥನೆ, ಜಸ್ಟಿಫಿಕೇಶನ್ ಕೂಡ ಸಿಗುತ್ತದೆ. ವ್ಯಾಪ್ತಂ ಲೋಕೈಃ ದುಃಖ ಸಭ್ಯಾಪಸಾರಂ ಸಂಭ್ರಂಭಿತ್ವಾದ್ಯತ್ಯ ಧೀರೋ ಮಹೀಯಃ ಸೇನಾ ಮಧ್ಯಂ ಗಾಹತೆ ವಾರಣಸ್ಮ ಬ್ರಹ್ಮೈವ ಪ್ರಾಗ್ ಆದಿದೇವೋದರಾಂತಹ. ಈಗ ಇನ್ನೊಂದು ಆನೆಯ ಕೋಲಾಹಲವನ್ನು ಹೇಳ್ತಾ ಇದ್ದಾನೆ. ಒಂದು ಆನೆ ಭಯಂಕರವಾದ ಉಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಎಲ್ಲ ಕಡೆಗೆ. ವ್ಯಾಪ್ತಂ ಲೋಕೈರ್ ದುಃಖ ಸಭ್ಯಾಪಸಾರಂ ಸಂಭ್ರಂಭಿತ್ವಾದ್ಯತ್ಯ ಧೀರೋ ಮಹೀಯ.
ಸೇನಾ ಮಧ್ಯಂ ಗಾಹತೆ ವಾರಣ. ಇಡೀ ಸೇನಾ ಮಧ್ಯದಲ್ಲಿ ಮುಳುಗೆದ್ದು ಎಲ್ಲ ಕಡೆ ಓಡಾಡ್ತಾ ಇದೆ ಆನೆ. ಅದು ಎಷ್ಟು ಭಯಾನಕವಾಗಿದೆ ಅಂತಂದರೆ, ಪೂರ್ವದಲ್ಲಿ ಬ್ರಹ್ಮಸೃಷ್ಟಿ ಯಾವುದಿದೆ, ಆ ಬ್ರಹ್ಮಸೃಷ್ಟಿಯನ್ನು ನೋಡೋದಕ್ಕೆ ಅಂತ ಬ್ರಹ್ಮ ಸೃಷ್ಟಿಯನ್ನು ಕಾಣುವ ಒಂದು ಉದ್ದೇಶದಿಂದ ಈ ನಾರಾಯಣನ ಕುಕ್ಷಿಯಲ್ಲಿ ಬ್ರಹ್ಮ ತಾನು ಇಡೀ ಸೃಷ್ಟಿ ಎಂಥದ್ದನ್ನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾರಾಯಣನ ನಾಭಿಕಮಲದಲ್ಲಿದ್ದವನು ನಾಭಿಕಮಲ ನಾಳದಲ್ಲಿ ಪ್ರವೇಶ ಮಾಡಿ ಅವನ ಉದರವನ್ನು ಪ್ರವೇಶಿಸಿದನಂತೆ. ಹಾಗೆ ಪ್ರವೇಶಿಸಿದಾಗ ಇನ್ನೊಂದು ದೊಡ್ಡ ಬ್ರಹ್ಮಾಂಡ ಇತ್ತು ಅಲ್ಲಿ ಅಂತ ಇದನ್ನು ಪುರಾಣಗಳಲ್ಲಿ ಬಗೆಬಗೆಯಾಗಿ ಹೇಳಿದ್ದಾರೆ. ಈ ಸೃಷ್ಟಿಯನ್ನು ಕಂಡು ಆ ಸೃಷ್ಟಿ ಮಾಡಿದ ಅಂತ. ಮತ್ತೊಂದು ಜಗತ್ತನ್ನೆಲ್ಲ ಸೃಷ್ಟಿಸಿದ ಮೇಲೆ ತನಗೆ ಹೆಮ್ಮೆ ಬಂತು. ಆಗ ತಾನು ಯಾವ ಮೂಲದಿಂದ ಬಂದೆ ನೋಡಬೇಕು ಅಂತ ನಾಭಿ ಕಮಲದ ನಾಳದಿಂದಲೇ ಬಂದು ವಿಷ್ಣುವಿನ ನಾಭಿಯನ್ನು ಹೊಕ್ಕು ತನ್ನ ಮೂಲಕ ಉದರ ಪ್ರವೇಶ ಮಾಡಿದ್ರೆ ತಾನು ಏನು ಸೃಷ್ಟಿ ಮಾಡಿದ್ದೀನಿ ಅದಕ್ಕಿಂತ ದೊಡ್ಡದು, ಚೆನ್ನಾಗಿರೋದು, ವಿಸ್ತೃತವಾದದ್ದು, ಭವ್ಯವಾದದ್ದು ಒಳಗೆ ಕಾಣಿಸ್ತು ಅಂತ. ವಿಶ್ವೋದರ ಪರಮಾತ್ಮ ಅಂತ ಗೊತ್ತಾಯಿತು ಅಂತ. ಹಾಗೆ ಈ ಆನೆ ಹೇಗಿತ್ತು ಅಂದರೆ, ಆ ಚತುರ್ಮುಖ ಬ್ರಹ್ಮ ವಿಷ್ಣುವಿನ ಉದರಸ್ಥಿತವಾದ ಜಗತ್ತನ್ನು ನೋಡೋದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ದನಲ್ಲ, ಭ್ರಮಿಸ್ತಾ ಇದ್ನಲ್ಲ, ಆ ರೀತಿಯಾಗಿ ಕಾಣಿಸ್ತು. ಸೇನಾ ಮಧ್ಯಂ ಗಾಹತೆ ವಾರಣಸ್ಮ ಬ್ರಹ್ಮೈವ ಪ್ರಾಗ್ ಆದಿದೇವ ಉದರ ಅಂತಹ, ಆದಿದೇವಸ್ಯ ಉದರ ಅಂತಹ ಹೊಟ್ಟೆ ಒಳಗೆ ನೋಡ್ತಾ ಇರುವಂತೆ ಸಂಭ್ರಂಭಿತ್ವಾದ್ ಯತ್ಯ, ಆ ಸಂಭ್ರಮದಿಂದ ಏನಿದು ನನಗೇನು ಗೊತ್ತಾಗ್ತಾ ಇಲ್ವಲ್ಲ, ವಿಚಿತ್ರವಾಗಿದೆಯಲ್ಲ ಈ ಸೃಷ್ಟಿ ಅಂತ ಕಾಣುವಂತೆ ಇತ್ತು ಅಂತ ಕವಿ ಹೇಳ್ತಾನೆ. ಆಮೇಲೆ ಇನ್ನೊಂದು ಆನೆ ವೀರವಿಹಾರ ಮಾಡ್ತಾ ಇದೆ ಯುದ್ಧದಲ್ಲಿ. ಭೃಂಗಶ್ರೇಣಿ ಶ್ಯಾಮಭಾಸಾಂ ಸಮೂಹೈ ನಾರಾಚಾನಾಂ ವಿದ್ಧ ನೀರಂಧ್ರ ದೇಹ ನಿರ್ಭೀಕತ್ವಾದಾಹವೇ ಅನಾಹತೇಚ್ಛೋ ಹೃಷ್ಯನ್ ಹಸ್ತಿ ಹೃಷ್ಟ ರೋಮೇವರೇಜ್. ಮತ್ತೊಂದು ಆನೆಗೆ ಎಲ್ಲರೂ ಬಾಣಗಳನ್ನು ಹೊಡೆದು ಮೈಯೆಲ್ಲ ಬಾಣ ತುಂಬಿಕೊಂಡಿದೆ. ಅದು ನೋಡಿದ್ರೆ ದುಂಬಿಗಳ ರೆಕ್ಕೆಗಳ ಹಾಗೆ ಕಪ್ಪಗಿರ್ತಕ್ಕಂಥ ಆನೆ. ಆದರೂ ಅದಕ್ಕೇನು ಈ ಬಾಣಗಳ ಲೆಕ್ಕವೇ ಇಲ್ಲ. ಅದು ಆನಂದವಾಗಿ ವಿಹಾರ ಮಾಡ್ತಾ ಇತ್ತಂತೆ. ನೋಡ್ತಾ ಇದ್ದರೆ ಅದು ಯುದ್ಧ ರಂಗದ ವೀರ ವಿಹಾರವನ್ನು, ವೀರರಸದ ಉದ್ರಿಕ್ತತೆಯನ್ನು ಕಂಡು ರೋಮಾಂಚಿತವಾದಂತೆ ಕಾಣಿಸ್ತಾ ಇತ್ತು ಅಂತ. ಒಂದೊಂದು ಬಾಣವು ಅದರ ರೋಮದಂತೆ ತೋರ್ತಾ ಇತ್ತು. ಅಂದರೆ ಯಾವ ಮಹಾ ಆ ಬಾಣಗಳು ಅನ್ನುವಂತೆ ಇತ್ತು ಅಂತ. ಕುಮಾರವ್ಯಾಸ ಪಾಂಡು ಅಕಾಲ ವಸಂತ ಬಂದ ಕಾಲದಲ್ಲಿಯೇ ವಸಂತ ಬಂದದ್ದು, ಕುಮಾರ ಸಂಭವದಲ್ಲೇ ಅಕಾಲ ವಸಂತ, ಇವನ ಬದುಕಿಗೆ ಕಾಲನೇ ಆಗಿ ಬಂದ ವಸಂತ. ಆ ವಸಂತದಲ್ಲಿ ಅವನ ರೋಮಾಂಚಿತನಾಗ್ತಾನೆ ಮಾದ್ರಿಯ ಸೌಂದರ್ಯವನ್ನು ಕಂಡು. ರೋಮಗಳು 8 ಕೋಟಿ, ಮನ್ಮಥನ ಕಲಂಬಗಳು, ಮನ್ಮಥನ ಬಾಣಗಳ 5 ಅಲ್ಲ 8 ಕೋಟಿ ಎನ್ನುವಂತೆ ರೋಮಾಂಚಿತವಾದ ಒಂದೊಂದು ರೋಮವು ಮನ್ಮಥನ ಬಾಣದಂತೆ ತೋರ್ಬಿಡ್ತು ಅವನಿಗೆ ಅಂತ ಕವಿ ವರ್ಣಿಸ್ತಾನೆ. ಅದ್ಭುತವಾದ ಉತ್ಪ್ರೇಕ್ಷೆ. ಆತಾಮ್ರಾಭ ರೋಷಭಾಜ ಕಟಾಂತಾದ್ ಆಶುತ್ಖಾತೆ ಮಾರ್ಗಣೆ ಧೂರ್ಗತೇನ ನಿಶ್ಚೋತಂತಿ ನಾಗರಾಜಸ್ಯ ಜಜ್ಞೆ ದಾನಸ್ಯಾಹೋ ಲೋಹಿತಸ್ಯೇವ ಧಾರ. ಈಗ ಒಂದು ಆನೆ ಕೋಪದಿಂದ ಘೂರ್ಣನ ಮಾಡ್ತಾ ಇದೆ. ಹಾಗೆ ಘೂರ್ಣನೆ ಮಾಡ್ತಾ ಇದ್ದಾಗ ಅದರ ಒಳಗಿನ ಕೋಪದಿಂದ ಕಪ್ಪಾದ ಮದವೂ ಕೂಡ, ಮದಧಾರೆಯೂ ಕೂಡ ಕೆಂಪಾಗಿ ಬಿಟ್ಟಿದೆ. ಹಾಗೆ ಕೆಂಪಾದಾಗ ಅದು ಬಾಣ ತಾಕದೇ ಇದ್ದರೂ ಯಾರೋ ಬಾಣದಿಂದ ಘಾತ ಮಾಡಿದ್ದಾರಾ ಅನ್ನುವಂತೆ ತೋರಿಸ್ತಾ ಇತ್ತು. ನಿಶ್ಚೋತಂತಿ ಅಂದರೆ ಉಕ್ಕಿ ಬರ್ತಾ ಇರ್ತಕ್ಕಂಥ ಮದಧಾರೆ ನಾಗರಾಜಸ್ಯ, ಆ ಗಜರಾಜ, ನಾಗ ಅಂದರೆ ಆನೆ ಅಂತ. ದಾನಸ್ಯ ಆಹೋ ಲೋಹಿತಸ್ಯೇವ ಧಾರ, ರಕ್ತದ ಧಾರೆಯೋ ಎಂಬಂತೆ ಕಾಣಿಸ್ತು ಅಂತ. ಮದಧಾರೆ ಕಪ್ಪೇ ಆಗಿದ್ದರೂ ಕೋಪ ಕೆಂಪು ಬಣ್ಣ ಅಂತ ಕವಿ ಸಮಯ. ಒಳಗಿನ ಕೋಪ ಎಷ್ಟು ಅಂದರೆ ಹೊರಗೆ ಸುರಿಯುವ ಮದಧಾರೆಯ ಕಪ್ಪು ಕೆಂಪಾಗುವಂತೆ ಅಂತ. ಇದು ಒಂದು ಅತಿಶಯ. ಉತ್ಪ್ರೇಕ್ಷೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕ್ರಾಮನ್ ದಂತೋ ದಂತಿನ ಸಾಹಸಿಕ್ಯಾತ್ ಈಶಾದಂಡೌ ಮೃತ್ಯುಶಯ್ಯಾ ತಲಸ್ಯ ಸೈನ್ಯೇರನ್ಯಸ್ತತ್ಕ್ಷಣಾತ್ ಆಶಶಂಕೆ ಸ್ವರ್ಗಸ್ಯೋಚ್ಚೈರರ್ಧಮಾರ್ಗಾಧಿರೂಢ. ಇನ್ನು ಮೃತ್ಯುವಿನ ಪರ್ಯಂಕದಂತೆ, ಹಾಸಿಗೆಯಂತೆ ಈ ಒಂದು ಆನೆಗಳ ದಂತ ವಿಸ್ತಾರ ಕಾಣಿಸ್ತಾ ಇತ್ತು. ಮೃತ್ಯುಶಯ್ಯಾ ತಲಸ್ಯ ಅಂದರೆ ಸಾವಿನ ಹಾಸಿಗೆಯೇ ಅದು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆ ಆನೆಯ ಇಂಥ ದಂತ, ಮೃತ್ಯುವಿನ ಪರ್ಯಂಕದಂತಿರುವ ದಂತದ ಮೇಲೆ ನಿಂತು ಮತ್ತೊಬ್ಬ ಸೈನಿಕ ಹತ್ತದಂತೆ. ಬಾಹುಬಲಿ ಸಿನಿಮಾ ನೋಡಿದವರಿಗೆ ಇದು ತಕ್ಷಣ ನೆನಪಾಗಬಹುದು ಅನಿಸುತ್ತೆ. ಈ ರೀತಿಯಾದ ಸ್ಟಂಟ್ಗಳು, ಗ್ರಾಫಿಕ್ಸ್ಗಳು ಈಗ ಚಲನಚಿತ್ರದಲ್ಲಿ ನೋಡೋಕೆ ಸಿಗುತ್ತದೆ. ಮತ್ತೊಬ್ಬ ಚಂಗನೆ ನೆಗೆದು ಶತ್ರುಪಕ್ಷದವನು ಆನೆಯ ದಂತ ಕುಂತಾಗ್ರಗಳ ಮೇಲೆ ನಿಂತಾಗ
ಹೇಗೆ ತೋರ್ತು ಅಂತಂದರೆ ಅವನು ಈ ಮೂಲಕ ಸ್ವರ್ಗವನ್ನೇ ಹತ್ತಿ ಹೋಗೋಕೆ ನೋಡ್ತಾ ಇದ್ದಾನೋ ಅನ್ನುವಂತೆ ಕಾಣಿಸ್ತಾ ಇತ್ತು. ಸ್ವರ್ಗಸ್ಯೋಚ್ಚೈರ್ ಅರ್ಧ ಮಾರ್ಗಾದಿರೂಢ ಹಾಫ್ ವೇ ಥ್ರೂ ಹೆವನ್ ಅನ್ನುವಂತೆ ಕಾಣಿಸ್ತಾ ಇದ್ದಂತ ಆ ಆನೆಯ ಎತ್ತರ ಆ ರೀತಿಯಾದದ್ದು ಅಂತ ಗೊತ್ತಾಗುತ್ತದೆ. ಹಾಗೆ ಮಿಕ್ಕಿದ ಸೈನಿಕರೆಲ್ಲ ಭಾವಿಸಿದ್ರಂತೆ. ಸೈನ್ಯೇರನ್ಯ ತತ್ಕ್ಷಣಾತ್ ಆಶಶಂಕೆ. ಮಿಕ್ಕ ಸೈನಿಕರಿಂದ ಹಾಗೆ ಕಾಣಲ್ಪಟ್ಟಿತು ಆ ದೃಶ್ಯ. ಕುರ್ವನ್ ಜ್ಯೋತ್ಸ್ನಾ ವಿಪೃಷಾಂ ತುಲ್ಯರೂಪ ತಾರಾಜಾಲ ಸಾರಾಮಿವದ್ಯಾಂ ಖಡ್ಗಾಘಾತೈ ದಾರಿತಾತ್ ದಂತಿಕುಂಭಾತ್ ಆಭಾತಿ ಸ್ಮ ಪ್ರೋಚ್ಚಲನ್ ಮೌಕ್ತಿಕೋಘ. ಇದೊಂದು ಕವಿಸಮಯ. ಆನೆಗಳ ಕುಂಭಸ್ಥಳದಲ್ಲಿ ಮುತ್ತುಗಳಿರುತ್ತವೆ ಅಂತ. ಒಮ್ಮೆ ಆ ಆನೆಯ ಕುಂಭಸ್ಥಳವನ್ನು ಖಡ್ಗದಿಂದ ಛೇದಿಸಿದಾಗ ಖಡ್ಗಾಘಾತೈ ದಾರಿತಾತ್ ದಂತಿಕುಂಭಾತ್, ಆಗ ಆನೆಯ ಕುಂಭಸ್ಥಳ ಒಡೆಯಲ್ಪಟ್ಟಾಗ ಅಲ್ಲಿಂದ ಮುತ್ತುಗಳು ಚೆಲ್ಲಿದ್ದು ಹೇಗಿತ್ತು ಅಂತಂದರೆ ಆಕಾಶಕ್ಕೆ ನಕ್ಷತ್ರಗಳನ್ನು ಎರಚ್ತಾ ಇದ್ದಾರೋ ಎನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ತುಲ್ಯರೂಪಾ ತಾರಾಜಾಲ ಸಾರಾಮಿವದ್ಯಾಂ, ಆಕಾಶವನ್ನು ನಕ್ಷತ್ರಮಯವಾಗಿ ಮಾಡುವಂಥ ರೀತಿಯಲ್ಲಿ ಚಿಲ್ಲನೆ ಕುಂಭಸ್ಥಳದ ಮುತ್ತುಗಳು ಎಗರಿದುವು ಅಂತ ಕಲ್ಪನೆ. ಈ ಥರದ ಕಲ್ಪನೆ ಸಂಸ್ಕೃತದಲ್ಲಿ ತುಂಬ ತುಂಬ ಬರ್ತಾ ಇರುತ್ತೆ. ಅದು ವಿಶಿಷ್ಟವಲ್ಲ. ಆದರೆ ಕವಿ ಮಾಡಿದ್ದಾನೆ, ಅದನ್ನು ಪ್ರಾತಿನಿಧಿಕವಾಗಿ ಆದರೂ ಹೇಳಬೇಕಲ್ವ. ಅಪಸ್ಕಾರಾಲ್ಲೂನ ಗಾತ್ರಸ್ಯ ಭೂಮಿಂ ನಿಸ್ಸಾಧಾರಂ ಗಚ್ಚತೋವಾಂಗ್ಮುಖಸ್ಯ ಲಬ್ಧಾಯಾಮಂ ದಂತಯೋರ್ಯುಗ್ಮಮೇವ ಸ್ವಂನಾಗಸ್ಯ ಪ್ರಾಪದುತ್ತಂಭನತ್ವಂ. ಈಗ ಒಂದು ಆನೆ ಪಾಪ ತೊಡೆಗಳವರೆಗೂ ಅದನ್ನು ಕಾಲು ಕತ್ತರಿಸಿದ್ದಾರೆ. ಯುದ್ಧದಲ್ಲಿ ಇಂಥ ಘೋರಗಳೆಷ್ಟು ಆಗುತ್ತವೆ. ಅರ್ಧ ಕಾಲು ಮುರಿದಂಥ ಕುದುರೆ, 3 ಕಾಲುಗಳನ್ನು ಕಳ್ಕೊಂಡಂಥದ್ದು, ಅಥವಾ ಬಾಲವನ್ನು ಕಣ್ಣನ್ನು ಕಳ್ಕೊಂಡದ್ದು, ಅರ್ಧ ಶಿರಸ್ಸು ಭಗ್ನವಾದದ್ದು, ಆನೆಗಳ ಸೊಂಡೆಲು ಕತ್ತರಿಸಲ್ಪಟ್ಟದ್ದು, ಹೀಗೆ ಯಾವ್ಯಾವುದೋ ರೀತಿಯಲ್ಲಾಗುತ್ತವೆ. ಎಷ್ಟು ಜೀವಹಿಂಸೆ ಮನುಷ್ಯ ಸ್ತರದಲ್ಲಿ ಪ್ರಾಣಿ ಸ್ತರದಲ್ಲಿ ಎಲ್ಲ ಆಗುತ್ತದೆ ಅಂತ ನೋಡಿದ್ರೆ ತುಂಬ ಹೃದಯ ಕ್ಷುಬ್ಧವಾಗುತ್ತದೆ. ಆ ರೀತಿ ಆಪಸ್ಕಾರಾತ್ ಅಂದರೆ ಊರು ಮೂಲಾತ್, ಅಲ್ಲಿವರೆಗೂ ಕತ್ತರಿಸಲ್ಪಟ್ಟಿದೆ. ಅದು ಭೂಮಿಗೆ ಪಾಪ ಬಿದ್ದುಬಿಟ್ಟಿದೆ. ನೆಲಕ್ಕೆ ಮೈ ಊರುಕೋತಾ ಇದ್ದಾಗ ದಂತಗಳೇ ಆಧಾರವಾಗಿದೆ. ಯಾಕೆಂದರೆ ಕತ್ತರಿಸಲ್ಪಟ್ಟ ಕಾಲನ್ನು ನೆಲಕ್ಕಿಟ್ಟರೆ ಉರಿಯುತ್ತೆ. ಗಚ್ಚತಃ ಅವಾಂಗ್ಮುಖಸ್ಯ, ಕುಸ್ತು ಬೀಳ್ತಾ ಇರತಕ್ಕಂಥದ್ದು. ಲಬ್ಧಾಯಾಮಂ, ಈಗ ಆಸರಿಯನ್ನು ಪಡ್ಕೊಂಡಿದ್ದು ದಂತಯೋರ್ ಯುಗ್ಮಮೇವ, ದಂತಗಳ 2 ಜೋಡಿ ಯಾವುದಿದೆ ಅದರಿಂದಾಗಿ ಪ್ರಾಪದುತ್ತಂಬನತ್ವ, ಅದು ಸಪೋರ್ಟ್ ತೆಗೆದುಕೊಂಡಿದ್ದು ದಂತದಿಂದ. ದಂತವನ್ನು ನೆಲಕ್ಕೆ ಊರಿಕೊಂಡು ಆನೆ ಕಾಲಿಲ್ಲದೆ ಒದ್ದಾಡಬೇಕಾದ ದುಸ್ಥಿತಿ ಬಂದಿದೆ. ಅಂತಹ ಭಯಂಕರವಾದ ಬರ್ಬರವಾದ ಸನ್ನಿವೇಶವನ್ನು ಕವಿ ಮನಸ್ಸು ಮುಟ್ಟುವಂತೆ ವರ್ಣಿಸ್ತಾನೆ. ಮತ್ತೊಂದು ಸುಂದರವಾದ ಪದ್ಯ. ಹಸ್ತೇನಾಗ್ರೇ ವೀತಭೀತಿಂ ಗೃಹೀತ್ವಾ ಕಂಚಿದ್ವ್ಯಾಲಃ ಕ್ಷಿಪ್ತವಾನ್ ಊರ್ಧ್ವಮುಚ್ಚೈ ಆಸೀನಾನಾಂ ವ್ಯೋಮ್ನಿ ತಸ್ಯೇವ ಹೇತೋರ್ ದಿವ್ಯಸ್ತ್ರೀಣಾಂ ಅರ್ಪಯಾಮಾಸ ನೂನಂ. ಒಳ್ಳೆ ತಮಾಷೆ, ಚೆನ್ನಾಗಿದೆ ಪದ್ಯ. ಒಂದು ವ್ಯಾಲ ಗಜ ಅಂದರೆ ಟ್ರ್ಯಾಂಪ್, ತುಂಬ ಪುಂಡ ಆನೆ, ಪೋಲಿ ಆನೆ. ಅದು ಹೇಗಂದರೆ ಹಾಗೆ ನುಗ್ಗುತ್ತಾ ಇದೆ, ಏನಂದರೆ ಅದು ಮಾಡ್ತಾ ಇದೆ. ಕ್ಷಿಪ್ತವಾನ್ ಊರ್ಧ್ವಮುಚ್ಚೈ ವೀತಭೀತಂ, ಒಬ್ಬ ನಿರ್ಭೀಕನಾದ ಸೈನಿಕನನ್ನು ಒಡನೆಯ ಸೊಂಡಿಲಿಂದ ಸುತ್ತಿ ತಟ್ಟನೆ ಬಾನಿಗೆ ಎಸೆದಿದೆ. ಹಾಗೆ ಎಸೆದಾಗ ವ್ಯೋಮ್ನಿ ಆಸೀನಾನಾಂ ತಸ್ಯೇವ ಹೇತೋಹ, ಇಂಥ ವೀರ ಸೈನಿಕ ಒಬ್ಬ ಸ್ವರ್ಗಕ್ಕೆ ಬರಬೇಕು ಅಂತ ಆಸೆ ಪಟ್ಕೊಂಡಿದ್ದಂಥ ಸುಂದರಿಯರಿಗೆ ಇದು ತಗೊಳ್ಳಿ ಗಿಫ್ಟ್ ಅಂತ ಎಸ್ದಂಗಿತ್ತು ಅಂತ. ಇಲ್ಲಿಂದ ಅಲ್ಲಿಗೆ ಪಾರ್ಸಲ್ ಮಾಡಿಬಿಡ್ತಾ ಇದೆಯಾ ಅನ್ನುವಂತೆ. ಆಸೀನಾನಾಂ ವ್ಯೋಮ್ನಿ ತಸ್ಯೇವ ಹೇತೋಹ ದಿವ್ಯಸ್ತ್ರೀಣಾಂ, ಆಸೀನಾನಾಂ ದಿವ್ಯಸ್ತ್ರೀಣಾಂ ಹೇತೋಹ. ಸ್ವರ್ಗ ಸುಂದರಿಯರು ಎಲ್ಲ ಕೂತಿದ್ದಾರೆ, ಅರಮಿತ್ರ ಬರೀತಾರೆ, ಬಾಲ್ಕನಿಯ ಬಂಧುಗಳು ಅಂತ. ಅವರಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಯಾರಿಗೆ ಜಗಳ ಆಡೋಕ್ಕೆ ಶಕ್ತಿ ಇಲ್ವೋ ಅವ್ರು ಬೇರೆಯವ್ರ ಜಗಳ ನೋಡ್ತಾರೆ ಅಂತ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಇಬ್ಬರು ಕೈ ಮಿಲಾಯಿಸ್ಕೊಂಡು ಜಗಳ ಆಡ್ತಾ ಇದ್ರೆ ಈಗಂತೂ ಸೆಲ್ಫೋನಲ್ಲಿ ಅದನ್ನು ತೆಗೆದುಬಿಟ್ಟಿದ್ರು ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡೋಣ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಣ, ನೋಡಿ ಎಷ್ಟು ಲೈಕ್ಸ್ ಬರುತ್ತೋ ಮೆಚ್ಕೊಳ್ಳೋಣ, ಹೆಮ್ಮೆ ಪಡೋಣ ಅಂತಿರ್ತಾರೆ. ಇದು ಅಗ್ಗತನ. ಸಾಧ್ಯವಿದ್ದರೆ ನಾವು ನುಗ್ಗಬೇಕು, ಯುದ್ಧ ಮಾಡಬೇಕು. ಮತ್ತೊಬ್ಬರು ಯುದ್ಧವನ್ನು ರೆಕಾರ್ಡ್ ಮಾಡೋದ್ರೊಳಗೆ ಏನಿದೆ ಸೊಗಸು? ಅದು ಸತ್ಯವೋ ಮಿಥ್ಯವೋ ಪರವೋ ವಿರೋಧವೋ ಯಾವುದೋ ಒಂದು ಪಕ್ಷ ಇಟ್ಕೊಳ್ಬೇಕು. ಈ ನ್ಯೂಟ್ರಲಿಸ್ಟ್ಸ್ ಇರ್ತಾರಲ್ಲ, ಅವರು ಎಷ್ಟೋ ಬಾರಿ ನಪುಂಸಕರೇ ಆಗಿರ್ತಾರೆ. ಸತ್ಯವೋ ಅಸತ್ಯವೋ ಒಂದು ಪಕ್ಷ ಹಿಡಿಯಬೇಕು. ಎಷ್ಟೋ ಬಾರಿ ವ್ಯಾಮಿಶ್ರವಾಗಿರುತ್ತೆ, ಗೊತ್ತಾಗೋಲ್ಲ. ಆಗ ಪ್ರಾಮಾಣಿಕವಾಗಿ ತಾಟಸ್ಥ್ಯ ಬೇರೆ. ಆದರೆ ಅಪ್ರಾಮಾಣಿಕವಾದ ತಾಟಸ್ಥ್ಯ ಎಲ್ಲ ಸಂದರ್ಭಗಳಲ್ಲೂ ದುಷ್ಟತೆಗೆ ಪರವಾಗುತ್ತದೆ. ಅದಕ್ಕೆ ಮಹಾಭಾರತದ ಬಲರಾಮನೇ ಸಾಕ್ಷಿ.
ಅವನು ತೀರ್ಥಯಾತ್ರೆ ಹೋಗ್ತೇನಿಂದ. ನಾನು ಎಷ್ಟೋ ಬಾರಿ ಬೈದಿದ್ದೀನಿ ವೇದಿಕೆ ಮೇಲೆ. ಅವನು ತೀರ್ಥ ಬಾಟ್ಲೆತ್ತೋದಕ್ಕೆ ಲಾಯಕು, ಹಾಲ ಮದ್ಯ, ಇನ್ನೇನೂ ಇಲ್ಲ. ಹಾಗಾಗಿ ಬಲರಾಮನ ಸ್ಥಿತಿ, ರುಕ್ಮಿಯ ಸ್ಥಿತಿ ಬಂದುಬಿಡುತ್ತೆ. ಈ ಇಬ್ಬರು ಮಾತ್ರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದವರು ಮಹಾಭಾರತ ಯುದ್ಧದಲ್ಲಿ. ಮಿಕ್ಕವರೆಲ್ಲ ಪರವೋ ಅಥವಾ ವೈರವೋ ಏನೋ ಮಾಡಿಕೊಂಡು ಬಂದರು. ಈ ಚಿತ್ರಣ ತುಂಬ ಚೆನ್ನಾಗಿರತಕ್ಕಂಥದ್ದು. ಆ ಯುದ್ಧರಂಗದ ಭಯಾನಕ ಕ್ಷೋಭೆ ಮಧ್ಯದಲ್ಲಿ ಇದೊಂದು ಕಾಮಿಕ್ ರಿಲೀಫ್ ಆಗಿ ಕೂಡ ಬರತಕ್ಕಂಥದ್ದು. ಕಂಚಿದ್ದೂರ ದಾಯತೇನ ದೃಢೀಯ ಪ್ರಾಸಪ್ರೋತ ಸ್ರೋತಸಾಂತಕ್ಷತೇನ ಹಸ್ತಾಗ್ರೇಣ ಪ್ರಾಪ್ತಮೇವಾಗ್ರತೋಭೂತ್ ದಾನೈಶ್ವರ್ಯಂ ವಾರಣಸ್ಯ ಗೃಹೀತು. ಮತ್ತೆ ಇನ್ನೊಂದು ಚಿತ್ರಣವನ್ನು ಕವಿ ಕೊಡ್ತಾನೆ. ಪ್ರಾಸ ಅನ್ನುವುದು ಒಂದು ಬಗೆಯ ಈಟಿಯಂಥ ಆಯುಧ. ಆ ಆಯುಧ ದೂರದಿಂದ ಎಸೆಯಲ್ಪಟ್ಟು ಬಂದಾಗ ಅದು ಒಂದು ಆನೆಗೆ ತಗಲಿ ರಕ್ತ ಸುರಿತಾ ಇದೆ. ಆಗ ಆ ಗಾಯ ಸೊಂಡಲಿಗಾಗಿದ್ದರಿಂದ ತನ್ನ ಎದುರಿಗೆ ಒಬ್ಬ ಭಟ ಇದ್ದನು, ಆ ಭಟನನ್ನು ಹಿಡ್ಕೊಳ್ಳೋದಕ್ಕೆ ಅದಕ್ಕಾಗಲಿಲ್ಲ ಅಂತ ಹಸ್ತಾಗ್ರೇಣ ಪ್ರಾಪ್ತಮೇವಾಗ್ರತೋ ಭೂತ್ ದಾನೈಶ್ವರ್ಯಂ ವಾರಣಸ್ಯ ಗೃಹೀತು. ಅಂದರೆ ಆ ಪ್ರಾಸ ಅನ್ನುವ ದೃಢೀಯ ಪ್ರಾಸ ಪ್ರೋತ ಸ್ರೋತಸಾಂತಕ್ಷತೆಯನ್ನು, ಪ್ರಾಸ ಅನ್ನುವ ಆ ಈಟಿ ಬಂದು ಸೊಂಡಲಿಗೆ ಚುಚ್ಚಿಕೊಂಡು ಧಾರಿಯಾಗಿ ರಕ್ತ ಸುರಿತಾ ಇದ್ದಾಗ ಹಸ್ತಾಪಚೇಯ, ಕೈಗೆ ಸಿಕ್ಕಬಲ್ಲ. ಅಂದರೆ ಆನೆ ಕೈ ಅಂದರೆ ಸೊಂಡಲು, ಆನೆಗೆ ಕರ ಅಂದರೆ ಸೊಂಡಲು, ಅದಿರೋದ್ರಿಂದ ಕರಿ ಅಂತ ಅದಕ್ಕೆ ಹೆಸರು ಬಂದದ್ದು. ಕರಹಾಸ್ಮಿನ್ ನಿತಿ ಕರಿ ಅಂತ. ಆ ಎದುರಿಗಿರುವ ಭಟನನ್ನು ಸುತ್ತಿಕೊಂಡು ಎಸೆಯೋದಿಕ್ಕೋ ತಟ್ಟುವುದಕ್ಕೋ ಬಡಿಯೋದಿಕ್ಕೋ ಆಗದಂತೆ ಹೋಯಿತು. ಕೈಗಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ರೀತಿಯಲ್ಲಿ ಆಯಿತು ಅಂತ ಹೇಳ್ತಾನೆ. ಶೋಚಿತ್ವಾಗ್ರೇ ಭೃತ್ಯಯೋರ್ ಮೃತ್ಯುಭಾಜೋರ್ ಅರ್ಯ ಪ್ರೇಮ್ಣ ನೋತಥಾ ವಲ್ಲಭಸ್ಯ ಪೂರ್ವಂ ಕೃತ್ವಾ ನೇತರಸ್ಯ ಪ್ರಸಾದಂ ಪಶ್ಚಾತ್ತಾಪಾದಾಪದಾಹಂ ಯಥಾಂತಃ. ಒಬ್ಬ ಯಜಮಾನ ತನ್ನ ಎದುರಿಗೆ ತನಗೆ ಪ್ರೀತಿಪಾತ್ರನಾದಂಥ ಭಟ ಸತ್ತೋದ. ಭೃತ್ಯಯೋ ಮೃತ್ಯುಭಾಜೋ ಅರ್ಯ ಪ್ರೇಮ್ಣ ಶೋಚಿತ್ವಾ ಅಗ್ರೆ. ಆಗ ಸ್ವಾಮಿ ಆದವನು ನೋಡಿ ನ ಶೋಚಿತ್ವಾ ಅಗ್ರೆ ನೋ ತಥಾ. ವಲ್ಲಭ ಅಂದರೆ ಪ್ರೀತಿಪಾತ್ರನಾದವನು, ವಲ್ಲಭಸ್ಯ ಅಂದರೆ ಡಿಯರ್ ಅಂತನ್ನುವ ಅರ್ಥ. ಆ ಪ್ರೀತಿಪಾತ್ರನಾದಂಥ ಭೃತ್ಯರ ಸಾವನ್ನು ನೋಡಿ ಅವನಿಗೆ ದುಃಖ ಆಗಲಿಲ್ಲ. ದುಃಖ ಆಗದೆ ಇನ್ನೊಬ್ಬನ ಕುರಿತು ಯೋಚನೆ ಮಾಡೋದಕ್ಕೆ ಆರಂಭ ಮಾಡದಂತೆ. ಯಾಕೆ ಅಂತಂದರೆ, ಅಯ್ಯೋ ಪೂರ್ವಂ ಕೃತ್ವಾ ನೇತರಸ್ಯ ಪ್ರಸಾದಂ ಪಶ್ಚಾತ್ತಾಪಾದಾಪದಾಹಂ ಯಥಾಂತಃ. ಇವನು ಬದುಕಿದ್ದಾಗ ತಾನು ಯಾವುದೂ ಉಪಕಾರವನ್ನು ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟಿದ್ರೂ ಅವನು ತುಂಬ ದುಃಖಪಟ್ಟನಂತೆ. ಯಾಕೆಂದರೆ ಒಬ್ಬ ಪ್ರೀತಿಪಾತ್ರನಾದ ಸೈನಿಕ ಭಟ ಪರಿಚಾರಿಕೆ ಮಾಡುವನಿದ್ದ ಒಬ್ಬ ವೀರನಿಗೆ. ಆ ವೀರ ಪ್ರೀತಿಪಾತ್ರನಾದವನು ಸತ್ತೋದ, ಅದರಿಂದ ದುಃಖಪಡಲಿಲ್ಲ. ಆದರೆ ಪ್ರೀತಿಪಾತ್ರನಲ್ಲದೇ ಇದ್ದಂಥವನು ಸತ್ತ. ಶೋಚಿತ್ವ ಅಗ್ರೇ ಭೃತ್ಯಯೋ ಮೃತ್ಯುಭಾಜೋ ಅರ್ಯ. ಅರ್ಯ ಅಂದರೆ ಸ್ವಾಮಿ. ಅಮರಕೋಶದಲ್ಲಿ ಅರ್ಯ ಸ್ವಾಮಿ ವೈಶ್ಯಯೋ ಅಂತ ಬರ್ತದೆ. ಲಾರ್ಡ್ ಆಫ್ ಟೂ ಸರ್ವೆಂಟ್ಸ್, ಒಬ್ಬ ಪ್ರೀತಿಪಾತ್ರ, ಇನ್ನೊಬ್ಬ ಅಷ್ಟಲ್ಲ. ಪ್ರೀತಿಪಾತ್ರನಾದವನು ಸತ್ತ, ಅಪ್ರೀತಿಪಾತ್ರನಾದವನು ಸತ್ತ. ಭೃತ್ಯಯೋ ಮೃತ್ಯುಭಾಜೋ ಹಾಗಿದೆ. ಆದರೆ ಪ್ರೀತಿಪಾತ್ರನಾದವನು ಸತ್ತಿದ್ದಕ್ಕೆ ಅವನು ದುಃಖ ಪಡಲಿಲ್ಲ. ಆದರೆ ಪ್ರೀತಿಗೆ ಅಷ್ಟಾಗಿ ಪಾತ್ರನಲ್ಲದವನು ಸತ್ತಾಗ ದುಃಖಪಟ್ಟ. ಯಾಕೆ ಅಂದರೆ ಪ್ರೀತಿಪಾತ್ರನಿಗೆ ಎಷ್ಟೋ ಉಪಕಾರ ಮಾಡಿದ್ದೆ, ಅಪ್ರೀತಿಪಾತ್ರನಿಗೆ ಉಪಕಾರ ಮಾಡಲಿಲ್ವಲ್ಲ, ಅವನು ಸತ್ತೋದ್ನಲ್ಲ, ಈಗ ಮಾಡೋದಕ್ಕೆ ಅವನೇ ಇಲ್ವಲ್ಲ ಅಂತ. ಅದರಿಂದಲೇ ಇದರ ನೀತಿ ಏನಂದರೆ, ಇದು ಒಳ್ಳೆಯ ಸ್ವಭಾವೋಕ್ತಿ ಅಲಂಕಾರ. ನಮಗೆ ಒಳ್ಳೆಯದೋ ಕೆಟ್ಟದ್ದೋ ಮಾಡಬೇಕು ಅನ್ನಿಸ್ದಾಗ ಮಾಡಿಬಿಡಬೇಕು. ಮತ್ತೆಂದೋ ಅಂತ ಯೋಚನೆ ಮಾಡಿಕೊಂಡಿದ್ರೆ ಆಗೋಲ್ಲ. ಅದರೊಳಗೂ ಒಳ್ಳೆಯದನ್ನಂತೂ ಪೋಸ್ಟ್ಪೋನ್ ಮಾಡದೆ ಮಾಡಿಬಿಡಬೇಕು. ಗೃಹೀತ ಇವ ಕೇಶವಭ್ಯೋ ಮೃತ್ಯುನಾ ಧರ್ಮಮಾಚರೇತ್ ಅಂತ ಬರುತ್ತದಲ್ಲ. ಸಾವು ಬಂದು ನಮ್ಮ ಜುಟ್ಟು ಹಿಡ್ಕೊಂಡಿದೆಯಾ ಅನ್ನುವಂತೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ನಮಗೆ ಯಾರೋ ಬರೆದಿದ್ದಾರೆ, ಯಾರೋ ಹಾಡಿದ್ದಾರೆ, ಇನ್ಯಾರೋ ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದಾರೆ ಎಂದಾಗ ಆ ಕ್ಷಣದಲ್ಲಿ ನಮಗೆ ಸಂತೋಷವಾದರೆ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿಬಿಡಬೇಕು. ಆ ಸಂತೋಷವನ್ನು ಕ್ರಿಯಾರೂಪದಲ್ಲೋ ವಾಗ್ರೂಪದಲ್ಲಿಯೋ ಹೇಗೋ ತೋರಿಸಿಬಿಡಬೇಕು. ಅದು ಬಿಟ್ಟು ಮತ್ತೆ ಯಾವತ್ತೋ ಒಂದು ದಿವಸ ಅವ್ರ ಬರ್ತ್ಡೇ ದಿವಸ ಇದನ್ನು ಜ್ಞಾಪಿಸ್ಕೊಂಡು ವಿಶ್ ಮಾಡೋಣ, ಅವನು ಸತ್ತೇ ಹೋಗ್ಬಿಡ್ಬೋದು, ಅಥವಾ ನಾನೇ ಸಾಯ್ಬೋದು. ಒಳ್ಳೆಯದನ್ನು ಪೋಸ್ಟ್ಪೋನ್ ಮಾಡಲೇಬಾರ್ದು. ಕೆಟ್ಟದ್ದು ಅನ್ನುವಂಥದ್ದೇನಾದರೂ ಇನ್ನೂ ಹೆಚ್ಚು ಕೆಟ್ಟದ್ದನ್ನು ಮಾಡುವಂತೆ ಆದರೆ ಇದನ್ನು ಕೆಟ್ಟದ್ದನ್ನು ಹೇಳದೇ ಇದ್ದರೆ ಆ ಕೆಟ್ಟದ್ದನ್ನು ಹೇಳಬೇಕು. ಒಬ್ಬ ಸರಿಯಾಗಿ ಓದ್ತಾ ಇಲ್ಲ, ಅವನ ದೋಷವನ್ನು ಹೇಳಬೇಕಾಗಿದೆ. ಆದರೆ ಅವನ ಪರೀಕ್ಷೆಯಲ್ಲಿ ಫೇಲ್ ಆದ ಅಂತಂದರೆ ಇನ್ನೂ ದೊಡ್ಡ ಹಾನಿ ಆಗುತ್ತದೆ. ಆಗ ನಮಗೆ ಬಾಧ್ಯತೆ ಇದ್ದರೆ ಹೇಳಲೇಬೇಕು. ಈ ಕಾಲದಲ್ಲಿ ತುಂಬ ನಾಜೂಕಾಗ್ಬಿಟ್ಟಿದೆ. ಯಾರಿಗೇನು ಹೇಳಿದ್ರೆ ಏನು ನೊಂದುಕೋತಾರೋ ಅಂತ.
ಕಡೆಗೆ ಸರ್ವನಾಶವೇ ಆಗ್ತಕ್ಕಂಥದ್ದು. ಹಿಂದಿನ ಕಾಲದವ್ರ ಮೇಲೂ ಬೀದಿನಲ್ಲೇ ನಿಲ್ಲಿಸ್ಕೊಂಡು ಏನೋ ನಿಮ್ಮ ಅಪ್ಪ ಅಮ್ಮ ಬಾಯ್ ಬಡ್ಕೋದಾದ್ರೆ ನೀನು ಕಾಲೇಜಿಗೆ ಹೋಗಿದಲ್ಲಿ ಸಿಗರೇಟ್ ಸೇರ್ತಾ ನಿಂತಿದ್ಯಾ ಅಂತ ಹೇಳೇ ಬಿಡ್ತಾ ಇದ್ರು. ಅದರಿಂದ ಒಂದು ಸಾಮಾಜಿಕವಾದ ಭಯ ಇತ್ತು. ಅಯ್ಯೋ, ಈಗ ಯಾರನ್ನು ಕುರಿತು ಏನೂ ಹೇಳಬಾರ್ದು. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್, ಪ್ರಾಪ್ತೇತು ಷಷ್ಠೇ ವರ್ಷೆ, 6ನೇ ವಯಸ್ಸಿಗೂ ಕೂಡ ಪುತ್ರಂ ಮಿತ್ರವದಾಚರೇತ್ ಅನ್ನುವಂಥ ಸ್ಥಿತಿ ಬಂದಿದೆ. ಅದರಿಂದ ನಿನ್ನ ಪಾಡು ನಿನ್ನ ಸಾಯಿ ಅನ್ನೋ ಥರದ್ದಾಗಿದೆ. ಈಗಿರ್ತಕ್ಕಂಥ ಸ್ವಾತಂತ್ರ್ಯ ಅನ್ನೋದು, ವಿ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಅದರ್ಸ್ ಬಿಸ್ನೆಸ್ ಅನ್ನೋದು ಎಲ್ಲಿವರೆಗೆ ಆಗಿದೆ ಅಂದರೆ ಬ್ರೂಟಲ್ ಡಿಟ್ಯಾಚ್ಮೆಂಟ್, ಬ್ರೂಟಲ್ ನ್ಯೂಟ್ರಾಲಿಟಿ. ಅದು ಸಮಾಜಕ್ಕೆ ಒಳ್ಳೆಯದಾಗೋಲ್ಲ. ಅದರೊಳಗೂ ಅಮೇರಿಕಾದಂಥ ದೇಶದಲ್ಲಿ ತುಂಬ ದೂರವಾದಂಥ ವಿಸ್ತೃತವಾದಂಥ ಜಾಗಗಳಲ್ಲಿ ಎಲ್ಲೆಲ್ಲೋ ಮನೆಗಳು ಸ್ಕ್ಯಾಟರ್ಡ್ ಆಗಿದ್ದಾಗ, ಅಂಗಡಿಗೆ ಹೋಗಬೇಕು ಅಂದ್ರೆ ಒಂದು 10 ಕಿಲೋಮೀಟರ್ ಹೋಗಬೇಕು ಅನ್ನುವಂಥ ಸ್ಥಿತಿ ಇದ್ದಾಗ, ಆಸ್ಟ್ರೇಲಿಯಾದಲ್ಲಿದ್ದಾಗ ಬೇಕಾದ್ರೆ ಇರ್ಬೋದು. ನಮ್ಮಲ್ಲಿ ಎಲ್ಲರೂ ಕೂಡ ಒತ್ತುಕಟ್ಟಾಗಿರ್ತಕ್ಕಂಥ ಜನ, ಇಷ್ಟು ಪಾಪ್ಯುಲೇಷನ್ ಇದ್ದಾಗ ಪ್ರತಿಯೊಬ್ಬರೂ ಸರಿಯಾಗಿರಬೇಕಂದ್ರೆ ಒಂದಷ್ಟು ಪೊಲೀಸ್ ದೇ ಅದರ, ಒಂದಷ್ಟು ಕರೆಕ್ಟ್ ದೇ ಅದರ, ಅನಿವಾರ್ಯ ಮಾಡಲೇಬೇಕಾಗುತ್ತದೆ. ಹಾಗಿದ್ದಾಗ ಪ್ರತಿಯೊಬ್ಬರನ್ನ ತಿದ್ದುತ್ತಾ ಇರಬೇಕು. ರಾಮಾಯಣದಲ್ಲಿ ಆದಿಕವಿಗಳು ಹೇಳ್ತಾರಲ್ಲ, ರಾಮಮೇ ವಾನುಪಶ್ಯಂತೋ ನಾಭ್ಯಹಿಂಸನ್ ಪರಸ್ಪರ. ರಾಮನ ಮುಖ ನೋಡ್ಕೊಂಡು ನಿನ್ನನ್ನು ಬೈದೇ ಬಿಟ್ಟಿದ್ದೀನಿ, ರಾಮನ ಮುಖ ನೋಡ್ಕೊಂಡು ನಿನ್ನ ಹೊಡಿತಾ ಇಲ್ಲ ಅಂತ ಪ್ರಜೆಗಳು ರಾಮನ ಜ್ಞಾಪಕ ಇಟ್ಕೊಂಡು, ನೋಡೋ ನಿಮ್ಮ ಅಪ್ಪ ಅಮ್ಮನ ಮುಖ ನೋಡಿಕೊಂಡು ನಾನು ನಿನ್ನ ಅನಾಚಾರವನ್ನು ಸಹಿಸ್ಕೊಂಡಿದ್ದೀನಿ ಅಂತೆಲ್ಲ ಅಂತಾರಲ್ಲ, ಹಾಗೆ ಮಾಡ್ತಾ ಇದ್ರು ಅಂತ. ಒಬ್ಬರಿಗೆ ಒಬ್ಬರು ಎಚ್ಚರಿಕೆ ಕೊಟ್ಟುಕೊಂಡು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾ ಇರಬೇಕು. ನಮ್ಮ ದೇಶ ಕಮ್ಯುನಿಟಿ ಸೆಂಟ್ರಿಕ್ ಆಗಿ ಬದುಕಿದ್ದು ಇದುವರೆಗೂ, ಈಗಲೂ ಹಾಗೆ ಬದುಕಬೇಕು, ಬೇರೆ ದಾರಿ ಇಲ್ಲ. ತುಂಬ ಸಮೃದ್ಧವಾದ ಆರ್ಥಿಕ ಸಂಪತ್ತಿ, ಕಡಿಮೆ ಜನಸಂಪತ್ತಿ ಮತ್ತು ವಿಸ್ತೃತವಾದಂಥ ಸ್ಥಳ ಸಂಪತ್ತಿ ಇರುವ ದೇಶಗಳು ಸಿಸ್ಟಮ್ ಸೆಂಟ್ರಿಕ್ ಆಗ್ಬೋದು. ಆದರೆ ನಮ್ಮ ಜನ ನಮಗಿರುವ ರಿಸೋರ್ಸಸ್ಸಲ್ಲಿ ಕಮ್ಯುನಿಟಿ ಸೆಂಟ್ರಿಕ್ ಆಗಬೇಕು. ಅದು ಮಾತ್ರವಲ್ಲ, ಯಾವ ಕಾಲದ ಯಾವ ಜಗತ್ತಿಗೂ ಕಮ್ಯುನಿಟಿ ಸೆಂಟ್ರಿಕ್ ಆಗುವುದೇ ಉತ್ತಮ. ಇದು ಸನಾತನ ಧರ್ಮ ಜಗತ್ತಿಗೆ ಕೊಟ್ಟಂಥದ್ದು. ಪ್ರಾಚೀನ ಗ್ರೀಸ್ನಲ್ಲಿ ಕೂಡ ಹಾಗೆ ಇತ್ತು. ಅಂದರೆ ರೋಮಕ್ಕೆ ಬರ್ತಿದ್ದಂತೆ ಸ್ವಲ್ಪ ವ್ಯತ್ಯಾಸ ಆಯಿತು. ಒಟ್ಟಿನಲ್ಲಿ ಕ್ಷೇಮ ಇರತಕ್ಕಂಥದ್ದು ಕಮ್ಯುನಿಟಿ ಸೆಂಟರ್ ಆಗುವಂಥದ್ರೊಳಗೆ. ಅದನ್ನು ನಾವು ಗಮನಿಸದೇ ಇದ್ದರೆ ಹೇಗೆ? ಈ ರೀತಿಯಾದ ಎಷ್ಟೋ ಭಾವಗಳನ್ನು ನಾವಿಂಥ ಶ್ಲೋಕಗಳ ಮೂಲಕವಾಗಿ ಧ್ವನಿತ ರೂಪವಾಗಿ ಪಡೆಯಬಹುದು. ಉತ್ಪ್ಲುತ್ಯಾರಾತ್ ಅರ್ಧಚಂದ್ರೇಣ ಲೂನೆ ವಕ್ತ್ರೋನ್ಯಸ್ಯ ಕ್ರೋಧದಷ್ಟೋಷ್ಟ ದಂತೆ ಸೈನ್ಯೇ ಕಂಠಚ್ಛೇದ ಲೀನೆ ಕಬಂಧಾತ್ ಭೂಯೋ ಬಿಭ್ಯೆ ವಲ್ಗತಸ್ಸಾಸಿಪಾಣೆ. ಇನ್ನು ಇವನು ಆನೆಗಳ ಚಟುವಟಿಕೆನ ಪಕ್ಕಕ್ಕೆ ಇಟ್ಟು ಮನುಷ್ಯರ ಚಟುವಟಿಕೆ ಕಡೆಗೆ ಹೋಗ್ತಾನೆ. ಅರ್ಧಚಂದ್ರ ಬಾಣದಿಂದ ಒಬ್ಬ ವೀರಯೋಧನ ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ ಒಬ್ಬ ಶತ್ರು. ಉತ್ಪ್ಲುತ್ಯ ಆರಾತ್, ಬೇಗ, ಕ್ಷಿಪ್ರವಾಗಿ. ಆರಾತ್ ಅಂದರೆ ಬೇಗ. ಅರ್ಧಚಂದ್ರೇಣ ಲೂನೇ ವಕ್ತ್ರೆ, ಅವನ ಕೊರಳನ್ನು ಕತ್ತರಿಸಿರಲಾಗಿ ಅನ್ಯಸ್ಯ ಕ್ರೋಧ ದಷ್ಟೋಷ್ಟದಂತೆ, ಅವನು ಹಲ್ಲು ಕಡ್ದಿದ್ದಾನೆ. ದಷ್ಟ ಓಷ್ಠದಂತೆ, ಹಲ್ಲಿಂದ ತುಟಿಯನ್ನು ಕಚ್ಚಿದ್ದಾನೆ. ಔಡುಗಚ್ಚುತ್ತೀವಿ ಅಂತಾರಲ್ಲ ಹಾಗೆ ಅವನು ಔಡುಗಚ್ಚುತ್ತಾ ಇದ್ದಂತೆಯೇ ಅವನ ಕುತ್ತಿಗೆ ಕತ್ತರಿಸಲ್ಪಟ್ಟು ಆಕಾಶಕ್ಕೆ ಹೋಗಿದೆ. ಸೈನ್ಯೈಹಿ ಕಂಠಚ್ಛೇದಲೀನೇ ಕಬಂಧಾತ್ ಭೂಯೋ ಬಿಭ್ಯೆ ವಲ್ಗತ ಸಾಸಿಪಾಣೆ. ಹಾಗೆ ಆ ತಲೆ ಎಗರೋಗ್ಬಿಟ್ಟಾಗ ಆಕಾಶಕ್ಕೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರ್ತಕ್ಕಂಥ ರುಂಡ ಯಾವುದಿದೆ ಆ ರುಂಡ ಕುಣಿದಾಡ್ತಾ ಇತ್ತಂತೆ. ಅದನ್ನು ನೋಡಿ ಮಿಕ್ಕ ಸೈನಿಕರೆಲ್ಲ ಭಯಪಟ್ಟರು ಅಂತ. ತಲೆ ಅದು ಮುಂಡ, ತಲೆಯಿಂದ ಕೆಳಗಿರ್ತಕ್ಕಂಥ ಶರೀರ ರುಂಡ. ನಮ್ಮ ಕನ್ನಡದಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀವಿ. ತಲೆಯನ್ನು ರುಂಡ ಅಂತೀವಿ, ಕೆಳಗಿನ ಶರೀರವನ್ನು ಮುಂಡ ಅಂತೀವಿ. ಮುಂಡಾಸು ಅಂತಂತೀವಿ ಹೊರತು ರುಂಡಾಸು ಅಂತ ಅನ್ನೋಲ್ಲ. ಮುಂಡನ ಅಂತೀವಿ ಹೊರತು ರುಂಡನ ಅನ್ನೋಲ್ಲ. ಮುಂಡೆ ಅಂತೀವಿ ಹೊರತು ರುಂಡೆ ಅಂತ ಅನ್ನೋಲ್ಲ. ಇದರಿಂದ ಗೊತ್ತಾಗುತ್ತದೆ ಎಲ್ಲಿಂದ ಹೇಗೆ ಬದಲಾವಣೆ ಆಗಿದೆ ಅಂತ. ಎಷ್ಟೋ ಭಾಷೆಯ ಬೆಳವಣಿಗೆಯಲ್ಲಿ ಅದು ಹಾಗೆ ಬದಲಾವಣೆ ಆಗ್ತಾ ಇರ್ತದೆ. ಸ್ಪೂನರಿಸಮು ಇತ್ಯಾದಿ ಎಲ್ಲ ಹೇಳ್ತಾರಲ್ಲ. ಹಾಗಾಗಿ ಆ ಕಬಂಧ ನೃತ್ಯ ಮಾಡ್ತಾ ಇದೆ. ಸಾಮಾನ್ಯವಾಗಿ ಹೇಳ್ತಾರೆ 10,000 ಸೈನಿಕರು ಸತ್ತು ಹೋದರೆ ಒಂದು ಕಬಂಧ ನೃತ್ಯ ಮಾಡುತ್ತದೆ ಅಂತ. ಅದು ಒಂದು ಕವಿ ಸಮಯ. ಅಲ್ಲಿ ಹಾಗೆ ಆ ಬಗೆಯಲ್ಲಿ ಕುಣಿತ ಆರಂಭವಾಗಿದೆ. ಕಶ್ಚಿನ್ ಮೂರ್ಛಾಮಿತ್ಯ ಗಾಢಪ್ರಹಾರ ಸಿಕ್ತಶೀತೈ ಶೀಕರೈರ್ ವಾರಣಸ್ಯ ಉಚ್ಛಶ್ವಾಸ ಪ್ರಸ್ಥಿತಾ ತಂ ಜಿಗೃಕ್ಷು ವ್ಯರ್ಥಾಕೂತ ನಾಕನಾರಿ ಮುಮೂರ್ಛ. ಇದು ಒಳ್ಳೆ ತಮಾಷೆಯಾಗಿರ್ತಕ್ಕಂಥದ್ದು ಈ ಪದ್ಯ. ಒಬ್ಬ ಯುದ್ಧದಲ್ಲಿ ಸೆಣಸಾಟ ಮಾಡ್ತಾ ಇರುವಾಗ ಮೂರ್ಛೆ ಹೋದ. ಕಶ್ಚಿನ್ ಮೂರ್ಛಾಮೇತ್ಯ ಗಾಢಪ್ರಹಾರ, ಗಟ್ಟಿಯಾದ ಏಟು ಬಿದ್ದಾಗ ಒಬ್ಬ ಮೂರ್ಛಿತನಾದ. ಆಗ ವಾರಣಸ್ಯ ಶೀಕರೈಹಿ ಸಿಕ್ತ, ಅವನ ಸಾಕು ಆನೆ ಯಾವುದಿತ್ತು ಅದು ತನ್ನ ಸೊಂಡಿಲಿಂದ ತಂಪಾದ ತುಂತುರು
ಹನಿಗಳನ್ನು ನೀರನ್ನು ಪ್ರೋಕ್ಷಣೆ ಮಾಡ್ತು ಅವನಿಗೆ ಶಕ್ತಿಯೋಪಚಾರವಾಗಿ ಎದ್ದುಬಿಟ್ಟ. ಉಚ್ಛಶ್ವಾಸ ಪ್ರಸ್ಥಿತ ತಂ ಜರುಕ್ಷು ವ್ಯರ್ಥಾಕೂತ ನಾಕನಾರಿ ಮುಮೂರ್ಛ. ಆದರೆ ಇವನು ಸತ್ತೇ ಹೋಗ್ಬಿಟ್ಟ, ಇವನು ಸ್ವರ್ಗಕ್ಕೆ ಬರ್ತಾನೆ, ಇವನು ರಿಸೀವ್ ಮಾಡ್ಕೋತೀನಿ ಅಂತ ಅವಳೊಬ್ಬಳು ಸುಂದರಿ ಆಕಾಶದಲ್ಲಿ ನೋಡ್ತಾ ಇದ್ನು. ಅಯ್ಯೋ ಇವನು ಎದ್ದು ಬಿಟ್ಟ, ಇವನು ಸತ್ತಿಲ್ಲ, ಮೂರ್ಛೆ ಮಾತ್ರ ಹೋಗಿದ್ದು ಅಂತ ಅವಳು ಮೂರ್ಛೆ ಹೋಗ್ಬಿಟ್ಲಂತೆ. ಒಂದು ಸ್ವರ್ಗ, ಅಮರನಾರಿಯರು, ದೇವತೆಗಳು ಈ ರೀತಿಯಾದ ಕಲ್ಪನೆ ಮಾಡಿಕೊಂಡ್ರೆ ಅದು ಎಷ್ಟು ತಮಾಷೆಯಾಗಿಯೂ ಬರೋದಕ್ಕೆ ಸಾಧ್ಯ ಇದೆ ಅಂತ. ಕುಮಾರವ್ಯಾಸ ವೀರ ಯೋಧರು ಯುದ್ಧ ಮಾಡ್ತಾ ಇದ್ರೆ ಜಯಲಕ್ಷ್ಮಿ ವರ್ಣಮಾಲಿಕೆ ಇಟ್ಕೊಂಡಿದ್ಲಂತೆ, ಗೆದ್ದವ್ರು ಕೊರಳಿಗೆ ಹಾರ ಹಾಕಬೇಕು ಅಂತ. ಆ ಆಕಾಶದಲ್ಲಿರ್ತಕ್ಕಂಥ ಅಪ್ಸರೆಯರೆಲ್ಲ ಚೀರ್ ಗರ್ಲ್ಸ್ ಅಂತ ಅಂದ್ಕೋಬಹುದು. ಅವಳು ಜಯಲಕ್ಷ್ಮಿ ಮಾಲೆ ಹಾಕಬೇಕು ಅಂತ ಕರ್ಣನ ಕಡೆಗ ಅರ್ಜುನನ ಕಡೆಗ ಇಲ್ಲ ಒಂದ್ಸತಿ ಆ ಕಡೆ ಒಂದ್ಸತಿ ಈ ಕಡೆ ಮಾಲೆ ಅಂತ ತಗೊಂಡು ಹಾಗೆ ಹೀಗೆ ಹೋಗಿ ದಳಗಳೆಲ್ಲ ಉದುರಿ ಜನತಾ ದಳ ಇದ್ದಂಗೆ ಆಗ್ಬಿಟ್ಟು ಬರೀ ನೂಲು ಮಾತ್ರ ನಿಂತುಕೊಳ್ತಂತೆ. ಅಂದರೆ ಇದೆಷ್ಟು ವಿನೋದಕಾರಿಯಾದದ್ದು. ಅಂಥ ಗಂಭೀರ ವೀರರಸದಲ್ಲಿ ಇದು ಬರಬಹುದಾ ಅಂದರೆ, ಒಂದು ಮಟ್ಟದ ಕಾಮಿಕ್ ರಿಲೀಫ್ ಇಲ್ಲದೆ ಇದ್ರೆ, ಇಂತಹ ಗಾಢವಾದ ಸಂಗೀತದಲ್ಲೂ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಮೌನ ಬರದೇ ಇದ್ರೆ, ಇಂಥ ಅದ್ಭುತವಾದ ನೃತ್ಯದಲ್ಲಿಯೂ ಅಲ್ಲಲ್ಲಿ ಸ್ಟಿಲ್ ಅಂತೀವಲ್ಲ ಸ್ಥಿತಿ, ಮತ್ತು ಅಲ್ಲಲ್ಲಿ ಗತಿ ಮೂವ್ಮೆಂಟ್ ಎರಡೂ ಇಲ್ಲದೇ ಇದ್ದರೆ ಬಹಳ ಕಷ್ಟವಾಗುತ್ತದೆ, ತಾಳುವುದು ಕಷ್ಟ. ಒಂದು ರಾಶಿ ಸಿಹಿನ ಹೇಗೆ ತಿನ್ನೋದು? ಉತ್ತರ ಕನ್ನಡದಲ್ಲೆಲ್ಲ ಕೇಸರಿ ಬಾತನ್ನು ಅಥವಾ ಮಾವಿನ ಹಣ್ಣಿನ ರಸಾಯನನೋ ತಟ್ಟೆಗಟ್ಟಲೆ ತಿನ್ನುವ ಸಾಹಸಿಗಳಿದ್ದಾರೆ. ಆಗ ಅವರು ಒಳ್ಳೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರಸವನ್ನು ಇಟ್ಕೋತಾರೆ. ಮಧ್ಯೆ ಇದು ವೆಗಟಾದಾಗ ಅದನ್ನು ನಾಲಿಗೆ ಮೇಲೆ ತೀಡಿಕೊಂಡು ಮತ್ತೆ ನಾಲಿಗೆ ಪುನಶ್ಚೇತನವಾದಾಗ ಮತ್ತೆ ತಗೊಂಡು ಬಾರಿಸೋಕೆ ಶುರು ಮಾಡ್ತಾರೆ. ದೇ ಸ್ಟಾರ್ಟ್ ದರ್ ಬ್ಯಾಟಿಂಗ್. ಆ ರೀತಿಯಲ್ಲಿ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಎಷ್ಟೋ ಈ ಬಗೆಯ ಸ್ವಾರಸ್ಯಗಳಿವೆ. ಅದನ್ನು ಆಸ್ವಾದಿಸೋದಕ್ಕೆ ಒಂದು ಮನೋಧರ್ಮ, ಸಟನ್ ಮೈಂಡ್ ಸೆಟ್ ಇಸ್ ನೀಡೆಡ್. ಆಗ ಸೊಗಸು ಸಿಗುತ್ತದೆ. ಲೂನಗ್ರೀವಾ ಸಾಯಕೇನ ಅಪರಸ್ಯ ದ್ಯಾಮತ್ಯುಚ್ಚೈ ಆನನಾದುತ್ಪತಿಷ್ಣೋ ತ್ರೇಸೆ ಮುಗ್ಧೈ ಸಂಹಿಕೇಯಾನುಕಾರಾತ್ ರೌದ್ರಾಕಾರಾತ್ ಅಪ್ಸರೋ ವಕ್ತ್ರಚಂದ್ರೈ. ಮತ್ತು ಒಂದು ಚಮತ್ಕಾರಕಾರಕವಾದಂಥ ಪದ್ಯ. ಲೂನಗ್ರೀವಾತ್ ಸಾಯಕೇನ ಅಪರಸ್ಯ ದ್ಯಾಮುಚ್ಚೈ ಆನನಾದುತ್ಪತಿಷ್ಣೋ. ಒಬ್ಬ ವೀರಯೋಧನ ತಲೆಯನ್ನು ಮತ್ತೊಬ್ಬ ಶತ್ರು ತಟ್ಟನೆ ಕತ್ತರಿಸಿದ, ಆ ತಲೆ ಆಕಾಶಕ್ಕೆ ಎಗರಬಿಡ್ತು. ಆಗ ಮುಗ್ಧೈ ಅಪ್ಸರೋ ವಕ್ತ್ರಚಂದೈ ತ್ರೇಸೆ ಅಂತಕ್ಕಂಥ ಒಂದು ಕರ್ಮಣಿ ಬಹುವಚನ ರೂಪವನ್ನು ಬಳಸ್ತಾನೆ ನೋಡಿ. ಎಷ್ಟು ತತ್ರಾಸ, ಅದು ತ್ರಸ ಧಾತು ಲಿಟ್ಲಕಾರದಲ್ಲಿ ಅದು ಕರ್ಮಣಿ ರೂಪ ಪಡ್ಕೊಳ್ಳತಕ್ಕಂಥದ್ದು ದುಷ್ಕರವಾದಂಥ ಪ್ರಯೋಗಗಳಿಂಥದ್ದು ಎಷ್ಟೋ ಮಾಡ್ತಾನೆ ಮಾಘಕವಿ. ಹಾಗೆ ಇವನ ವೀರಯೋಧನ ಮುಖ ಔಡುಗಚ್ಚಿದಂತಹ ಕ್ಷತವಿಕ್ಷತವಾದದ್ದು, ಭಯಾನಕವಾಗಿ ತೋರ್ತಾ ಇದ್ದಂಥ ಮುಖ. ವೀರಯೋಧ ಯುದ್ಧದಲ್ಲಿ ಗಾಯ ಆಗಿ ಮುಖ ಎಲ್ಲ ರಕ್ತಸಿಕ್ತವಾಗಿ ಆ ಔಡುಗಚ್ಚಿದಂತಹ ಕಣ್ಣರಳಿಸಿರತಕ್ಕಂಥ ಹಲ್ಲುಗಳೆಲ್ಲ ತೋರ್ತಾ ಇರುವಂಥ ಭಯಾನಕವಾದ ಮುಖ, ತಲೆ ಕೂದಲೆಲ್ಲ ಕೆರಳಿದೆ. ಆ ತಲೆ ಆಕಾಶಕ್ಕೆ ಎಗರಿದಾಗ ಆ ಸುಂದರಿಯರ ಮುಖಚಂದ್ರಗಳೆಲ್ಲ ಅಂಜಿಬಿಟ್ವಂತೆ, ಅಯ್ಯೋ ರಾಹು ಬಂತು ಅಂತ. ಹಾಗೆ ಇವನ ತಲೆಯಲ್ಲಿ ಎಗರದ್ದು ರಾಹುನಂತೆ ತೋರ್ತು ಅಂತ ಹೇಳ್ತಾನೆ. ತ್ಯಕ್ತ ಪ್ರಾಣ ಸಂಯುಗೆ ಹಸ್ತಿನಿತ್ಥ ವೀಕ್ಷ ಪ್ರೇಮ್ಣ ತತ್ಕ್ಷಣಾತ್ ಉದ್ಗತಾಸು ಪ್ರಾಪ್ಯಾಖಂಡಂ ದೇವಭೂಯಂ ಸತೀತ್ವಾದ್ ಆಶಿಶ್ಲೇಷ ಶೈವ ಕಂಚಿತ್ ಪುರಂಧ್ರಿ. ಈಗ ಇನ್ನೊಂದು ಚಿತ್ರಣವನ್ನು ಕವಿ ಕೊಡ್ತಾ ಇದ್ದಾನೆ. ಒಬ್ಬ ಸಾಧ್ವಿಮಣಿ, ಗಂಡ ಸತ್ತು ಹೋಗಿದ್ದಾನೆ. ತ್ಯಕ್ತ ಪ್ರಾಣಂ ಸಂಯುಗ ಅಂದರೆ ಯುದ್ಧ. ಹಸ್ತಿನೀತ್ಥ ಅಂದರೆ ಹೆಣ್ಣಾನೆಯ ಮೇಲೆ ಕೂತ್ಕೊಂಡಿರ್ತಕ್ಕಂಥವಳು ಹಸ್ತಿನೀತ್ಥ. ಅವಳು ಗಂಡನ ಜೊತೆ ಕೂತಿದ್ದಾಳೆ. ವೀರ ರಮಣಿ ಯುದ್ಧಕ್ಕೂ ಬಂದಿದ್ದಾಳೆ. ಕೈಕೇಯಿ ಸತ್ಯಭಾಮೆಯರು ಎಲ್ಲ ಗಂಡನನ್ನು ಹಿಂಬಾಲಿಸಿಕೊಂಡು ಬಂದ್ರಲ್ಲ, ಅವರಿಗೆ ನೆರವು ಕೊಟ್ಟರಲ್ಲ. ಹಾಗೆ ಪ್ರೇಮ್ನಾ ತತ್ಕ್ಷಣಾದ್ ಉದ್ಗತಾಸು, ಅವನ ಗಂಡ ತೀರ್ಕೊಂಡ ತಕ್ಷಣ ಅವಳ ಪ್ರಾಣವು ಹೊರಟೋಗಿದೆ. ಪ್ರಾಪ್ಯ ಅಖಂಡಂ ದೇವಭೂಯಂ, ದೇವಭೂಯಂ ಗತ ಅಂತಂದರೆ ದೇವತ್ವಂ ಪ್ರಾಪ್ತ, ದೇವಭೂಯಂ ಅಂದರೆ ದೇವತ್ವಂ ಗತ ಅಂತ. ಭುವೋ ಭಾವೇ ಅನ್ನುವ ಸೂತ್ರದಿಂದ ಪ್ರತ್ಯಯ ಬಂದು ಹಾಗೆ ಮಾಡಿರುವಂಥದ್ದಾಗಿದೆ. ದೇವಭೂಯಂ ಗತ ಸತೀತ್ವಾದ ಆಶಿಶ್ಲೇಷ ಲಿಟ್ಲಕಾರ ತುಂಬ ಚೆನ್ನಾಗಿ ಆ ಉಪಸರ್ಗ ಹಾಕಿ ಮಾಡ್ತಾನೆ. ಶೈವ ಕಂಚಿತ್ ಪುರಂಧ್ರಿ, ಪುರಂ ಧ್ರಿಯತೆ ಅನಯಾ ಇತಿ ಪುರಂಧ್ರಿ. ಊರನ್ನು ತಾಳ್ತಾಳೆ ಈ ಸುಂದರಿ. ಅಂದರೆ ಸಾಧ್ವಿಯರು, ಒಳ್ಳೆಯ ಹೆಣ್ಣು ಮಕ್ಕಳು ಊರನ್ನು ತಾಳಿಸ್ತಾರೆ, ಊರುಗಳನ್ನು ಬಾಳಿಸ್ತಾರೆ ಅಂತ. ಸಾಧ್ವಿಯರಿಗೆ, ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಪುರಂಧ್ರಿ ಅಂತ. ವೇದದ ರಾಷ್ಟ್ರಗೀತೆ, ಋಷಿಗಳ ರಾಷ್ಟ್ರಗೀತೆ ಅನ್ನುವಂಥದ್ದು ಬರುತ್ತದೆ. ಯೋಷಿತ್ ಪುರಂಧಿರ್ ಜಿಷ್ಣೋರ ತೇಷ್ಟಾ ಸಭೆಯೋ ಯುವ ಅಂತೆಲ್ಲ ಅಶ್ವಮೇಧ ಕಾಂಡದಲ್ಲಿ 7ನೇ
ಕಾಂಡ, ಅದು ಯಜುರ್ವೇದದಲ್ಲಿ ಬರುತ್ತದೆ. ಅಲ್ಲಿ ನಮ್ಮ ಯೋಷಿತ್ ಅಂದರೆ ಹೆಣ್ಣು ಮಕ್ಕಳೆಲ್ಲ ಊರನ್ನು ಬಾಳಿಸುವಂಥ ಘನತೆ ಪಡೆದವರಾಗಬೇಕು ಅಂತ ಬರುತ್ತದೆ. ಆ ರೀತಿಯಲ್ಲಿ ಇವಳು ಪುರಂಧರಿ ಆಗಿದ್ದಾಳೆ. ಆ ಪುರಂಧರಿ ಸಾಧ್ವಿಮಣಿ ತಾನು ಪತಿಯ ಪ್ರಾಣ ಬಿಟ್ಟ ಮರುಕ್ಷಣವೇ ತಾನು ಪ್ರಾಣ ಬಿಟ್ಟು ಸ್ವರ್ಗದಲ್ಲಿ ಅವನನ್ನು ಪಡ್ಕೊಂಡ್ಳು ಅಂತ. ಇದು ಒಂದು ಸುಂದರವಾದ ಉದಾತ್ತವಾದ ಕಲ್ಪನೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಕಾಲಕ್ಕೆ ಇದೆಲ್ಲ ಅಫೆನ್ಸಿವ್ ಆಗಿ ತೋರಬಹುದು, ಏನೂ ಮಾಡೋಕ್ಕಾಗಲ್ಲ, ಕತ್ತೆ ಬಾಲ ಅಂತ ಅನ್ನಬೇಕು. ಏಕೆಂದರೆ ಈ ಥರ ಸತಿ ಸಹಗಮನ ಇದೆಲ್ಲ ಸರಿಯಾ ಅಂತ. ಪತಿ ಸಹಗಮನ ಸತಿ ಸಹಗಮನ ಎರಡೂ ಸರಿ. ಹೆಣ್ಣಿಗಾಗಿ ಗಂಡು, ಗಂಡಿಗಾಗಿ ಹೆಣ್ಣು ಬಾಳಬೇಕು. ನಮ್ಮಲ್ಲಿ ಸತಿ ಸಾವಿತ್ರಿ ಕಥೆ ಹೇಗಿದೆಯೋ ರುರುಪ್ರಮದ್ವರ ಕಥೆಯೂ ಹಾಗೇ ಇದೆ. ಗಂಡನ ಪ್ರಾಣಕ್ಕಾಗಿ ಯಮನೊಡನೆ ಸೆಣಸಾಡಿದವಳು ಸಾವಿತ್ರಿ ಆದರೆ, ಹೆಂಡತಿಯ ಆಗುವವಳ ಪ್ರಾಣ, ಇನ್ನು ಮದುವೆಯೂ ಆಗಿಲ್ಲ, ಹೆಂಡತಿಯ ಆಗುವವಳ ಪ್ರಾಣಕ್ಕಾಗಿ ಯಮನೊಡನೆ ಸೆಣಸಾಡಿ ಅರ್ಧ ಆಯುಷ್ಯವನ್ನು ಧಾರೆ ಏರ್ಕೊಂಡು ಹೆಂಡತಿ ಆಗುವವಳನ್ನು ಬದುಕಿಸಿಕೊಂಡು ಬಂದ, ಪ್ರಮದ್ವರೆಯರನ್ನ ಬದುಕಿಸಿಕೊಂಡು ಬಂದಂಥ ರುರು ಋಷಿ ಕೂಡ ಇದ್ದಾನೆ. ಮಹಾಭಾರತದ ಆದಿಪರ್ವದಲ್ಲಿ ಈ ಕಥೆ ಬರುತ್ತದೆ. ಏನು ಮಾಡೋಣ, ನಮ್ಮ ಪುರುಷ ಪ್ರಧಾನವಾದ ಸಮಾಜ ಸತಿ ಸಾವಿತ್ರಿ ಕಥೆಯನ್ನು ಮುಂದೆ ಮಾಡ್ತು, ರುರು ಪ್ರಮದ್ವರ ಕಥೆಯನ್ನು ಹಿಂದೆ ಮಾಡ್ತು. ಆದರೆ ಅದು ನಮ್ಮ ಜನಗಳ ತಪ್ಪೇ ಹೊರತು ನಮ್ಮ ಋಷಿಗಳ ತಪ್ಪಲ್ಲ. ನಮ್ಮ ಋಷಿಗಳು ಎರಡೂ ತತ್ವವನ್ನು ಹೇಳಿದ್ದಾರೆ. ಅನ್ಯೋನ್ಯವಾಗಿರಬೇಕು ಅನ್ನುವಂಥ ಮಾತು ಇಲ್ಲಿ ಆ ದೃಷ್ಟಿಯಿಂದ ನಾವು ಈ ಪದ್ಯವನ್ನು ನೋಡಬೇಕು. ಸ್ವರ್ಗೇ ವಾಸಂ ಕಾರಯಂತ್ಯ ಚಿರಾಯ ಪ್ರತ್ಯಗ್ರತ್ವಂ ಪ್ರತ್ಯಹಂ ಧಾರಯಂತ್ಯ ಕಶ್ಚಿತ್ ಭೇಜೆ ದಿವ್ಯನಾರ್ಯ ಪರಸ್ಮಿನ್ ಲೋಕೇ ಲೋಕಂ ಪ್ರೀಣಯತ್ಯ ಕೀರ್ತ್ಯ. ಇನ್ನು ಒಬ್ಬಳಿಗೆ ತುಂಬ ಕಾಲದಿಂದ ಸ್ವರ್ಗದಲ್ಲಿದ್ದಾಳೆ, ಬೇಕಾದಂಥ ಹೊಸ ಹೊಸ ರಮಣೀಯತೆಗಳನ್ನು ಕಾಣ್ತಾ ಇದ್ದಾಳೆ. ಸ್ವರ್ಗೇ ವಾಸಂ ಕಾರಯಂತ್ಯ ಚಿರಾಯ, ಬಹಳ ಕಾಲದಿಂದ. ಪ್ರತ್ಯಗ್ರತ್ವಂ ಪ್ರತ್ಯಹಂ ಧಾರಯಂತ್ಯ, ಪ್ರತ್ಯಗ್ರತ್ವ ಅಂದರೆ ಹೊಸತನ, ಪ್ರತಿ ದಿನವೂ ಹೊಸ ಹೊಸದಿರಬೇಕು ಅಂತ ಅಂದುಕೊಂಡಿದ್ದಾಳೆ. ಅಂಥ ಯಾವಳೋ ಒಬ್ಬಳು ದಿವ್ಯನಾರಿ ಒಬ್ಬನನ್ನು ತುಂಬ ಚೆನ್ನಾಗಿ ಆಧರಿಸಿದ್ದಾಳೆ, ವೀರನನ್ನು, ವೀರ ಸ್ವರ್ಗ ಪಡೆದವನನ್ನು. ಇತ್ತ ಕಡೆ ಲೋಕಂ ಪ್ರೀಣಯಂತ್ಯೇಹ ಕೀರ್ತ್ಯ, ಇಲ್ಲಿ ಲೋಕದಲ್ಲಿ ಇಹದಲ್ಲಿ ಅವನಿಗೆ ಕೀರ್ತಿಕಾಂತೆ ಸಿಕ್ಕಳು. ಸ್ವರ್ಗದಲ್ಲಿ ಅಪ್ಸರಕ್ಕಾಂತೆ ಸಿಕ್ಕಿದರೆ ಇಹಲೋಕದಲ್ಲಿ ಕೀರ್ತಿಕಾಂತೆ ಸಿಕ್ಕಿದಳು ಅಂತ. ಅಂದರೆ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹಿಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಹತೋವಾ ಪ್ರಾಪ್ಸ್ಯಸೆ ಲಕ್ಷ್ಮೀ ಕೀರ್ತಿಯನ್ನು ಪಡಿತೀಯ ಅಂತ. ಭೂಮಿಯಲ್ಲಿ ಕೀರ್ತಿ ಪಡೆಯೋದು. ಸ್ವರ್ಗದಲ್ಲಿ ಅಪ್ಸರ ಸ್ತ್ರೀಯರು ಎಲ್ಲ ಇದ್ದಾರಂತೆ. ಸಾಬರಿಗೂ ಕೂಡ ಮುಸ್ಲಿಮರು ಹೂರಿಗಳಿದ್ದಾರೆ, 70 ಜನ ಹೂರಿಗಳು, 72 ಜನವೋ ಏನೋ ಅಂತ ಲೆಕ್ಕ ಕೊಡ್ತಾರೆ. ಅದು ಏನೇ ಇದ್ದರೂ ಅದು ಒಂದು ಕಲ್ಪನೆ, ಇದು ವಾಸ್ತವ. ಆದರೆ ಆ ಕಲ್ಪನೆ ಎಷ್ಟೋ ಬಾರಿ ವಾಸ್ತವದಲ್ಲಿ ಸೆಣಸಾಡೋಕ್ಕೆ ಶಕ್ತಿ ಕೊಡುತ್ತದೆ. ಇದು ಬಹಳ ಮುಖ್ಯ. ಇಲ್ಲಿ ಉಭಯವೂ ಸಿಕ್ಕಿತು ಅವನಿಗೆ. ಸ್ವರ್ಗ ಸುಂದರಿಯೂ ಸಿಕ್ಕಿದ್ಲು ವಿದೇಹದಲ್ಲಿ, ಈ ದೇಹದಲ್ಲಿ ಅವನಿಗಿಲ್ಲವಲ್ಲ, ಆ ಮೃತವಾದಂಥ ದೇಹ ದಗ್ಧವಾಗಿ ಹೋಗುತ್ತದಲ್ಲ, ಅದರ ಜೊತೆಗೆ ಅದೃಶ್ಯವಾದ ದೇಹದ ಜೊತೆಗೆ ಬಾಳತಕ್ಕಂಥ ಕೀರ್ತಿಕಾಂತಿಯೂ ಸಿಕ್ಕದಳು ಅಂತ ಕವಿ ಚಮತ್ಕರಿಸ್ತಾನೆ. ಗತ್ವಾನೂನಂ ವೈಬುಧಂ ಸದ್ಮರಮ್ಯಂ ಮೂರ್ಛಾಭಾಜಾಂ ಆಜಗಾಂ ಅಂತರಾತ್ಮ ಭೂಯೋ ದೃಷ್ಟ ಪ್ರತ್ಯಯ ಪ್ರಾಪ್ತಸಂಜ್ಞಾ ಸಾಧೀಯಸ್ತೆ ಯದ್ರಣಾಯ ಆದ್ರಿಯಂತೆ. ಒಳ್ಳೆ ಸೊಗಸಾದ ಪದ್ಯ ಇದು. ವೀರ ಯೋಧರು ಯುದ್ಧ ಮಾಡ್ತಾ ಪರಸ್ಪರ ಘಾತ ಮಾಡಿಕೊಂಡು ಮೂರ್ಛೆ ಹೋಗ್ತಾರೆ. ಮಹಾಭಾರತಾದಿಗಳಲ್ಲಿ ನೋಡ್ತೀವಿ, ಇಬ್ಬರೂ ಮೂರ್ಛೆ ಹೋಗ್ತಾರೆ, ಸ್ವಲ್ಪ ಹೊತ್ತಿಗೆ ಇಬ್ಬರು ಎದ್ದು ಮತ್ತೆ ಯುದ್ಧ ಮಾಡ್ತಾರೆ. ಇಲ್ಲಿ ಆ ಥರದ್ದೇ ಆಗಿದೆ. ಗತ್ವಾನೂನಂ ವೈಬುಧಂ ಸದ್ಮರಮ್ಯಂ. ಅವರು ಮೂರ್ಛೆ ಹೋಗಿದ್ದಾಗ ಸುಮ್ಮನೆ ಮೂರ್ಛೆ ಹೋಗಿಲ್ಲ, ಮೂರ್ಛೆ ಅಂದರೆ ಸ್ವರ್ಗಕ್ಕೆ ಹೋಗಿದ್ದಾರೆ. ವೈಬುಧಂ ಸದ್ಮ, ವಿಬುಧಾನಾಂ ಸದ್ಮ, ಸ್ವರ್ಗ ಲೋಕಕ್ಕೆ ಹೋಗಿದ್ದಾರೆ. ರಮ್ಯಂ, ಸುಂದರವಾದದ್ದು. ಮೂರ್ಛಾಭಾಜಾಂ ಆಜಗಾಮ ಅಂತರಾತ್ಮ, ಮತ್ತೆ ಅವರ ಅಂತರಾತ್ಮ ವಾಪಸ್ ಬಂದಿದೆ ಮೂರ್ಛೆ ತಿಳಿದ ಮೇಲೆ. ಭೂಯೋ ದೃಷ್ಟಪ್ರತ್ಯಯ ಪ್ರಾಪ್ತಸಂಜ್ಞಾ ಸಾಧೀಯಸ್ತೆ ಯದ್ರಣಾಯ ಆದ್ರಿಯಂತೆ. ರಣಾಯ ಯದ್ ಆದ್ರಿಯಂತೆ ತತ್ ಸಾಧು ಸಾಧೀಯ. ಮತ್ತೆ ಸಂಜ್ಞೆ ಪಡೆದು ಎಚ್ಚರಗೊಂಡು ಮತ್ತೆ ಯುದ್ಧ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದೇ. ಯಾಕೆಂದರೆ ಸ್ವರ್ಗಕ್ಕೆ ಹೋಗಿ ನೋಡ್ಕೊಂಡು ಬಂದು ಮೂರ್ಛೆನಲ್ಲಿ ನಿಜವಾಗ್ಲೂ ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ದೃಷ್ಟಪ್ರತ್ಯಯ, ಅವರಿಗೆ ಅನುಭವ ಬಂತು, ನಂಬಿಕೆ ಬಂತು, ಪ್ರಾಪ್ತ ಸಂಜ್ಞಾ. ಹಾಗಾಗಿ ಎಚ್ಚರಗೊಂಡು ಮತ್ತೆ ಯುದ್ಧ ಮಾಡ್ತಾರೆ. ಇಲ್ಲದ್ರೆ ಯಾಕೆ ಯುದ್ಧ ಮಾಡ್ತಾಯಿದ್ರು? ಮೂರ್ಛೆಗೊಳ್ಳುವಷ್ಟು ಪೆಟ್ಟಾಗಬೇಕು ಅಂತಂದರೆ ಮತ್ತೆ ಬೇಡವೇ ಬೇಡಪ್ಪ, ಈ ಸ್ವರ್ಗ ಬೇಡ, ಯುದ್ಧ ಬೇಡ, ಏನು ಬೇಡ ಅನ್ನಬೇಕು ಅಂತ ಇಲ್ಲ ಅನ್ನೋದಕ್ಕೆ ಇದು ಕಾರಣ ಅಂತ ತುಂಬ ಸ್ವಾರಸ್ಯಕಾರಿಯಾದಂಥ ಒಂದು ಪದ್ಯವನ್ನು ರಚನೆ ಮಾಡಿದ್ದನಲ್ಲ. ಇದರ ಅಲಂಕಾರವನ್ನು ಮಲ್ಲಿನಾಥ ಕೂಡ ಸ್ಪಷ್ಟ ಮಾಡಿಲ್ಲ. ನನಗನ್ಸುತ್ತದೆ ಇದು ಕಾವ್ಯಲಿಂಗ ಅಲಂಕಾರ ಅಂತ. ಭಿನ್ನೋರಸ್ಕೌ ಶತ್ರುಣಾಕೃಷ್ಯ ದೂರಾತ್ ಆಸನ್ನತ್ವಾತ್ ಕೌಚಿದೇಕೇಶುನೇವ ಅನ್ಯೋನ್ಯಾವಷ್ಟಂಭ
ಸಾಮರ್ಥ್ಯಯೋಗಾತ್ ಊರ್ಧ್ವಾವೇವ ಸ್ವರ್ಗತಾವಪ್ಯಭೂತಾಂ. ಇನ್ನೊಂದು ಒಳ್ಳೆ ಮಾರ್ಮಿಕವಾದ ಚಿತ್ರಣ. ಹತ್ತಿರದಲ್ಲೇ ಶತ್ರು ಇದ್ದಾಗ ಒಂದೇ ಬಾಣದಿಂದ ಇಬ್ಬರು ಶತ್ರುಗಳು ಸೇರಿಕೊಂಡು ಹೋಗುವಂಥ ರೀತಿಯಲ್ಲಿ ಬಾಣ ಬಿಟ್ಟಿದ್ದಾನೆ ಇನ್ನೊಬ್ಬ. ಶತ್ರು ಪಕ್ಷದವನು ಎದುರಾಳಿಯ ಶರೀರವನ್ನು ಮತ್ತು ಅವನ ಹಿಂದೆಯೇ ಇದ್ದ ಅವನ ಮತ್ತೊಬ್ಬ ಹತ್ತಿರದವನನ್ನು ಒಂದೇ ಬಾಣದಲ್ಲಿ ಪೋಣಿಸಿಬಿಟ್ಟಿದ್ದಾನೆ. ಆಗ ಅನ್ಯೋನ್ಯಾವಷ್ಟಾಂಭ ಸಾಮರ್ಥ್ಯ ಯೋಗಾತ್ ಊರ್ಧ್ವಾವೇವ ಸ್ವರ್ಗತಾವಪ್ಯಭೂತಾಂ. ಅವರಿಬ್ಬರು ಹಾಗೆ ಸ್ಯಾಮಿಸ್ ಟ್ವಿನ್ಸ್ ಇದ್ದಂತೆ ಒಂದೇ ಬಾಣದಲ್ಲಿ ಪೋಣಿಸಲ್ಪಟ್ಟು ಇಲ್ಲಿ ಮಿತ್ರರಾಗಿದ್ದವರು ಸ್ವರ್ಗದಲ್ಲಿಯೂ ಮಿತ್ರರಾಗಿ ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋದರು ಅಂತ. ಅವನು ಕೆಲವೊಂದು ಈಡಿಯಮ್ಸ್ ಬಳಸ್ತಾನೆ. ಜೀವಗ್ರಾಹಂ ಗ್ರಾಹಯಾಮ್ ಆಸುರನ್ನಿ ಅಂತ. ಜೀವಗ್ರಾಹಂ ಅಂದರೆ ಅವ್ರನ್ನ ಸಜೀವವಾಗಿರುವಾಗಲೇ ಸೆರೆ ಹಿಡಿಯುವುದು, ಆ ರೀತಿಯಾದ ಕೆಲಸ ಕೂಡ ಆಗ್ತಾ ಇತ್ತು ಅಂತ. ಭಗ್ನೈರ್ ದಂಡೈರ್ ಆತಪತ್ರಾಣಿ ಭೂಮೌ ಪರ್ಯಸ್ನಾನಿ ಪ್ರೌಢಚಂದ್ರದ್ಯುತೀನಿ ಆಹಾರಾಯ ಪ್ರೇತರಾಜಸ್ಯ ರೌಪ್ಯಸ್ಥಾಲಾನೀವ ಸ್ಥಾಪಿತಾನಿ ಸ್ಮ ಭಾಂತಿ. ಇನ್ನು ಅಲ್ಲಿ ಶ್ವೇತಛತ್ರಗಳೆಷ್ಟು ದಂಡ ಮುರಿಯಲ್ಪಟ್ಟು ನೆಲಕ್ಕೆ ಉರುಳು ಬಿದ್ದಿದ್ವಂತೆ. ರಥಗಳ ಮೇಲೆ ಶ್ವೇತಛತ್ರ ಇರ್ತದೆ. ಆ ಶ್ವೇತಛತ್ರದ ದಂಡ ಮುರಿದೋದ್ರೆ ಛತ್ರ ಉರುಳಿ ನೆಲಕ್ಕೆ ಬೀಳುತ್ತದೆ. ನೀವು ನೋಡಿರ್ಬೋದು, ಕೊಡೆ ಬಿದ್ದರೆ ಅದು ತಲೆಕೆಳಕಾಗಿಯೇ ಇರತಕ್ಕಂಥದ್ದು, ಸಾಮಾನ್ಯವಾಗಿ ತಲೆಕೆಳಕಾಗಿಯೇ ಬೀಳುತ್ತದೆ. ಅದು ಹೇಗೆ ಕಾಣಿಸ್ತಾ ಇತ್ತು? ಬೆಳ್ಳಿಯ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು, ಬೆಳ್ಳಗಿರತಕ್ಕಂಥದ್ದು. ಪ್ರೌಢಚಂದ್ರದ್ಯುತೀನಿ, ಪೂರ್ಣಚಂದ್ರನ ಕಾಂತಿಯಿಂದ ಕೂಡಿರುವ ಬೆಳ್ಳಗೊಡೆಗಳು ಭೂಮಿಗೆ ಬಿದ್ದಾಗ ಮೃತ್ಯುವಿಗೆ ಊಟ ಮಾಡಿಸೋದಕ್ಕಿಂತ ಬೆಳ್ಳಿಯ ಪಾತ್ರಗಳನ್ನು ಎಲ್ಲ ಕಡೆ ಇಟ್ಟಿದ್ದಾರ ಅನ್ನುವಂತೆ ಇತ್ತು ಅಂತ. ರುದ್ರಭೀಕರವಾದ ತುಂಬ ಅದ್ಭುತವಾದ ಪದ್ಯ, ಒಳ್ಳೆಯ ಕಲ್ಪನೆಯನ್ನು ಕವಿ ಮಾಡಿದ್ದಾನೆ. ಯುದ್ಧದಲ್ಲಿ ಶ್ವೇತಛತ್ರಾಧಿಪತಿಗಳಾದ ರಾಜರ ಛತ್ರಗಳೆಲ್ಲ ಮುರಿಯಲ್ಪಟ್ಟಾಗ ಅವು ಬಿದ್ದದ್ದು ಹೇಗೆ ತೋರುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರೇಜುರ್ಭ್ರಷ್ಟ ವಕ್ಷಸ ಕುಂಕುಮಾಂಕಾ ಮುಕ್ತಾಹಾರ ಪಾರ್ಥಿವಾನಾಂ ವ್ಯಸೂನಾಂ ಹಾಸಾಲ್ಲಕ್ಷ್ಯಾ ಪೂರ್ಣಕಾಮಸ್ಯ ಮನ್ಯೆ ಮೃತ್ಯೋರ್ದಂತಾ ಪೀತರಕ್ತಾಸವಸ್ಯ. ಆ ಯುದ್ಧದಲ್ಲಿ ಎಷ್ಟೆಷ್ಟೋ ಜನ ಬಂದು ಸತ್ತು ಹೋಗಿದ್ದಾರೆ. ಅವರ ಕುಂಕುಮಾಂಕಿತವಾದ ಅಂದರೆ ಕುಂಕುಮ ಕೇಸರ ಮಿಶ್ರಿತವಾದಂಥ ಚಂದನದಿಂದ ಲಿಪ್ತವಾದ ಎದೆಗಳ ಮೇಲೆ ಉರುಳಾಡ್ತಕ್ಕಂಥ ಹಾರಗಳು ಅವುಗಳ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅವು ಬಿದ್ದಂತಹ ಆ ಕುಂಕುಮ ಚಂದನ ಲಿಪ್ತವಾದ ಮುಕ್ತಾಮಣಿಗಳ ಹಾರಗಳು ಹೇಗೆ ಕಾಣಿಸಿದವು ಅಂತಂದರೆ ಅವರ ರಕ್ತವನ್ನು ಮೃತ್ಯು ಕುಡಿದು ತೃಪ್ತಿ ಆಯಿತು ಅಂತ ವಿಕಟಾಟ್ಟಹಾಸ ಮಾಡಿದಾಗ ತೋರುವ ದಂತ ಪಂಕ್ತಿಗಳ ಹಾಗೆ ತೋರ್ತು ಅಂತ. ಬೀಭತ್ಸ ಭಯಾನಕವಾದಂಥ ಅದ್ಭುತವಾದ ಚಿತ್ರಣವನ್ನು ಕವಿ ಕೊಡ್ತಾ ಇದ್ದಾನೆ. ಹಾಸಾಲ್ಲಕ್ಷ್ಯಾ, ನಗುವಿನಿಂದ ತೋರ್ಕೊಂಡಂಥ ಪೂರ್ಣಕಾಮಸ್ಯ ಮೃತ್ಯೋಹೋ ದಂತಾಹ ಮನ್ಯೆ, ಹಲ್ಲುಗಳ ಪಂಕ್ತಿಯೋ ಎನ್ನುವಂತೆ ಇತ್ತು. ನಿಮ್ನೇಶ್ ವೋಘೀಭೂತಂ ಅಸ್ರಕ್ಷತಾನಾಂ ಅಸ್ರಂ ಭೂಮೌ ಚಕಾಸಾಂಚಕಾರ ಅನ್ನೋದು ಲಿಟ್ಲಕಾರದಲ್ಲಿ ಬರ್ತಕ್ಕಂಥದ್ದು. ಚಕಾಸಾಂಚಕಾರ ಅಂದರೆ ಬೆಳಗತಕ್ಕಂಥದ್ದು, ಪ್ರಕಾಶಮಾನವಾಗಿ ಹೊಳಿತಕ್ಕಂಥದ್ದು. ಚಕಾಸ್ರ ದೀಪ್ತವು ಅನ್ನುವ ಧಾತುವಿನಿಂದ ಬರ್ತಕ್ಕಂಥದ್ದು. ಅದನ್ನು ಬೆಳಕನ್ನು ಹೇಳ್ತಾ ಇದ್ದಾನೆ. ರಾಗಾರ್ಥಂ ತತ್ಕಿನ್ನು ಕೌಸುಂಭಮಂಭ ಸಂವ್ಯಾನಾನಾಂ ಅಂತಕಾಂತಃಪುರಸ್ಯ. ಅಂತಕನ ಅಂತಃಪುರ, ಯಮನ ಅಂತಃಪುರದ ಚಿತ್ರಣವನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಅಲ್ಲೆಲ್ಲ ರಕ್ತ ಸಿಕ್ತವಾದಂಥ ರಣಭೂಮಿಯಲ್ಲಿ ಮಡುಗಟ್ಟಿ ಹೋಗ್ಬಿಟ್ಟಿತ್ತು ರಕ್ತ. ನಿಮ್ನೇಶು ಓಗೀಭೂತ, ಅಲ್ಲಿ ಹಳ್ಳಗಳಲ್ಲಿ ರಕ್ತ ಹೋಗಿ ಸೇರ್ತಾ ಇತ್ತು. ಅದು ಹಾಗೆ ತಾನೆ, ನದಿಗಳೆಲ್ಲ ಹಳ್ಳವನ್ನೇ ಹೋಗಿ ಸೇರುತ್ತವೆ. ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್ ಅಂತ ಇಲ್ಲಿ ರಕ್ತದ ಧಾರೆ. ಅಸ್ತ್ರಕ್ಷತಾನಾಂ ಅಸ್ರಂ ಭೂಮೌ ಓಗೀಭೂತಂ. ಓಗೀಭೂತ ಅಂದರೆ ಪ್ರವಾಹವಾಗಿ ಒಂದು ಕಡೆ ಹೋಗಿದೆ. ಭೂಮೌ ಚಕಾಸಾಂಚಕಾರ, ಅಲ್ಲಿ ಬೆಳಗ್ತಾ ಇತ್ತಲ್ಲ, ಅದನ್ನು ನೋಡಿದಾಗ ಕೌಸುಂಭಂ ಅಂಬಃ ಅಂತಕಾಂತಃಪುರಸ್ಯ ಸಂವ್ಯಾನಾನಾಂ ರಾಗಾರ್ಥಂ ಕಿಮ್ನು ಅಂತಕಾಂತಃಪುರಸ್ಯ. ಯಮನ ಅಂತಃಪುರದ ಸ್ತ್ರೀಯರಿಗೆ ಸೀರೆಗೆ ಡೈ ಮಾಡ್ಕೋಬೇಕು ಕೆಂಪು ಬಣ್ಣ ಅನ್ನಿಸಿದಾಗ ಕುಸುಬೆ ಹೂವು ಅಂತ ಕರೀತಾರೆ. ಕುಸುಬೆ ಹೂವಿಂದ ಒಂದು ಬಣ್ಣ ಮಾಡ್ತಾರೆ, ಕೆಂಪು ಬಣ್ಣದ್ದು, ರೆಡ್ ಡೈ. ಅದನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿಟ್ಟು ಅವರ ಬೆಳ್ಳಗಿರ್ತಕ್ಕಂಥ ಬಟ್ಟೆಗಳನ್ನು ನೆನೆಸಿ ಕೆಂಪು ಮಾಡ್ಕೊಳ್ತಕ್ಕ ನೋಡ್ತಾ ಇದ್ದಾರಾ ಅನ್ನುವಂತೆ. ರಾಗಾರ್ಥಂ ಕಿಂ ಸಂವ್ಯಾನಾನಾಂ, ಸಂವ್ಯಾನ ಅಂತಂದರೆ ಬಟ್ಟೆಗಳು, ಉತ್ತರೀಯ, ಅದನ್ನು ರಂಜನೆ ಮಾಡೋದಕ್ಕೆ, ಡೈ ಮಾಡೋದಕ್ಕೆ ಹೀಗೆ ನಡೆಸ್ತಾ ಇದ್ದಾರಾ ಅಂತ ಕಾಣಿಸ್ತಿತ್ತು ಅಂತ ತುಂಬ ಅದ್ಭುತವಾದ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾನೆ ಕವಿ. ರಾಮೇಣ ತ್ರಿಸಪ್ತಃ ಕೃತ್ವೋ ಹೃದಾನಾಂ ಚಿತ್ರಂ ಚಕ್ರೇ ಪಂಚಕಂ ಕ್ಷತ್ರಿಯಾಶ್ರಯೈ ರಕ್ತಾಂ ಭೋಭಿ ತತ್ಕ್ಷಣಾದೇವ ತಸ್ಮಿನ್ ಸಂಖ್ಯೆ ಅಸಂಖ್ಯಾ ಪ್ರಾವಹನ್ ದ್ವೀಪವತ್ಯ. ಸಂಖ್ಯಾ ಅಂದರೆ ಯುದ್ಧ, ಸಂಖ್ಯಂ ಅಂತ.
ಅಸಂಖ್ಯರಾದಂಥ ಜನ ಸತ್ತು ಅಸಂಖ್ಯವಾದಂಥ ರಕ್ತದ ಮಡುಗಳು. ದ್ವೀಪವಂತಿ ದ್ವೀಪವತ್ಯ ಸ್ರವಂತಿ ದ್ವೀಪವತಿ ಅಮರಕೋಶದಲ್ಲಿ ಬರುತ್ತದೆ. ತಟಿನಿ ಹ್ಲಾದಿನಿ ಧುನಿ ಸ್ರೋತಸ್ವಿನಿ ದ್ವೀಪವತಿ ಸ್ರವಂತಿ ನಿಮ್ನಗ ಅಪಗ ಅಂತ ನದಿಯ ಪರ್ಯಾಯ ಪದಗಳು. ದ್ವೀಪವತಿ ಅಂದರೆ ನದಿ. ಐಲ್ಯಾಂಡ್ಸ್ ಎಲ್ಲಿರುತ್ತವೋ, ದ್ವೀಪಗಳೆಲ್ಲಿರುತ್ತವೋ, ನಡುಗಡ್ಡೆಗಳು ಅಂಥವು. ಪರಶುರಾಮ ಬಹಳ ಕಷ್ಟಪಟ್ಟು ರಾಮೇಣ ತ್ರಿಸಪ್ತಕೃತ್ವೋ ಹೃದಾನಾಂ 21 ಬಾರಿ 3 ಬಾರಿ ತ್ರಿಸಪ್ತಕೃತ್ವೋ ಅಂದರೆ 3 ಬಾರಿ ಹೃದಾನಾಂ ಪಂಚಕಂ ಚಕ್ರೆ 5 ಮಡುಗಳನ್ನು ಮಾಡಿದ. ಕುರುಕ್ಷೇತ್ರದಲ್ಲಿ ಸೆಮಂತ ಪಂಚಕ ಅಂತ ಅಲ್ಲಿ ಕರೀತಾರೆ. ತಂದೆಗೆ ತರ್ಪಣ ಕೊಡೋದಕ್ಕೆ ಅಂತ ರಕ್ತದ ಮಡುಗಳನ್ನು ಕ್ಷತ್ರಿಯರ ರಕ್ತದಿಂದ ಮಾಡಿದ. 7 ಬಾರಿ 7 21 ಬಾರಿ ಇಡೀ ಭೂಮಂಡಲ ಸಂಚರಿಸಿ ಶತ್ರುಗಳನ್ನು, ಕ್ಷತ್ರಿಯರ ದುಕ್ಷತ್ರಿಗಳನ್ನು ಧ್ವಂಸ ಮಾಡ್ದ ಅಂತ. ಹಾಗೆ ಮಾಡಿ ಕಷ್ಟಪಟ್ಟ. ಇಷ್ಟೋ ಕಷ್ಟಪಟ್ಟು 5 ಮಡುಗಳು. ಇಲ್ಲಿ ಲೀಲಾಜಾಲವಾಗಿ ಒಂದೇ ದಿವಸದ ಯುದ್ಧದಲ್ಲಿ ಎಷ್ಟೆಷ್ಟೋ ಅಸಂಖ್ಯವಾದ ರಕ್ತದ ಮಡುಗಳಾಗ್ಬಿಟ್ವು. ಆ ಪ್ರಮಾಣದಿಂದಲೇ ನಮಗೆ ಆ ಯುದ್ಧದ ಭಯಾನಕತೆ ಬರ್ತದೆ. ಮಿಥಿಕಲ್ ಇಮೇಜರಿ ಅಂತೀವಲ್ಲ, ಪೌರಾಣಿಕವಾದ ಇಮೇಜರಿಯ ಬಲ ಇಲ್ಲಿಯೇ ಇರತಕ್ಕಂಥದ್ದು. ಅದನ್ನು ಕಾವ್ಯಗಳಲ್ಲಿ ಬಳಸಿಕೊಳ್ಳಬೇಕು. ಸಂಧಾನಾಂತ ಅಸ್ತ್ರಿಭಿ ಶಿಕ್ಷಿತಾಸ್ತ್ರೈ ಆವಿಷ್ಯಾದ ಶಾತ ಶಸ್ತ್ರಾವಲೂನಾ ಕೂರ್ಮೋಪಮ್ಯಂ ವ್ಯಕ್ತಮಂತರ್ನದೀನಾಂ ಐಭಾಹ ಪ್ರಾಪನ್ ಅಂಘ್ರಯೋ ಶೃಂಗ್ಮಯಿ ಅಸೃಂಗ್ಮಯೀನಾಂ. ಅಲ್ಲಿ ಆ ರಕ್ತದ ಒಂದು ಪ್ರವಾಹವೇ ಹರಿತಾ ಇದ್ದಾಗ ಹೇಗೆ ತೋರ್ತು ಅಂತಂದರೆ, ರಥಗಳ ಕೆಳಗಡೆ ಹೋಗಿ, ಕುದುರೆಗಳ ಕೆಳಗಡೆ ಹೋಗಿ, ಎಲ್ಲದರ ಕೆಳಗೆ ಹೋಗಿ ಆ ರಕ್ತಧಾರೆ ಪ್ರವಾಹವಾಗ್ತಾ ಇದೆ. ಆಯುಧಗಳಿಂದ ಕತ್ತರಿಸಲ್ಪಟ್ಟಂಥ ದೇಹಗಳು ಸುರಿಸಿದಂಥ ರಕ್ತಗಳು ಎಲ್ಲ ಕಡೆಗೂ ಬರ್ತಾ ಇದ್ದರೆ ಆನೆಗಳು ತೇಲಿಕೊಂಡು ಆ ರಕ್ತ ನದಿಯಲ್ಲಿ ಆಮೆಗಳ ತರಹ ಕಾಣಿಸ್ತಾ ಇದ್ವು ಅಂತ ತುಂಬ ಅದ್ಭುತವಾದ ಚಿತ್ರಣವನ್ನು ಕೊಡ್ತಾನೆ. ಅದೇ ರೀತಿಯಲ್ಲೇ ಅಲ್ಲಿ ಪದ್ಮಾಕಾರೈ ಯೋಧವಕ್ತ್ರೈ ಇಭಾನಾಂ ಕರ್ಣಭ್ರಷ್ಟೈ ಚಾಮರೈರೇವ ಹಂಸೈ ಸೋಪಸ್ಕಾರಾ ಪ್ರವಹನ್ ಅಸ್ರತೋಯಾ ಸ್ರೋತಸ್ವಿನ್ಯೋ ವೀಚಿಷೂ ಉಚ್ಚೈಸ್ತರದ್ಭಿ. ವೀರ ಯೋಧರ ಮುಖಗಳೇ ಕಮಲವಾಗಿ ಆನೆಗಳ ಕಿವಿಗಳ ಮೇಲೆ ಚಾಮರಗಳನ್ನು ಇಳಿಬಿಟ್ಟಿರ್ತಾರೆ. ನೀವೀಗಲೂ ಮೈಸೂರು ಅಂಬಾರಿ ಆನೆಯನ್ನು ನೋಡಿದಾಗ ಗೊತ್ತಾಗುತ್ತೆ, ಕಿವಿಗಳ ಹತ್ತಿರ ಬೆಳ್ಳಗಿರ್ತಕ್ಕಂಥ ಚಾಮರಗಳನ್ನು ಇಳಿಬಿಟ್ಟಿರ್ತಾರೆ. ಆ ಆನೆಗಳ ಕಿವಿಗಳ ಕತ್ತರಿಸಲ್ಪಟ್ಟು ನೆಲಕ್ಕೆ ಬಿದ್ದ ಚಾಮರಗಳು ಹಂಸಗಳ ಹಾಗೆ ಕಾಣಿಸ್ತಾ. ಈ ರಕ್ತ ನದಿಯಲ್ಲಿ ಕಮಲಗಳು ಹಂಸಗಳು ಎಲ್ಲ ಇದ್ವು. ಅದು ದುಸ್ತರವಾಗಿತ್ತು ಅಂತ ಕವಿ ಹೇಳ್ತಾನೆ. ಉತ್ಕ್ರಾಂತಾನಾಂ ಅಮಿಷಾಯೋಪರಿಷ್ಟಾತ್ ಅಧ್ಯಾಕಾಶಂ ಬಭ್ರಮು ಪತ್ರವಾಹಾ ಮೂರ್ತಾ ಪ್ರಾಣ ನೂನಮ ಅದ್ಯಾಪ್ಯವೇಕ್ಷಾ ಮಾಸುಕ್ಕಾಯಂ ತ್ಯಾಜಿತಾ ದಾರುಣಾಸ್ತ್ರೈ. ಈಗ ಹದ್ದುಗಳು ಎಲ್ಲ ಕಡೆ ಓಡಾಡ್ತಾ ಇದ್ವು. ಬಭ್ರಮು ಪತ್ರವಾಹ. ಪತ್ರವಾಹ ಅಂದರೆ ರೆಕ್ಕೆಗಳಿಂದ ಒಯ್ಯಲ್ಪಡ್ತಕ್ಕಂಥವು ಅಂತ. ಪಕ್ಷಿಗೆ ಎಷ್ಟು ಒಳ್ಳೆ ಪರ್ಯಾಯ ಶಬ್ದವನ್ನು ಕ್ರಿಯೇಟ್ ಮಾಡಿದ್ದಾನೆ ಇವನು, ಪತ್ರವಾಹ ಅಂತ. ಉತ್ಕ್ರಾಂತಾನಾಂ ಅಮಿಷಾಯ ಉಪರಿಷ್ಟಾತ್ ಅಧ್ಯಾಕಾಶಂ, ಆಕಾಶ ಮಧ್ಯೆ ಅಧ್ಯಾಕಾಶಂ ಅಂತ ಅವ್ಯಯಿ ಭಾವ ಸಮಾಸ ಮಾಡಿದ್ದಾನೆ. ಬಭ್ರಮು ವಿಹರಿಸಿದ್ವು, ಲಿಟ್ಲಕಾರದಲ್ಲಿದೆ ಪದ, ಭ್ರಮುಧಾತು. ಸತ್ತೋಗಿರ್ತಕ್ಕಂಥ ಜೀವರಾಶಿಯ ಮಾಂಸವನ್ನು ತಿನ್ನಬೇಕು ಅಂತ ಆಕಾಶದಲ್ಲಿ ಚಕ್ರಾಕಾರವಾಗಿ ಹದ್ದುಗಳು ಸುತ್ತಾ ಇವೆ. ಮೂರ್ತಾ ಪ್ರಾಣ ನೂನಂ ಅದ್ಯ ಅಪಿ ಅವೇಕ್ಷಾ ಮಾಸು ಕಾಯಂ ತ್ಯಾಜಿತಾ ದಾರುಣಾಸ್ತ್ರೈ. ಅದು ಹೇಗಿತ್ತು ಅಂದರೆ, ದಾರುಣವಾದ ಅಸ್ತ್ರಗಳಿಂದ ಕೊಲ್ಲಲ್ಪಟ್ಟಂಥ ತಮ್ಮ ದೇಹ ಏನಾಗಿದೆ ಅಂತ ಪರಲೋಕಕ್ಕೆ ಹೋಗ್ತಾ ಇರೋ ಪ್ರಾಣಗಳೇ ಸುತ್ತಾಡ್ಕೊಂಡು ನೋಡ್ತಾ ಇವ್ಯಾ ಅನ್ನುವಂತೆ ಇತ್ತು ಅಂತ. ಈ ಹದ್ದುಗಳ ರೂಪದಲ್ಲಿ ತಿರುಗಾಡ್ತಾ ಇತ್ತ ಅಂತ ಅತ್ಯದ್ಭುತವಾದ ಕಲ್ಪನೆ. ಓಜೋ ಭಾಜಾಂ ಯದ್ರಣೇ ಸಂಸ್ಥಿತಾನಾಂ ಆದತ್ತೀವ್ರಂ ಸಾರ್ಧಮಂಗೇನ ನೂನಂ ಜ್ವಾಲಾವ್ಯಾಜಾದ್ ಉದ್ವಮಂತಿ ತದಂತಸ್ತೇಜಸ್ತಾರಂ ದೀಪ್ತ ಜಿಹ್ವಾ ವವಾಶೆ. ಈಗ ಇಲ್ಲಿ ನಾಯಿಗಳು, ನರಿಗಳು ಎಲ್ಲ ಬಂದಿವೆಯಲ್ಲ, ಆ ನರಿಗಳು ಅವುಗಳಿಗೆ ಉಲ್ಕಾಮುಖ ಅಂತಲೂ ಕೂಡ ಕರೀತಾರೆ, ಅಗ್ನಿಮುಖ ಅಂತಲೂ ಕೂಡ ಕರೀತಾರೆ, ದೀಪ್ತ ಜಿಹ್ವಾ ಅಂತಲೂ ಹೇಳ್ತಾರೆ. ಅವುಗಳು ಬಾಯಿಂದ ಬೆಂಕಿಯನ್ನು ಕಕ್ಕುತ್ತವೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಈ ರಣರಂಗದಲ್ಲಿ ಎಲ್ಲ ಕಡೆ ಅವು ಓಡಾಡಿಕೊಂಡು ಮಾಂಸವನ್ನೆಲ್ಲ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅವು ನೋಡ್ತಾ ಇದ್ದರೆ ಈ ಮಾಂಸವನ್ನು ತಿಂತಾ ಇದ್ದರೆ, ರಕ್ತವನ್ನು ಕುಡಿತಾ ಮೇಲಕ್ಕೆತ್ತಿ ಊಳಿಡುವಾಗ ಬಾಯಿಂದ ಬೆಂಕಿ ಬರ್ತಾ ಇತ್ತು. ಯಾಕೆ ಬರ್ತಾ ಇತ್ತು ಅಂದರೆ ವೈರಾಗ್ನಿ,
ವೀರ ರಸಾಗ್ನಿ ಮತ್ತೆ ಹೊಮ್ಮಿ ಬರ್ತಾ ಇದೆಯೋ ಅಂತ. ವೀರರ ಮೈಯನ್ನು ತಿಂದು ಅವರ ರಕ್ತವನ್ನು ಕುಡಿದಿದ್ದರಿಂದ ಇವುಗಳಿಗೆ ಆ ವೀರ ರಸ ಜ್ವಾಲೆ ಒಳಹೊಕ್ಕು ಮತ್ತೆ ಊಳಿಟ್ಟಾಗ ಹೊರಗೆ ಬರ್ತಾ ಇದೆಯೋ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ ತುಂಬ ಅದ್ಭುತವಾದಂಥ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಹೀಗೆ ಬೀಭತ್ಸ ಭಯಾನಕ ರೌದ್ರ ರಸಗಳನ್ನು ತಂದಾಗಲೇ ವೀರಕ್ಕೆ ಪುಷ್ಟಿ ಬರುವುದು. ಇವೆಲ್ಲ ವೀರಕ್ಕೆ ಅಂಗವಾಗಿ ಬಂದಿವೆ. ನೈರಂತರ್ಯ ಚಿನ್ನ ದೇಹಾಂತರಾಲಂ ದುರ್ಭಕ್ಷಸ್ಯ ಜ್ವಾಲಿನಾ ವಾಶಿತೇನ ಯೋದ್ಧುರ್ಬಾಣ ಪ್ರೀತಂ ಆದಿಪ್ಯ ಮಾಂಸಂ ಪಾಕಾತ್ ಪೂರ್ವ ಸ್ವಾದಮಾದೇ ಶಿವಾಭಿ. ಇನ್ನು ಹೆಣ್ಣು ನರಿಗಳು ಆ ಮಾಂಸವನ್ನು ತಿನ್ನೋಕೆ ಬಂದಾಗ ಎಷ್ಟೋ ವೀರಯೋಧರ ಮೈಯೆಲ್ಲ ಬಾಣಗಳು ಚುಚ್ಚಿಕೊಂಡಿದ್ವಂತೆ. ಆ ಮಾಂಸ ತಿನ್ನಬೇಕು, ರುಚಿಯಾದ ಮಾಂಸ, ಮಹಾವೀರರ ಮಾಂಸ, ತರುಣರ ಮಾಂಸ. ಆದರೆ ಹೇಗೆ ತಿನ್ನೋದು? ಬಾಣಗಳಿವೆ. ಅದಕ್ಕೆ ಊಳಿಟ್ಟು ಜ್ವಾಲೆಯನ್ನು ಹೊಮ್ಮಿಸಿ ಆ ಬಾಣಗಳನ್ನು ಸುಟ್ಟು ಆಮೇಲೆ ಮಾಂಸ ತಿನ್ನೋಕೆ ನೋಡಿದ್ವಂತೆ. ಯೋಧುರ್ ಬಾಣ ಪ್ರೀತ ಆದಿಪ್ಯ ಮಾಂಸಂ. ಹಾಗೆ ಜ್ವಾಲೆಯಿಂದ ಆ ಮೈಗಂಟಿಕೊಂಡಂಥ ಕಲಂಬಗಳು ಶರಗಳನ್ನು ಸುಟ್ಟ ಮೇಲೆ ಆ ಶರೀರವು ಒಂದಷ್ಟು ಸುಡ್ತಲ್ಲ, ಅದರಿಂದ ಪಕ್ವವಾಗಿತ್ತಂತೆ ಮಾಂಸ. ಇದು ಒಳ್ಳೆ ಟೇಸ್ಟ್, ನಮಗೆ ಗೊತ್ತೇ ಇರಲಿಲ್ಲ. ಹಸಿ ಮಾಂಸ ತಿಂತಾ ಇದ್ವಿ, ಈಗ ರುಚಿಯಾಗಿದೆ ಬೆಂದ ಮಾಂಸ ತಿನ್ನೋದು, ಗರಿಗರಿಯಾಗಿದೆ. ಅಮೆರಿಕದಲ್ಲೆಲ್ಲ ಒಂದು ಆಲೂಗಡ್ಡೆಯಲ್ಲಿ ಫ್ರೆಂಚ್ ಫ್ರೈ ಅಂತ ಮಾಡ್ತಾರೆ ಅಂತ ಕೇಳಿದ್ದೀನಿ. ನನಗೆ ತಿನ್ನೋದಕ್ಕೆ ಭಯ, ಅದು ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಅಂತ. ಏನು ಮೂರ್ತಿರಾರು ಹೇಳ್ತಾರೆ, ಮೇಲಕ್ಕೆ ಗರಿಗರಿಯಾಗಿ ಒಳಕ್ಕೆ ಮೃದುವಾಗಿ ಇಬ್ಬಗೆಯ ದಂತ ಸುಖವನ್ನು ಕೊಡುತ್ತದೆ ಅದು ಅಂತ. ಇಂಥದ್ದಾದರೂ ಕೊಡಲಿ. ಹಾಗೆ ಮೇಲೆ ಗರಿಗರಿಯಾಗಿ ಒಳಗೆ ಹಸಿ ಹಸಿಯಾಗಿರ್ತಕ್ಕಂಥ ಮಾಂಸ ಆ ಹೆಣ್ಣು ನರಿಗಳಿಗೆ ಇನ್ನೂ ಹೆಚ್ಚು ರುಚಿಯನ್ನು ಕೊಟ್ಟುವಂತೆ. ಗಂಡಸರಿಗಿಂತ ಹೆಂಗಸರಿಗೆ ಬುದ್ಧಿ ಜಾಸ್ತಿ ಅಂತ ಕೂಡ ಈ ಪದ್ಯದಿಂದ ಇನ್ಫಾರ್ಮ್ ಮಾಡಬಹುದು. ಗ್ಲಾನಿಚ್ಛೇದಿ ಕ್ಷುತ್ ಪ್ರಬೋಧಾಯ ಪೀತ್ವ ರಕ್ತಾರಿಷ್ಟಂ ಶೋಷಿತಾಜೀರ್ಣಶೇಷಂ ಸ್ವಾದುಂಕಾರಂ ಕಾಲಖಂಡೋಪದಂಶಂ ಕ್ರೋಷ್ಟಾಡಿಂಬಂ ವ್ಯಶ್ವಣದ್ವ್ಯಸ್ವನಚ್ಚ. ಅದು ಚೆನ್ನಾಗಿ ಊಟ ಮಾಡ್ತು. ಜೋರಾಗಿ ಗರ್ಜನೆ ಮಾಡಿಕೊಂಡು ಒಂದು ನರಿ ಕ್ರೋಷ್ಟ ಯಾವ ರೀತಿಯಾಗಿ ಚೆನ್ನಾಗಿ ಊಟ ಮಾಡಿದ್ದಕ್ಕೆ ಕಾರಣ ಏನು? ಮಾಂಸವನ್ನು ತಿಂದಿದ್ದಕ್ಕೆ. ಗ್ಲಾನಿಚ್ಛೇದಿ ಕ್ಷುತ್ ಪ್ರಬೋಧಾಯ ಪೀತ್ವ. ಬಾಯಾರಿಕೆಯನ್ನು ಹಿಂಗಿಸ್ಕೊಳ್ಬೇಕು ಅಂತ ಮೊದಲು ಅದು ರಕ್ತವನ್ನು ಕುಡಿದಿದೆ. ಅದು ರಕ್ತ ಅರಿಷ್ಟದ ರೂಪದಲ್ಲಿ ಕುಡಿದಿದೆ. ರಕ್ತಾರಿಷ್ಟಂ ನೋಡಿ, ಅರಿಷ್ಟ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ಒಂದು ಬಗೆಯ ಟಾನಿಕ್. ಸಾರಸ್ವತ ಅರಿಷ್ಟ ಆ ಥರದ್ದೆಲ್ಲ. ಮೊದಲು ಜೀರ್ಣಕಾರಿಯಾಗಬೇಕು, ಆ ಹೊಟ್ಟೆಯಲ್ಲಿ ಚೆನ್ನಾಗಿ ಜೀರ್ಣಕ್ಕೆ ಅವಕಾಶವಾಗಬೇಕು ಅಂತ ಒಳ್ಳೆ ಅಪಟೈಸರ್ ಅನ್ನುವ ರೀತಿಯಲ್ಲಿ ರಕ್ತಾರಿಷ್ಟವನ್ನು ಕುಡಿದು ಆಮೇಲೆ ಜೀರ್ಣಶೇಷಂ ಅಜೀರ್ಣವಾಗತಕ್ಕಂಥದ್ದನ್ನು ಅದು ಪ್ಲೀಹ ಪಿತ್ತಕೋಶ ಇತ್ಯಾದಿಗಳನ್ನು ತಿನ್ನುವ ಮೂಲಕವಾಗಿ ಸ್ವಾದುಂಕಾರಂ ತುಂಬ ರುಚಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಿಂದು ಯಕೃತ್ತನ್ನು ಎಲ್ಲ ತಿಂದು ತೃಪ್ತಿ ಪಟ್ಕೊಳ್ತಂತೆ. ಅಂದರೆ ಆ ಬೈಲ್ ಜ್ಯೂಸ್ ಇತ್ಯಾದಿನೆಲ್ಲ ಸೆಕ್ರೇಟ್ ಮಾಡ್ತಕ್ಕಂಥ ಆರ್ಗನ್ಸ್ ಯಾವುದಿವೆ, ಪಿತ್ತಕೋಶ ಇತ್ಯಾದಿಗಳು ಬಹಳ ಪ್ರೋಟೀನ್ ರಿಚ್ ಆಗಿರತಕ್ಕಂಥದ್ದು, ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಮೊದಲು ಸಾರಸ್ವತಾರಿಷ್ಟದ ತರಹ ರಕ್ತಾರಿಷ್ಟವನ್ನು ಕುಡಿದು ಆಮೇಲೆ ಈ ಜೀರ್ಣಕಾರಿಯಾದ ಪಥ್ಯದ ಮೂಲಕವಾಗಿ ಒಳ್ಳೆಯ ಆಹಾರವನ್ನು ತಿನ್ನಬೇಕು ಅಂತ. ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ವೀರವಿಹಾರ ಮಾಡ್ತಾ ಇವೆ. ಈ ರುದ್ರಭೂಮಿಯ ಸ್ಥಿತಿಗೆ ಬಂದ ವೀರಭೂಮಿಯಲ್ಲಿ ಕೀರ್ಣ ರೇಜೆ ಸಾಜಿಭೂಮಿ ಸಮಂತಾತ್ ಅಪ್ರಾಣದ್ಭಿ ಪ್ರಾಣಭಾಜಾಂ ಪ್ರತೀಕೈ ಬೌವಾರಂಭೈ ಅರ್ಧ ಸಂಯೋಜಿತೈರ್ವ ರೂಪೈ ಸೃಷ್ಟು ಸೃಷ್ಟಿಕರ್ಮಾಂತಶಾಲ. ಅದ್ಭುತವಾದ ಪದ್ಯ ಬರೀತಾನೆ. ಹೀಗೆ ನೋಡಿದಾಗ ಅಲ್ಲಲ್ಲಿ ಕತ್ತರಿಸಲ್ಪಟ್ಟಂಥ ಮೈಯಿ, ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಶರೀರಗಳು ಎಷ್ಟೋ ಪ್ರಾಣರಹಿತವಾಗಿದೆ. ಸಮಂತಾದ ಅಪ್ರಾಣದ್ಭಿ ಸತ್ತೋಗಿವೆ, ಇನ್ನು ಕೆಲವು ಕುಟುಕ ಜೀವ ಇಟ್ಕೊಂಡಿವೆ. ಹೀಗಿರ್ತಕ್ಕಂಥ ಜೀವರಾಶಿಗಳು, ಅದು ಆನೆ ಇರ್ಬೋದು, ಕುದುರೆ ಇರ್ಬೋದು, ಮನುಷ್ಯರಿರ್ಬೋದು, ಹೆಸರುಗತ್ತೆ ಇರ್ಬೋದು, ಈ ಥರದ್ದೆಲ್ಲ ನೋಡಿದಾಗ ಸೃಷ್ಟು ಸೃಷ್ಟಿಕರ್ಮಾಂತಶಾಲ ಬೌವಾರಂಭೈ ಅರ್ಧ ಸಂಯೋಜಿತೈರ್ವ ರೂಪೈ ಇತಿ ರೇಜೆ. ಬ್ರಹ್ಮ ಸೃಷ್ಟಿ ಶುರು ಮಾಡ್ದ. ಅವನ ಸೃಷ್ಟಿ ವರ್ಕ್ಶಾಪ್ ಇದೆಯಲ್ಲ, ಸೃಷ್ಟಿ ಕರ್ಮಾಂತಶಾಲ. ಕರ್ಮಾಂತಶಾಲ ಅಂತಂದರೆ ಕರ್ಮದ ಕೊನೆಯ ಭೂಮಿ ಅಂತಲ್ಲ, ಕರ್ಮ ಅಂತಹ ಕರ್ಮ ಪ್ರಚಲತಿ ಯತ್ರ ಐತಿ ಕರ್ಮಾಂತಶಾಲ ಅಂತ. ಕರ್ಮ ಅಂತ ಅನ್ನೋದಕ್ಕೆ ಆ್ಯಕ್ಟಿವ್ ಫೀಲ್ಡ್ ಅಂತನೂ ಅರ್ಥ, ಆ್ಯಕ್ಟಿವಿಟಿ ಏರಿಯಾ ಅಂತ ಅರ್ಥ, ವರ್ಕ್ಶಾಪ್ ಅಂತ ತಗೋಬೋದು. ಬ್ರಹ್ಮನ ವರ್ಕ್ಶಾಪ್ನಲ್ಲಿ ಅವನ ಸೃಷ್ಟಿ ಇನ್ನೂ ಮುಗಿದಿಲ್ಲ, ಹಾಫ್
ಮಿಡ್ವೇ ಪ್ರೋಸೆಸ್ಸಲ್ಲಿದೆ, ಮಧ್ಯದಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಅರ್ಧಂಬರ್ಧ ಕೈ ಕಾಲು ಎಲ್ಲ ಇದ್ದರೆ ಅದನ್ನೆಲ್ಲ ಸೇರಿಸಿ ಜೋಡಿಸಿ ವೆಲ್ಡ್ ಮಾಡಿ ಬೋಲ್ಟ್ ಹಾಕಿ ನಟ್ ಹಾಕಿ ರಿವೆಟ್ ಮಾಡಿ ಬ್ರೇಸಿಂಗ್ ಮಾಡಿ ಏನು ನೋಡ್ತಾ ಇದ್ದಾನೋ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ ಅದ್ಭುತವಾದ ಕಲ್ಪನೆಯನ್ನು ಕೊಡ್ತಾನೆ. ತುಂಬ ಒಳ್ಳೆಯ ಉತ್ಪ್ರೇಕ್ಷೆ. ಆ ಉತ್ಪ್ರೇಕ್ಷೆಯ ಬಳಿಕ ನಾವು 19ನೇ ಸರ್ಗದ ಕಡೆಗೆ ಹೋಗ್ತೀವಿ. ಇಲ್ಲಿ ಪೂರ್ಣವಾಗಿ ಚಿತ್ರಕಾವ್ಯ, ಚಿತ್ರಬಂಧಗಳಿಂದ ಏಕಾಕ್ಷರ, ದ್ವ್ಯಕ್ಷರ, ಗೋಮೂತ್ರಿಕ, ಚಕ್ರಬಂಧ ಮತ್ತು ಬೇರೆ ಬೇರೆ ರೀತಿಯಾದಂತಹ ಪ್ರಾಸಗಳು, ಯಮಕಗಳು ಎಲ್ಲ ಒಳಗೊಂಡಂಥ ರೀತಿಯಲ್ಲಿ ಮಾಡ್ತಾನೆ. ತುಂಬ ಪ್ರೌಢವಾದಂಥ ಸರ್ಗ. ಕಿರಾತಾರ್ಜುನೀಯದ 15ನೇ ಸರ್ಗ ಹೇಗೋ ಇಲ್ಲಿ 19ನೇ ಸರ್ಗ ಮಾಘನದು ಹಾಗೆ. ಈ ಸರ್ಗದ ಕೆಲವು ಪದ್ಯಗಳನ್ನು ನೋಡೋಣ. ಮೊದಲಿಗೆ ಅಲ್ಲಿ ಚಿತ್ರಯುದ್ಧ ಅಂದರೆ ವಿಸ್ಮಯಾವಹವಾದ ಯುದ್ಧ ಅಂತ ಅದಕ್ಕೆ ತೆಗೆದುಕೊಂಡು ಕವಿ ಒಂದು ಹೊಸ ಆಯಾಮವನ್ನು ಕೊಡ್ತಾನೆ. ಮೊದಲಿಗೆ ನಾವು ನೋಡ್ತಕ್ಕಂಥದ್ದು ಆ ವೀರ ಯೋಧರ ಯುದ್ಧ ಮಾಡುವಾಗ ಕೃಷ್ಣನ ಪಕ್ಷದವರು ಓಡಿ ಹೋಗ್ತಾ ಇದ್ದಾಗ ಕೃಷ್ಣನ ಆತ್ಮೀಯನಾದಂಥ ಸಾತ್ಯಕಿ ಮತ್ತು ಪ್ರದ್ಯುಮ್ನ ಇವರೆಲ್ಲರೂ ವೀರಯೋಧರನ್ನು ಹುರಿದುಂಬಿಸ್ತಾರೆ. ಅಲ್ಲಿ ಕಿರಾತಾರ್ಜುನೀಯದಲ್ಲಿ ಅರ್ಜುನನ ಬಾಣಕ್ಕೆ ತತ್ತರಿಸಿ ಶಿವಗಣಗಳೆಲ್ಲ ಓಡ್ತಾ ಇದ್ದಾಗ ಕುಮಾರಸ್ವಾಮಿ ಎಲ್ಲರನ್ನೂ ಜಾಗರಣೆ ಮಾಡ್ತಾನೆ. ಇಲ್ಲಿ ಆ ಥರ ಇವರ ಪಾತ್ರ ಆಗುತ್ತದೆ. ಒಂದು ಏಕಾಕ್ಷರ ಪಾದ ಅಂತ ಒಂದು ಚಿತ್ರ. ಜಜೌ ಜೋ ಜಾಜಿ ಜಿಜ್ಜಾಜಿ ತಂತತೋತಿತ ತಾತಿತುಂ ಬಾಭಾ ಬಾಭೋ ಅಭಿ ಬಾಭಿ ಭೂ ಬಾಭೂ ರಾರಾರಾರಿ ರಿರಾರರಹ. ಇದು ಒಂದೊಂದು ಸಾಲಿಗೆ ಒಂದೊಂದು ಅಕ್ಷರವನ್ನೇ ಬಳಸಿರ್ತಕ್ಕಂಥದ್ದು. ಜಜೌ ಜೋಜಾಜಿ ಜಿಜ್ಜಾಜಿ ಜಕಾರ ಬಂದಿದೆ. ತಂತತೋ ತಿತ ತಾತಿತುತ್ ಅಂತ ತಕಾರ ಬಂದಿದೆ. ಬಾಭೋಭಿ ಭಾಭಿ ಭೂ ಬಾಭೂ ಅಂತ ಭಕಾರದ್ದು. ರಾರಾರಿ ರರಿ ರೀರರಹ ಅನ್ನುವಲ್ಲಿ ರೇಫ ಬಂದಿದೆ. ಈ ರೀತಿಯಾದದ್ದು. ಇಂತಹ ಪದ್ಯಗಳಿಗೆ ಅರ್ಥ ಮಾಡಬೇಕು ಅಂತಂದರೆ ದೊಡ್ಡ ವ್ಯುತ್ಪತ್ತಿ ಬೇಕು. ಮಲ್ಲಿನಾಥನಂತವನಿಲ್ಲದೆ ಇದ್ದರೆ ಇಂಥದ್ದಕ್ಕೆ ಅರ್ಥ ಮಾಡುವುದೇ ತುಂಬ ಕಷ್ಟವಾಗುವಂಥದ್ದು. ಆ ರೀತಿಯಾದಂಥ ಪ್ರೌಢವಾದ ಪದ್ಯಗಳು. ನಾನು ಇದರ ಒಂದೊಂದು ಅಕ್ಷರವನ್ನು ಬಿಡಿಸಿ ಅರ್ಥ ಹೇಳುವ ಶ್ರಮ ತೆಗೆದುಕೊಳ್ಳೋದಿಲ್ಲ, ಸಮಯ ನಮಗೆ ಕಡಿಮೆ ಇದೆ. ಆ ಕಾರಣ ತಾತ್ಪರ್ಯವನ್ನು ಮಾತ್ರ ಹೇಳ್ತೀನಿ. ಆದರೆ ಇದಕ್ಕೆಲ್ಲಕ್ಕೂ ಅರ್ಥ ಇದೆ, ಅದನ್ನಂತೂ ನಾವು ನೋಡಲೇಬೇಕು. ಪ್ರತಿಯೊಂದು ಅರ್ಥ ಇರತಕ್ಕಂಥದ್ದಾಗಿದೆ. ಆ ರೀತಿಯಾದ ಅರ್ಥವನ್ನು ಮಲ್ಲಿನಾಥ ಕೊಟ್ಟಿರೋದು ನಮ್ಮ ಪುಣ್ಯ. ಅವನು ಹೇಳ್ತಾ ಇದ್ದಾನೆ, ಯೋಧರು ಜಯಶೀಲರಾದಂಥವರು ಯಾವ ಲೋಕವನ್ನೂ ಕೂಡ ಗೆಲ್ಲಬಲ್ಲೆವು ಅಂತ ಮಾಡಿಕೊಂಡಂಥ ಉತ್ಸಾಹದಿಂದ ಕೂಡಿರತಕ್ಕಂಥವರು ತಮ್ಮ ಒಳಗಿನ ಶೌರ್ಯವನ್ನು ನಕ್ಷತ್ರಕಾಂತಿ ಸದೃಶವಾಗಿ ಬೆಳಗಿಸಿಕೊಂಡು ಬಂದಿದ್ದಾರೆ. ನಿರ್ಭೀತಿಯಿಂದ ಕೂಡಿದ್ದಾರೆ ಮತ್ತು ವೈರಿಗಳನ್ನು ಎದುರಿಸೋದಕ್ಕೆ ಸಂಪೂರ್ಣವಾದ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಬಲಭದ್ರ ಅಂದರೆ ಬಲರಾಮ ತಾನೂ ಕೂಡ ಯುದ್ಧಕ್ಕೆ ಬಂದಿದ್ದಾನೆ. ಅವನ ನೇತೃತ್ವದಲ್ಲಿ ಬೇರೆ ಬೇರೆ ಆಯುಧಗಳನ್ನು ತೆಗೆದುಕೊಂಡು ಸೇರಿಕೊಂಡಿದ್ದಾರೆ ಎನ್ನುವುದು ಪದ್ಯದ ತಾತ್ಪರ್ಯ. ಒಂದೊಂದು ಅಕ್ಷರಕ್ಕೂ ಬೆಲೆ ಉಂಟು. ನಾನು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಆಮೇಲೆ ಶಬ್ದಾಲಂಕಾರ ಮಾಡ್ತಾನೆ. ರಾಮೇ ರಿಪುಶರಾನಾಜಿ ಮಹೇಶ್ವಾಸ ವಿಚಕ್ಷಣೆ ಕೋಪಾದಥೈನಂ ಶಿತಯ ಮಹೇಶ್ವಾ ಸ ವಿಚಕ್ಷಣೆ. ರಾಮ ಅಂದರೆ ಬಲರಾಮ ಶತ್ರುಗಳನ್ನು ಬಾಣದಿಂದ ಧ್ವಂಸ ಮಾಡಬೇಕು ಅಂತ ದೊಡ್ಡ ಬಿಲ್ಲನ್ನು ಇಟ್ಕೊಂಡು ವಿಚಕ್ಷಣನಾಗಿ, ಅಂದರೆ ಯಾರನ್ನು ಕೂಡ ಗೆಲ್ಲಬಲ್ಲ ಬುದ್ಧಿಮತ್ತೆಯನ್ನು ಹೊಂದಿಕೊಂಡು ಕೋಪದಿಂದಲೂ ಕೂಡಿಕೊಂಡು ಮನೆಯಾದಂಥ ಆಯುಧಗಳನ್ನು ಇಟ್ಟುಕೊಂಡು ಬಂದಿದ್ದಾನೆ. ವೈರಿಗಳನ್ನು ಕತ್ತರಿಸುವುದರೊಳಗೆ ವಿಚಕ್ಷಣದಲ್ಲಿ ಕೋವಿದನಾಗಿದ್ದಾನೆ ಅಂತ ತಾತ್ಪರ್ಯ. ಈ ಥರದ ಶಬ್ದಾಲಂಕಾರಗಳು ತುಂಬ ತುಂಬ ಬರುತ್ತವೆ. ಆ ಶಬ್ದಾಲಂಕಾರಗಳನ್ನು ನಾನು ಅರ್ಥಸ್ವಾರಸ್ಯ ಹೆಚ್ಚಾಗಿಲ್ಲ ಅಂತ ಹೇಳೋಕ್ಕೆ ಹೋಗೋಲ್ಲ. ಎಲ್ಲಿ ತುಂಬ ವಿಲಕ್ಷಣವಾದ ಚಿತ್ರಕವಿತೆ ಅಂತ ಅದನ್ನು ಹೇಳ್ತೀನಿ. ಮಾಘನಲ್ಲಿ ಯಮಕಗಳು ಲೀಲಾಜಾಲ. ಅವನು 3-4 ಸರ್ಗಗಳಲ್ಲಿ ಯಮಕಗಳನ್ನು ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಮಾಡುವಂಥದ್ರೊಳಗೆ ಏನು ಆಶ್ಚರ್ಯವಲ್ಲ. ಇಲ್ಲಿ ಒಂದು ಪದ್ಯ ನೋಡಿ. ಸಾದರಂ ಯುದ್ಧಮಾನಾಪಿ ತೇನಾನ್ಯ ನರಸಾದರಂ ಸಾದರಂ ಪೃತನಾ ನಿನ್ಯೆ ಹೀಯಮಾನ ರಸಾದರಂ. ಇಲ್ಲಿ ಸಾದರಂ ರಸಾದರಂ ಅನ್ನುವ ಪದಗಳು ಪುನರುಕ್ತವಾಗುತ್ತವೆ. ಸಾದರಂ ಯುದ್ಧಮಾನಾಪಿ ಅಂತಂದರೆ ವಿತ್ ಕನ್ವಿಕ್ಷನ್ ಯುದ್ಧ ಮಾಡ್ತಾ ಇದ್ದಾಗಲೂ, ತೇನ ಅನ್ಯ ನರಸಾದರಂ ಮತ್ತು ಬೇರೆ ವೈರಿಗಳನ್ನು ತುಂಬ ಗೌರವದಿಂದಲೇ ನಿಷ್ಠೆಯಿಂದಲೇ ಎದುರಿಸ್ತಾ ಇರ್ತಕ್ಕಂಥದ್ದು ಮಾಡಿದ್ದಾಗಲೂ ಸಾ ದರಂ ಪೃತನ
ತತ್ಕ್ಷಣವೇ ಆ ಸೇನೆ ನಿನ್ಯೇ ಹೀಯಮಾನ ರಸಾದರಂ, ತತ್ಕ್ಷಣವೇ ಅದು ವೀರತ್ವವನ್ನು, ಶೌರ್ಯತ್ವವನ್ನು ಒಡನೆ ದೂರ ಮಾಡಿಕೊಂಡು ಹೋಗ್ತಾ ಇತ್ತು. ಅಂದರೆ ಒಬ್ಬ ಯುದ್ಧ ಮಾಡ್ತಾ ಇದ್ದಾಗ ಅವನ ವೀರ ಪರಾಕ್ರಮ ಎಷ್ಟಿತ್ತು ಅಂದರೆ ಬಹಳ ಬೇಗ ಶತ್ರುಗಳು ಆ ಶಕ್ತಿಯನ್ನು ಕಳ್ಕೊಳ್ಳುವ ರೀತಿಯಲ್ಲಿ ಆಗ್ತಾ ಇತ್ತು ಅಂತ ತಾತ್ಪರ್ಯ. ಇಂಥ ಪದ್ಯಗಳಲ್ಲಿ ಅರ್ಥಸ್ವಾರಸ್ಯ ಅಷ್ಟಾಗಿರೋಲ್ಲ, ಶಬ್ದ ಸ್ವಾರಸ್ಯಕ್ಕೆ ನೋಡಬೇಕು. ರೋಲ್ಡ್ ಗೋಲ್ಡ್ ಒಡವೆಗಳಿಗೆ, ಅಮೆರಿಕನ್ ಡೈಮಂಡ್ ಒಡವೆಗಳಿಗೆ ಮೇಲೆ ಹೊಳಪಿರುತ್ತೆ ಹೊರತು ಒಳಗೆ ಮೆಟೀರಿಯಲ್ ವ್ಯಾಲ್ಯೂ ಇರೋದಿಲ್ಲ. ಅದೇ ಥರ ಇಮಿಟೇಷನ್ ಸಿಲ್ಕ್ಗೂ ಅಷ್ಟೇ, ಮೇಲೆ ಹೊಳಪಿರುತ್ತೆ, ಒಳಗಡೆ ಇಲ್ಲ. ಆದರೆ ಅಷ್ಟು ಚೆನ್ನಾಗಿ ಆ ಇಮಿಟೇಷನ್ ಮಾಡಿದ್ದಾರಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ರೀತಿಯಲ್ಲಿ ಇವುಗಳು, ಆದರೆ ಇವುಗಳನ್ನು ಬರೆಯೋದು ಕಷ್ಟ ಇದೆ. ಅದರೊಳಗೆ ಸೌಂದರ್ಯ ಕಡಿಮೆ, ಬೆರಗು ಜಾಸ್ತಿ. ಇತ್ಯಾಲಿಂಗಿತ ಮಾಲೋಕ್ಯ ಜಯ ಲಕ್ಷ್ಮ್ಯ ಝಷಧ್ವಜಂ ಕ್ರುದ್ಧಯೇವ ಕ್ರುಧಾ ಸದ್ಯ ಪ್ರಪೇದೆ ಚೇದಿ ಭೂಪತಿ. ಈಗ ಪ್ರದ್ಯುಮ್ನನಿಗೆ ಗೆಲುವಾಗ್ತಾ ಇರೋದನ್ನು ನೋಡಿ ಶಿಶುಪಾಲನಿಗೆ ಕೋಪ ಬಂದು ಅವನು ನುಗ್ಗುತ್ತಾ ಇದ್ದಾನೆ. ಇಲ್ಲಿ ಒಂದು ಸರ್ವತೋಭದ್ರ ಅನ್ನುವ ಪದ್ಯವನ್ನು ಕವಿ ಮಾಡ್ತಾನೆ. ಸಕಾರ ನಾನಾ ರಕಾಸ ಕಾಯಸಾದದ ಸಾಯಕ ರಸಾಹವ ವಾಹಸಾರ ನಾದವಾದ ದವಾದನ ಅಂತ. ಇದು ಹಿಂದಿಂದ ಮುಂದೆ ಓದಿದ್ರು, ಮುಂದಿಂದ ಹಿಂದೆ ಓದಿದ್ರು, ಮೇಲಿಂದ ಕೆಳಗೆ ಓದಿದ್ರು, ಕೆಳಗಿಂದ ಮೇಲೆ ಓದಿದ್ರು ಒಂದೇ ರೀತಿಯಲ್ಲಿರುತ್ತದೆ. ಸರ್ವತೋಭದ್ರ ಅಂತ ಅದಕ್ಕೆ. ಇದರ ಅರ್ಥ ಸ್ವಾರಸ್ಯವನ್ನು ಏನೂ ವಿಶೇಷವಾಗಿ ಕಾಣೋಕ್ಕೆ ಸಾಧ್ಯವಿಲ್ಲ. ತಾತ್ಪರ್ಯವನ್ನು ನೋಡಬಹುದು. ಸಮಯ ಆಗ್ತಾ ಬಂದಿದ್ದರಿಂದ ನಾಳೆ ಅದನ್ನು ಹೇಳ್ತೀನಿ. ಇಲ್ಲಿಗೆ ಈ ಭಾಗವನ್ನು ನಿಲ್ಲಿಸಿಕೊಂಡು ನಾಳೆ ಈ ಕಾವ್ಯವನ್ನು ಮುಗಿಸೋಣ. ಧನ್ಯವಾದ, ನಮಸ್ಕಾರ.